ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಹೇಗೆ ತಯಾರಿ ಆಗ್ತಿದ್ದೀರಾ? ಏನಕ್ಕೆ ಅಂತನಾ ಪರೀಕ್ಷೆಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ. ನಾನು ನಿಮ್ಮ ಪ್ರೀತಿಯ ಹರೀಶ್. ಈ ದಿನ ನಾವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮಾದರಿ 1ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಪ್ರಶ್ನೆ ಪತ್ರಿಕೆ ಮಾದರಿ ಹೇಗಿರ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೀವೀಗ ಈಗಾಗಲೇ ಪ್ರಥಮ ಪಿ ಯು ಸಿನಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷೆಗಳನ್ನು ಸಾಕಷ್ಟು ಬರೆದಿದ್ದೀರಾ, ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿರ್ತೀರ. ಆದರೂ ಈ ಸಂದರ್ಭದಲ್ಲಿ ಹೇಳೋ ಕರ್ತವ್ಯ ನಂದು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ದ್ವಿತೀಯ ಪಿ ಯು ಸಿಯ ಪ್ರಶ್ನೆ ಪತ್ರಿಕೆ ಯಾವ ಶೈಲಿನಲ್ಲಿ ರಚನೆ ಆಗಿರ್ತದೆ ಅಂತ. ಯಾಕೆಂದರೆ ಇವಾಗ ಪರೀಕ್ಷೆ ಇನ್ನೇನು ಜಾಸ್ತಿ ದೂರ ಇಲ್ಲ, ತುಂಬ ಹತ್ರ ಬರ್ತಾನೇ ಇದೆ. ಸುಮ್ಮನೆ ಕೈ ಚಾಚಿದ್ರೆ ಸಾಕು ಸಿಕ್ಬಿಡ್ತದೆ, ಅಷ್ಟು ಫಾಸ್ಟಾಗಿ ನಮಗೆ ಪರೀಕ್ಷೆ ಅನ್ನೋದು ತುಂಬ ಹತ್ತಿರವಾಗಿ ಬರ್ತಾ ಇದೆ. ಹಾಗಾಗಿ ಈ ದ್ವಿತೀಯ ಪಿ ಯು ಸಿ ಪ್ರಶ್ನೆ ಪತ್ರಿಕೆಯ ಮಾದರಿ ಪತ್ರಿಕೆಯ 1ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈಗ ಪ್ರಶ್ನೆ ಪತ್ರಿಕೆ ನಮ್ಮ ಪ್ರಥಮ ಪಿ ಯು ಸಿಯಲ್ಲಿ ನೀವು ಯಾವ ರೀತಿಯಾಗಿ ನೋಡಿರ್ತೀರ ಅದೇ ಮಾದರಿಯಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆನೇ ದ್ವಿತೀಯ ಪಿ ಯು ಸಿಗೂ ನಿಮಗೆ ಬರ್ತಕ್ಕಂಥದ್ದು. ಇದು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು ಪರೀಕ್ಷೆಯನ್ನು ಬರೀತಕ್ಕಂಥದ್ದು ಒಟ್ಟು 80 ಅಂಕಗಳಿಗೆ. ಇದರಲ್ಲಿ 52 ಪ್ರಶ್ನೆಗಳು ಇರ್ತವೆ. 52 ಪ್ರಶ್ನೆಗಳು ಒಟ್ಟು. ಅದರಲ್ಲಿ ನೀವು ಬರೀಬೇಕಾಗಿರ್ತಕ್ಕಂಥ ಅಂಕಗಳು 80. ಈ 80 ಅಂಕದ ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು. ಇಲ್ಲಿ 10 ಪ್ರಶ್ನೆಗಳು 1 ಅಂಕಕ್ಕೆ 10 ಪ್ರಶ್ನೆಗಳು ಇರ್ತವೆ. ಇದರಲ್ಲಿ 10 ಅಂಕಗಳು ಬರ್ತವೆ. ಬಹು ಆಯ್ಕೆ ಪ್ರಶ್ನೆಗಳು ಪದ್ಯ, ಗದ್ಯ ಭಾಗ ಮತ್ತು ಕೃಷ್ಣೇಗೌಡನ ಆನೆ, ಈ 3ರಿಂದನೂ ಸಂಬಂಧಪಟ್ಟಂಗೆ ಬಹು ಆಯ್ಕೆ ಪ್ರಶ್ನೆಗಳು ನಿಮಗೆ ಬರ್ತಕ್ಕಂಥದ್ದು. ಆಮೇಲೆ ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆಗಳು ಒಟ್ಟು 5 ಪ್ರಶ್ನೆಗಳಿರ್ತವೆ, 5 ಅಂಕಗಳು. 5 ಪ್ರಶ್ನೆಗಳು 5 ಅಂಕಗಳು. ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಇರ್ತದೆ. ಇದಾದಮೇಲೆ ಹೊಂದಿಸಿ ಬರೆಯಿರಿ. ಇದು 5 ಪ್ರಶ್ನೆಗಳು 5 ಅಂಕಗಳು. ಒಟ್ಟು ನಿಮಗೆ 20 ಅಂಕಗಳು ಬಹು ಆಯ್ಕೆನಲ್ಲಿ ಬರ್ತದೆ. ಒಟ್ಟು ಇದರಲ್ಲಿ ಈಗ ಉತ್ತರವನ್ನು ಅವನೇ ಕೊಟ್ಟಿರ್ತಾನೆ. ಈ ಉತ್ತರವನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು. ಸೂಕ್ತವಾದ ಉತ್ತರವನ್ನು ಅಲ್ಲಿ ಉತ್ತರ ಪತ್ರಿಕೆಯಲ್ಲಿ ಬರೀತಾ ಹೋಗಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನು ಬರೆಯೋ ಅವಶ್ಯಕತೆ ಏನಿರೋದಿಲ್ಲ, ಬರೀ ಉತ್ತರವನ್ನು ಬರೆದ್ರೆ ಸಾಕು. ಇದಾದಮೇಲೆ 2-3 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಪದ್ಯ ಭಾಗದಿಂದ ಅಥವಾ ಕಾವ್ಯ ಭಾಗದಿಂದ 3 ಪ್ರಶ್ನೆಗಳನ್ನು ಬರೀಬೇಕು. ಒಂದು ಪ್ರಶ್ನೆಗೆ 2 ಅಂಕ, ಒಟ್ಟು 6 ಅಂಕಗಳು ಪದ್ಯ ಭಾಗದಿಂದ 2-3 ವಾಕ್ಯದ ಪ್ರಶ್ನೆಗಳಿಗೆ. ಆಮೇಲೆ 2-3 ವಾಕ್ಯದ ಪ್ರಶ್ನೆಗಳು ಗದ್ಯ ಭಾಗದಿಂದ 2 ಪ್ರಶ್ನೆ ಬರೀಬೇಕು. ಒಂದು ಪ್ರಶ್ನೆಗೆ 2 ಅಂಕಗಳು ಇರ್ತದೆ, ಒಟ್ಟು 4 ಅಂಕಗಳು. ಇದಾದಮೇಲೆ ಕೃಷ್ಣೇಗೌಡನ ಆನೆ 2-3 ವಾಕ್ಯದ ಪ್ರಶ್ನೆಗಳು. ಕೃಷ್ಣೇಗೌಡನ ಆನೆ ಗದ್ಯ ಭಾಗದಿಂದ 3 ಪ್ರಶ್ನೆಗಳನ್ನು ಬರೀಬೇಕು. ಒಂದು ಪ್ರಶ್ನೆಗೆ 2 ಅಂಕ, ಒಟ್ಟು 6. 16 ಅಂಕಗಳು 2-3 ವಾಕ್ಯದಿಂದ ಬರೀಬೇಕಾಗ್ತದೆ. ಇದಾದಮೇಲೆ ಸಂದರ್ಭ ಸಹಿತ ವಿವರಿಸಿ. ಸಂದರ್ಭ ಸಹಿತ ಪ್ರಶ್ನೆಗಳು ಪದ್ಯ ಭಾಗದಿಂದ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಅಂಕಗಳು 3 ಇರ್ತದೆ. ಒಂದು ಪ್ರಶ್ನೆಗೆ 3 ಅಂಕಗಳು, ಒಟ್ಟು 6 ಅಂಕಗಳು ಪದ್ಯ ಭಾಗದಿಂದ. ಗದ್ಯ ಭಾಗದಿಂದ 1 ಪ್ರಶ್ನೆಯನ್ನು ಬರೀಬೇಕು. ಒಂದು ಪ್ರಶ್ನೆಗೆ 3 ಅಂಕಗಳು, ಒಟ್ಟು 3 ಅಂಕ. ಆಮೇಲೆ ಕೃಷ್ಣೇಗೌಡನ ಆನೆ ಈ ದೀರ್ಘ ಗದ್ಯದಿಂದ 1 ಪ್ರಶ್ನೆಯನ್ನು ನೀವು ಸಂದರ್ಭ ಸಹಿತಕ್ಕೆ ಬರೀಬೇಕು. ಇಲ್ಲಿ ಒಂದು ಪ್ರಶ್ನೆಗೆ 3 ಅಂಕ, ಒಟ್ಟು 3. 12 ಅಂಕಗಳು ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ಇದಾದಮೇಲೆ ನೀವು
5-6 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ. ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಪದ್ಯ ಭಾಗದಿಂದ ಅಥವಾ ಕಾವ್ಯ ಭಾಗದಿಂದ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಒಂದು ಪ್ರಶ್ನೆಗೆ 4 ಅಂಕಗಳು, 4 8 ಅಂಕಗಳು ಇರ್ತದೆ ಪದ್ಯ ಭಾಗದಿಂದ. ಇನ್ನು ಗದ್ಯ ಭಾಗದಿಂದ ಒಂದು ಪ್ರಶ್ನೆ ಬರೀಬೇಕು. ಒಂದು ಪ್ರಶ್ನೆಗೆ 4 ಅಂಕಗಳು 4. ಇನ್ನು ಕೃಷ್ಣೇಗೌಡನ ಆನೆ ಈ ದೀರ್ಘ ಗದ್ಯದಿಂದ ಒಂದು ಪ್ರಶ್ನೆ ಇರ್ತದೆ. ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಒಂದು ಪ್ರಶ್ನೆಗೆ ಅಂಕಗಳು 4 = 4, 16 ಅಂಕಗಳು 5-6 ವಾಕ್ಯದಿಂದ ಬರೀಬೇಕಾದಂತಹ ಸಂದರ್ಭ ಇದೆ. ಇದಾದಮೇಲೆ ನಿಮಗೆ ಭಾಷಾಭ್ಯಾಸ ಇದೆ. ಈ ಭಾಷಾಭ್ಯಾಸದಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಅದರಲ್ಲಿ ನೀವು ಬರೀಬೇಕಾಗಿರೋದು 4. ಈ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾಗ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟರೆ ನೀವು 6 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಯಾಕೆ ಅಂತಂದರೆ ಇಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ತಪ್ಪಾಗಿದ್ದಂಥ ಸಂದರ್ಭದಲ್ಲಿ ಸರಿಯಾಗಿರ್ತಕ್ಕಂಥ ಪ್ರಶ್ನೆಗೆ ಅಥವಾ ಉತ್ತರವನ್ನು ಏನು ಬರೆದಿರ್ತೀರ ಆ ಉತ್ತರಕ್ಕೆ ನಾವು ಅಂಕಗಳನ್ನು ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ಕೊಡಲಾಗ್ತದೆ. ಹಾಗಾಗಿ 6 ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕು. ಯಾಕೆಂದರೆ ಇದೇನು ವಾಕ್ಯ ರೂಪದಲ್ಲಿ ಏನು ಬರೆಯೋದಿಲ್ಲ, ಒಂದೊಂದು ಪದಗಳನ್ನು ಅಷ್ಟೇ ಬರೆಯೋದು. ಒಂದೊಂದು ಪದಗಳನ್ನು ಬರೀಬೇಕಾದರೆ ಸರಿಯಾದ ಉತ್ತರವನ್ನೇ ನೀವು ಬರೀಬೇಕು. ಒಂದೊಂದು ಸಲ ಏನಾಗ್ತದೆ ನಿಮಗೆ ಗೊತ್ತಿಲ್ಲದನೋ ತಪ್ಪುಗಳಾಗ್ತವೆ. ಆ ಕಾರಣಕ್ಕೋಸ್ಕರನೇ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿದ್ರೆ ತುಂಬ ಒಳ್ಳೆಯದು, ನಿಮಗೇನೇ ಅನುಕೂಲ ಆಗ್ತದೆ. ಇದಾದಮೇಲೆ ನಿಮಗೆ ಬರ್ತಕ್ಕಂಥದ್ದು ಪತ್ರಲೇಖನವನ್ನು ಮೊದಲು ಬರೆಯಿರಿ. ಇದು 4 ಅಂಕಗಳಿಗೆ ಇರ್ತದೆ ಪತ್ರಲೇಖನ. ಕೆಲವರು 5 ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಪತ್ರಲೇಖನ ಇರೋದು 4 ಅಂಕಗಳಿಗೆ. ಜೊತೆಗೆ ಇದರಲ್ಲಿ ವೈಯಕ್ತಿಕ ಪತ್ರನೂ ಕೊಟ್ಟಿರ್ತಾನೆ, ವ್ಯಾವಹಾರಿಕ ಪತ್ರನೂ ಕೊಟ್ಟಿರ್ತಾನೆ. ನಿಮಗೆ ಯಾವುದು ಸೂಕ್ತವಾಗಿ ಅನ್ನಿಸ್ತದೆ ಆ ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕು. ಜೊತೆಗೆ ಪತ್ರಲೇಖನ ಬರೆಯುವಂಥ ಸಂದರ್ಭದಲ್ಲಿ ನಿಮ್ಮ ವಿಳಾಸವನ್ನು ಜೊತೆಗೆ ಇವರಿಂದ ಇವರಿಗೆ ಅವನೇ ಕೊಟ್ಟಿರ್ತಾನೆ, ಅದನ್ನು ನೀವು ಸರಿಯಾಗಿ ಬರೀಬೇಕು. ಅದ್ರ ಬದಲು ಅವನು ಕೊಟ್ಟಿರೋ ಬದಲು ನಿಮ್ಮ ಹೆಸರುಗಳನ್ನು ಹಾಕಿ ಬರಿಬೇಡ್ರಿ. ಪತ್ರಲೇಖವನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಅಲ್ಲೇನು ಕೊಟ್ಟಿದ್ದಾನೆ ಸೂಚನೆಯನ್ನು, ಆ ಸೂಚನೆಗೆ ಅನುಗುಣವಾಗಿ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ಇದಾದಮೇಲೆ ನೀವು ಪ್ರಬಂಧ ಬರೀರಿ. ಮೊದಲು ಪ್ರಬಂಧ ಇರ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ, ಆದರೆ ನೀವು ಪತ್ರಲೇಖನ ಒಂದು ಪೇಜಲ್ಲಿ ಮುಗಿಸ್ಬಿಟ್ಟು ಆಮೇಲೆ ಪ್ರಬಂಧವನ್ನು ಬರೀಬೇಕಾಗಿ. ಈ ಪ್ರಬಂಧನೂ ಒಟ್ಟು 4 ಅಂಕಗಳಿಗೆ ಇರ್ತದೆ. ಪ್ರಬಂಧವನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ಪೀಠಿಕೆ, ವಿಷಯ ವಿವರಣೆ ಅಥವಾ ವಿಷಯ ನಿರೂಪಣೆ, ಕೊನೆಗೆ ಉಪಸಂಹಾರ 2 ಪೇಜು ಪ್ರಬಂಧವನ್ನು ಬರೆದ್ರೆ ಒಟ್ಟು 4 ಅಂಕಗಳು ನಿಮಗೆ ಸಿಗ್ತದೆ. ಆ ವಿಷಯಗಳನ್ನು ಏನು ಕೊಟ್ಟಿರ್ತಾನೆ ಆ ವಿಷಯವಾರು ಪ್ರಬಂಧವನ್ನು ಬರೀಬೇಕಾಗ್ತದೆ. ಇಷ್ಟು ನಿಮ್ಮ ಪ್ರಶ್ನಾಪತ್ರಿಕೆಯ ಮಾದರಿ ಶೈಲಿ ಈ ರೀತಿಯಾಗಿರ್ತದೆ. ಬಹು ಆಯ್ಕೆ ಪ್ರಶ್ನೆಗಳು 10 ಇರ್ತವೆ, 10 ಬರೀಬೇಕು. ಇದರಲ್ಲಿ ಯಾವುದೇ ಆಯ್ಕೆ ಚಾನ್ಸ್ ಇಲ್ಲ. ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆಗಳು 5 ಇರ್ತವೆ, 5ಕ್ಕೂ ಉತ್ತರವನ್ನು ಬರೀಬೇಕು. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು 5 ಇರ್ತದೆ, ಇದಕ್ಕೂ 5 ಅಂಕಗಳು. ಇದಕ್ಕೂ 5 ಪ್ರಶ್ನೆಗಳಿಗೂ ಉತ್ತರವನ್ನು ಬರೀಬೇಕಾಗ್ತದೆ. ಇಲ್ಲಿ ಹೊಂದಿಸಿ ಬರೀಬೇಕು. ಯಾವುದೇ ಕಾರಣಕ್ಕೂ ನೀವು ಗುರ್ತಾಕಬಾರ್ದು, 6 ಮಾರ್ಕ್ ಹಾಕಬಾರ್ದು. ಆ ಮಿಸ್ಟೇಕ್ಸ್ಗಳನ್ನು ಮಾಡಬೇಡ್ರಿ. ಆಮೇಲೆ 2-3 ವಾಕ್ಯದ ಪ್ರಶ್ನೆಗಳು ಪದ್ಯ ಭಾಗದಿಂದ 3 ಪ್ರಶ್ನೆ ಬರೀಬೇಕು, 2 ಅಂಕಗಳಿರ್ತವೆ, ಒಟ್ಟು 6 ಅಂಕ. ಆಮೇಲೆ ಗದ್ಯ ಭಾಗದಿಂದ 2-3 ವಾಕ್ಯದ ಪ್ರಶ್ನೆಗಳು 2 ಬರೀಬೇಕು, ಅದಕ್ಕೂ 2 ಅಂಕ. ಒಂದು ಪ್ರಶ್ನೆಗೆ 2 ಅಂಕ, ಒಟ್ಟು 4 ಅಂಕಗಳು. ಇದಾದಮೇಲೆ 2-3 ವಾಕ್ಯದ ಪ್ರಶ್ನೆಗಳು ಕೃಷ್ಣೇಗೌಡನ ಆನೆಯಿಂದ ದೀರ್ಘ ಗದ್ಯದಿಂದ 3 ಪ್ರಶ್ನೆಗಳನ್ನು ಬರೀಬೇಕು, 2 ಅಂಕ ಇರ್ತದೆ. ಒಟ್ಟು ಒಂದು ಪ್ರಶ್ನೆಗೆ 2 ಅಂಕ, ಒಟ್ಟು 6 ಅಂಕಗಳು, 16 ಅಂಕ ಇಲ್ಲಿ 2-3 ವಾಕ್ಯದಿಂದ ಸಿಗ್ತದೆ. ಇದಾದಮೇಲೆ ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗಳಲ್ಲಿ ಪದ್ಯ ಭಾಗದಿಂದ ನೀವು ಬರೀಬೇಕಾಗಿರೋದು 2. ಅವ್ನು 4 ಕೊಡಲಿ, 3 ಕೊಡಲಿ, 5 ಕೊಡಲಿ, ಅದು ಎಲ್ಲ ಕೊಡೋದು 4ರಲ್ಲಿ ನೀವು 2 ಬರೀಬೇಕಾಗ್ತದೆ. ಅದರಲ್ಲಿ ಒಂದು ಪ್ರಶ್ನೆಗೆ 3 ಅಂಕ, ಒಟ್ಟು 6 ಅಂಕ ಪದ್ಯ ಭಾಗದಿಂದ ಸಂದರ್ಭಕ್ಕೆ ಇರ್ತದೆ. ಗದ್ಯ ಭಾಗದಿಂದ 1 ಪ್ರಶ್ನೆ ಬರೀಬೇಕು, ಸಂದರ್ಭದೊಡನೆ ವಿವರಿಸಿ ಅಥವಾ ಸಂದರ್ಭ ಸಹಿತ ವಿವರಿಸಿ, 3 ಅಂಕಗಳು ಇರ್ತದೆ. ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ 1 ಪ್ರಶ್ನೆ ಇರ್ತದೆ, ಅದಕ್ಕೆ 3 ಅಂಕಗಳು, ಒಟ್ಟು 12 ಅಂಕಗಳು ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗೆ ಬರೀಬೇಕು. ಇದಾದಮೇಲೆ 5-6 ವಾಕ್ಯದ ಪ್ರಶ್ನೆಗಳು ಕಾವ್ಯ ಭಾಗದಿಂದ 2 ಪ್ರಶ್ನೆಗಳನ್ನ ಬರೀಬೇಕು. 1 ಪ್ರಶ್ನೆಗೆ 4 ಅಂಕ, ಒಟ್ಟು 8 ಅಂಕಗಳು ಪದ್ಯ ಭಾಗದಿಂದ. ಗದ್ಯ ಭಾಗದಿಂದ 1 ಪ್ರಶ್ನೆ ಬರೀಬೇಕು, 1 ಪ್ರಶ್ನೆಗೆ 4 ಅಂಕ, ಇನ್ನೊಂದು
ಒಟ್ಟು 4 ಅಂಕಗಳು. ಕೃಷ್ಣೇಗೌಡ ನಾನೇ ದೀರ್ಘಗದಿಯಿಂದ ಒಂದು ಪ್ರಶ್ನೆಯನ್ನು 5-6 ವಾಕ್ಯಕ್ಕೆ ಬರೀಬೇಕು. ಒಟ್ಟು 4 ಅಂಕ. ಒಳಗೆ 16 ಅಂಕಗಳು 5-6 ವಾಕ್ಯದಿಂದ ನಿಮಗೆ ಆಗ್ತದೆ. ಆಮೇಲೆ ಭಾಷಾಭ್ಯಾಸ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 1ಕ್ಕೆ 2 ಅಂಕಗಳಿರ್ತದೆ. ಒಟ್ಟು 8 ಅಂಕಗಳು ಭಾಷಾಭ್ಯಾಸದಿಂದ. ಇನ್ನು ಪ್ರಬಂಧಕ್ಕೆ 4, ಆಮೇಲೆ ಪತ್ರಲೇಖನ ಲಾಸ್ಟಲ್ಲಿ ಕೊಟ್ಟಿರ್ತಾನೆ. ನೀವು ಮೊದಲು ಪತ್ರಲೇಖನ ಬರೆದು ಕೊನೆಗೆ ಪ್ರಬಂಧವನ್ನು ಬರೆಯಿರಿ. ಯಾಕೆಂದರೆ ಸಮಯವನ್ನು ಇದಕ್ಕೆ ನೀವು ಸಾಕಷ್ಟು ಕೊಡಬಹುದು. ಹಾಗಾಗಿ ಇಷ್ಟು ನಿಮಗೆ ಪ್ರಶ್ನಾಪತ್ರಿಕೆಯ ಶೈಲಿ ಇರ್ತದೆ. ಇದನ್ನು ನೀವು ಇಷ್ಟನ್ನು ಬರೀಲೇಬೇಕು. ಇದರಲ್ಲಿ ನೀವು ಚಾಯ್ಸ್ ತಗೊಳಂಗಿಲ್ಲ. ಇಷ್ಟನ್ನು ಬರೆದ್ರೆ ನಿಮಗೆ 80 ಅಂಕಗಳು ಸಿಗ್ತಕ್ಕಂಥದ್ದು. ಇಷ್ಟಕ್ಕೂ ಸರಿಯಾದ ಉತ್ತರವನ್ನೇ ಬರೆದಿರಬೇಕು, ಸೂಕ್ತವಾದ ಉತ್ತರವನ್ನೇ ಬರೆದಿರಬೇಕು. ಆಯ್ತಲ್ಲ? ಆಯಿತು. ಹೀಗೆ ಇದಾದಮೇಲೆ ನಿಮಗೆ ಈಗ ನಾವು ಪ್ರಶ್ನಾಪತ್ರಿಕೆಯನ್ನು ಗಮನಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆಗಳಲ್ಲಿ ಬರ್ತಕ್ಕಂಥದ್ದು ನಿಮಗೆ ಬಹು ಆಯ್ಕೆಗಳನ್ನು ಕೊಟ್ಟಿರ್ತಾನೆ ಪ್ರಶ್ನೆಯಲ್ಲಿ. ಅಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ನೀವು ಇಲ್ಲಿ ಬರೀಬೇಕಾದ್ರೆ ಈಗ ಉದಾಹರಣೆಗೆ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾವಣ ಅಪಹರಿಸ್ಕೊಂಡು ಹೋಗಿದ್ದಾರನ್ನ ಮಂಡೋದರಿನೋ, ಬಹುರೂಪಿಣಿನೋ, ಸೀತೆಯನ್ನೋ, ರಾಮನನ್ನು? ಇಲ್ಲಿ ಮುಖ್ಯವಾಗಿ ನಮಗೆ ಬರ್ತಕ್ಕಂಥದ್ದು ಸೀತೆ. ಹಾಗಾಗಿ ಇಲ್ಲಿ ಪ್ರಶ್ನೆಗೆ ಬರೀಬೇಕಾದ್ರೆ ನೀವು ಈ ಸೀತೆ ಅಂತ ಬರೀಬೇಕು ಉತ್ತರವನ್ನು ಪೂರ್ತಿಯಾಗಿ. ಒಂದು ವೇಳೆ ನೀವು ಈ ಅಂತ ಬರೆದು ಇಲ್ಲಿರೋ ಮಂಡೋದರಿ ಬರೆದ್ರೆ ತಪ್ಪಾಗ್ತದೆ ಅವಾಗ. ಅಥವಾ ಸೀತೆ ಅಂತ ಬರೆದು ಸೀತೆ ಅಂತ ಉತ್ತರ ಬರೆದು ಆ ಅಂತ ಬರೆದ್ರೆ ತಪ್ಪಾಗ್ತದೆ ನೋಡಿ. ಆ ಅಂತ ಆಪ್ಷನಲ್ಲಿರೋದು ಯಾವುದು? ಮಂಡೋದರಿ. ಈ ಅನ್ನೋ ಆಪ್ಷನಲ್ಲಿರೋದು ಯಾವುದು? ಸೀತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು. ಆಯ್ತಲ್ಲ? ಎರಡನೇ ಪ್ರಶ್ನೆ, ಗುರು ಹೇಗೆ ವರ್ತಿಸಬಾರದು? ಉತ್ತರ ಪದ್ಯ ಭಾಗದಲ್ಲಿರೋದು ಶರಣನಂತೆನೋ, ಗುರುವಿನಂತೆನೋ, ಲಘುವಾಗಿ, ಜಂಗಮನಾಗಿ. ಉತ್ತರ ಬರ್ತಕ್ಕಂಥದ್ದು ಇಲ್ಲಿ ಈ ಲಘುವಾಗಿ. ಯಾವುದೇ ಒಬ್ಬ ಗುರು ಲಘುವಾಗಿ ಅಂದರೆ ಕೀಳರಿಮೆಯ ಮನೋಭಾವನೆಯನ್ನು ಹೊಂದಿರಬಾರ್ದು. ಗುರು ನಾನಾರ್ಥಕ ಪದ. ಸರಿ. ತತ್ಸಮ ತದ್ಭವ ಪದ ಗೊರವ. ನಾನಾರ್ಥಕ ಪದ ಕೇಳಿದ್ರೆ ಒಂದು ಬೋಧಕ, ಇನ್ನೊಂದರ್ಥ ದೊಡ್ಡದು. ನಮ್ಮ ಪಠ್ಯಪುಸ್ತಕದಲ್ಲಿ ಏನಿದ್ದಾವೆ ಪದಗಳು ಅವನ್ನೇ ಬರೆದ್ರೆ ಸೂಕ್ತವಾಗಿರ್ತದೆ. ಗುರು ನಾನಾರ್ಥಕ ಪದ, ಒಂದರ್ಥ ಬೋಧಕ, ಇನ್ನೊಂದರ್ಥ ದೊಡ್ಡದು. ತತ್ಸಮ ತದ್ಭವ ಪದ ಗೌರವ. ಇದಾದಮೇಲೆ ನೆಕ್ಸ್ಟ್ ಮೂರನೇ ಪ್ರಶ್ನೆ, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಅಂತ ಯಾರು ಹೇಳಿದ್ದಾನೆ ಅಂತ ಪ್ರಶ್ನೆನೂ ಕೇಳ್ಬೋದು. ಆಯ್ತಲ್ಲ? ಹಗೆ ಅಂದರೆ ದ್ವೇಷ. ದ್ವೇಷ ಚಿಕ್ಕದಾದ್ರೂ ದೊಡ್ಡದಾದ್ರೂ ಅದು ದ್ವೇಷನೇ. ಹಾಗಾಗಿ ಅದನ್ನು ಯಾವುದೆಂದು ಉಪೇಕ್ಷಿಸಬಾರದೆಂದು ಅಂದರೆ ಶತ್ರುವೆಂದನೋ, ತೃಣವೆಂದನೋ, ಬಾಲಕನೆಂದನೋ, ಚಿಗುರೆಂದನೋ. ಪದ್ಯ ಭಾಗದಿಂದ ಬರೋದೇನು? ಪಗೆಯಂ ಬಾಲಕನೆಂಬರೆ. ಪಗೆ ಅಂದರೆ ಹಗೆಯನ್ನು ದ್ವೇಷವನ್ನು ಚಿಕ್ಕದು ಅಂತ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಅಂತ. ಅಂದರೆ ಬಾಲಕ ಅಂದರೆ ಅರ್ಥ ಚಿಕ್ಕದು ಅಂತ. ಹಗೆಯನ್ನು ನಾವು ಬಾಲಕ ಅಂತೇಳಿ ನಿರ್ಲಕ್ಷ್ಯ ಮಾಡಬಾರ್ದು. ಇವತ್ತು ಸಣ್ಣ ತಪ್ಪು ಮಾಡೋದು ಮುಂದೆ ದೊಡ್ಡ ತಪ್ಪನ್ನು ಮಾಡಬಹುದು. ಆಮೇಲೆ ನಾಲ್ಕನೇ ಪ್ರಶ್ನೆ, ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವವೆಂದರೆ ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತನ್ನು ಆಡುತ್ತಾರೆ. ನಮಗಿಲ್ಲಿ ಉತ್ತರ ಬೇಕಾಗಿರೋದೇನು? ದುರ್ಜನರು ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಅಂಥೇಳಿ ಪುರಂದರದಾಸರ ಒಂದು ಮಾತಿನ ಅರ್ಥ ಏನು ಅಂದರೆ, ದುರ್ಜನರು ಅಂದರೆ ಕೆಟ್ಟ ಜನಗಳು ಉಪಕಾರವನ್ನು ಮಾಡೋದಿಲ್ಲ, ಅವ್ರಿಗೆ ಒಳ್ಳೆಯದನ್ನು ಬಯಸೋಕೆ ಬರೋದಿಲ್ಲ. ಆದರೆ ಬಾಯಿ ಮಾತಲ್ಲಿ ಮಾತ್ರ ಬಂಗಾಳಿ ಮಾತಾಡ್ತಿರ್ತಾರೆ. ಅದಕ್ಕೆ ಅದು ಭಿನ್ನಾಣದ ಮಾತು. ಭಿನ್ನಾಣ ತದ್ಭವ ಪದ ವಯ್ಯಾರ. ವಯ್ಯಾರದ ಮಾತುಗಳಿಗೆ ಅವ್ರಿಗೆ ಕಡಿಮೆ ಇರಲ್ಲ. ದುರ್ಜನರು ಗುಣವಾಚಕ ಪದ. ದುರ್ಜನರು ಗುಣವಾಚಕ ಪದ. ಉತ್ತರ ದುರ್ ಅಂತ ಬರಿಬೇಕು. ನೀವು ಅಲ್ಲಿ ಏನು ಮಾಡ್ತೀರಾ? ಪ್ರಶ್ನೆ ಉತ್ತರ ಪತ್ರಿಕೆಯಲ್ಲಿ ದುರ್ಜ,
ದುರ್ಜನರು ಅಂತೆಲ್ಲ ಬರೀತೀರ, ಅದು ತಪ್ಪು. ದುರ್ಜನರು ಗುಣವಾಚಕ ದುರ್. ಈಗ ಪ್ರಶ್ನೆ ಪತ್ರಿಕೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಬಿಡಿಸ್ಕೊಳ್ತಾ ಹೋದಾಗ ಉತ್ತರ ಅನ್ನೋದು ನಮಗೆ ಸಿಗ್ತಾ ಹೋಗ್ತದೆ, ಎಲ್ಲ ಪ್ರಶ್ನೆಗಳಿಗೂ ಸೂಕ್ತವಾದ ಉತ್ತರ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೂಡ ನಾವು ತೆಗಿಬೋದು. ಈಗ ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಎಂಬ ಈ ಹೇಳಿಕೆಯು ಯಾವ ಕವಿ ಹೇಳಿರ್ತಕ್ಕಂಥದ್ದು ಅಂತಲೂ ಕೂಡ ಕೇಳಬಹುದು. ಕನಕದಾಸರೋ, ಪುರಂದರದಾಸರೋ ಅಥವಾ ವ್ಯಾಸರಾಯರೋ, ಈ ರೀತಿಯಾಗಿ ಆ ಆಪ್ಷನನ್ನು ಕೊಡ್ಬೋದು. ಹಾಗಾಗಿ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ರಿ. ಈ ಮಾತನ್ನು ಹೇಳಿರೋದು ಯಾರು ಅಂದರೆ ಪುರಂದರದಾಸರು. ಜೊತೆಗೆ ಪುರಂದರದಾಸರಿಗಿರ್ತಕ್ಕಂಥ ಬಿರುದು ಕರ್ನಾಟಕ ಸಂಗೀತ ಪಿತಾಮಹ. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂದರೆ ಪುರಂದರದಾಸರು. ಪುರಂದರದಾಸರ ಅಂಕಿತ ನಾಮ ಅವರ ಪುರಂದರ ವಿಠಲ. ಇಷ್ಟನ್ನು ಕೂಡ ಅವ್ರ ಬಗ್ಗೆ ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಜೊತೆಗೆ ಪುರಂದರದಾಸರು ಕೀರ್ತನಾಗಾರರು. ಆಯ್ತಲ್ಲ, ಎಷ್ಟು ಇಲ್ಲಿ ಒಂದು ಪ್ರಶ್ನೆ ಪದ್ಯ ಭಾಗದಿಂದ ಅಪ್ಲೈಡ್ ಪ್ರಶ್ನೆ ಕ್ವಶನ್ ಇರ್ತದೆ. ಪದ್ಯ ಭಾಗದಿಂದ ಒಂದು, ಕಾವ್ಯ ಭಾಗದಿಂದ, ಗದ್ಯ ಭಾಗದಿಂದ ಒಂದು, ಕೃಷ್ಣೇಗೌಡನ ಆನೆಯಿಂದ ಒಂದು. 3 ಪ್ರಶ್ನೆಗಳು ನಮಗೆ ನೇರವಾದ ಉತ್ತರ ಇಲ್ಲಿ ನಮಗೆ ಸಿಗೋದಿಲ್ಲ. ಒಂದು ವಾಕ್ಯವನ್ನು ಕೊಟ್ಟು ಆ ವಾಕ್ಯಕ್ಕೆ ಸಮರ್ಥನೆಯನ್ನು ನೀಡುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾನೆ. 1 ಸರಿ, 2 ತಪ್ಪು, ಅಥವಾ 2 ಸರಿ, ಅಥವಾ 2 ತಪ್ಪು, ಈ ಥರದ ಉತ್ತರವನ್ನು ಇಲ್ಲಿ ನಿಮಗೆ ಕೊಟ್ಟು ಕನ್ಫ್ಯೂಸ್ ಮಾಡೋಕ್ಕೆ ಅಂತ ಕೊಟ್ಟಿರ್ತಾರೆ. ಆವಾಗ ನೀವು ಪ್ರಶ್ನೆ ಪತ್ರಿಕೆಯನ್ನು ಸೂಕ್ತವಾಗಿ ಮೊದಲು ಓದ್ಕೊಂಡು ಆಮೇಲೆ ಉತ್ತರವನ್ನು ಆರಿಸಿ ಬರೀಬೇಕು. ಪೂರ್ತಿ ಉತ್ತರವನ್ನು ಬರೀಲೇಬೇಕು ನೀವು. ಇದರಲ್ಲಿ ಯಾವುದೇ ಇದಿಲ್ಲ. ಇದಾದಮೇಲೆ ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ? ಯಾರು? ದ ರಾ ಬೇಂದ್ರೆ. ಜೀವನದ ನದಿಗೆ, ಎಳನಗೆಗೆ, ಬಾನಿಗೆ, ಭೂಮಿಗೆ. ಉತ್ತರ ಜೀವನದ ನದಿಗೆ ಸೆಳವಿದೆ ಎಂದು ಹೇಳ್ತಾರೆ. ಅಂದರೆ ಜೀವನ ಅನ್ನೋದು ಯಾವಾಗ ಬೇಕಾದರೂ ಅಂತ್ಯ ಆಗ್ಬೋದು ಅಂತ. ಇದಾದಮೇಲೆ ನಮಗೆ 6ನೇ ಪ್ರಶ್ನೆ. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಸುಳ್ಳುಗಳಿಂದನೋ, ಜಾತಿ ಭಾವನೆಯಿಂದನೋ, ಕಣ್ಣು ನೋವಿನಿಂದನೋ, ಹತಾಶೆಯಿಂದನೋ? ಮೊದಲು ಏನು ಮಾಡ್ತಿದ್ದ, ಯಾರು ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ತಿಮ್ಮಪ್ಪನ ಹತ್ರ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ದ. ಆದಮೇಲೆ ಅವನು ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಅಪಾರವಾದ ಸುಳ್ಳುಗಳನ್ನು ಹೇಳ್ಕೊಳ್ತಾ ತಿರುಗ್ತಾ ಹೋದ. ಆವಾಗ ಅವನೇನು ಮಾಡ್ದ, ಕೊನೆಗೆ ಚಂದ್ರಪ್ಪನ ಹತ್ರನೂ ಹೋದ. ಆದರೆ ಡಾಕ್ಟರ್ ಚಂದ್ರಪ್ಪನಿಂದ ಅದು ಯಾವುದೇ ಅವನ ಕಣ್ಣು ನೋವನ್ನು ವಾಸಿ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೆ ಅವನು ಡಾಕ್ಟರ್ ತಿಮ್ಮಪ್ಪನ ಹತ್ರನೇ ಬರಬೇಕಾಯಿತು. ಆವಾಗ ಅವನು ಸುಳ್ಳು ಹೇಳ್ಕೊಂಡು ಓಡ್ತಿದ್ನಲ್ಲ, ಆ ಸುಳ್ಳುಗಳಿಂದ ಅವನು ಮುಕ್ತನಾಗಿದ್ದ. ಮುಂದಿನ ಪ್ರಶ್ನೆ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನೂ ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಆಮಾನಾಯಕರ ಮಾತಿನ ಆಶಯವೆಂದರೆ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆನ ಕಲೀಲೇಬೇಕು, ಅಥವಾ ಹೊರ ರಾಜ್ಯದವರು ತಮ್ಮ ಮಾತೃಭಾಷೆಯಲ್ಲೇ ವ್ಯವಹರಿಸಬಹುದು, ಅವ್ರಿಗೆ ಇಷ್ಟವಾದ ಭಾಷೆ, ಅಥವಾ ಹೊರ ರಾಜ್ಯದ ವಲಸಿಗರಿಗೆ ಸ್ಥಳೀಯ ಭಾಷಾ ಕಲಿಕೆ ಅನಿವಾರ್ಯವಲ್ಲ, ಅವ್ರಿಗೆ ನಮ್ಮ ಭಾಷೆದ ಅವಶ್ಯಕತೆ ಬೇಕಾಗಿಲ್ಲ ಅಂತ. ಅಥವಾ ಹೊರ ರಾಜ್ಯದವರು ಯಾವ ಭಾಷೆಯಲ್ಲಾದರೂ ವ್ಯವಹರಿಸಬಹುದು, ಅವ್ರಿಗೆ ಇಷ್ಟವಾದ ಭಾಷೆಯಲ್ಲಿ ಅವರು ವ್ಯವಹಾರ ಮಾಡ್ಬೋದು ಅನ್ನೋದು ಯಾವ ಹೇಳಿಕೆಯನ್ನು ಸೂಚಿಸುತ್ತೆ? ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡ್ಮೇಲೆ ಅಲ್ಲಿನ ಭಾಷೆಯನ್ನು ಬಳಸೋದು ಒಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಿರ್ತದೆ. ಹಾಗಾಗಿ ಇಲ್ಲಿ ಉತ್ತರ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆಯನ್ನು ಕಲೀಲೇಬೇಕು. ಮುಂದಿನ ಪ್ರಶ್ನೆ. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಮೊದಲು ಅಂತ ಐತಿ. ಹಂಗಂದರೆ ನಂತರ ಏನಾಯಿತು? ಆನೆ ಕೃಷ್ಣೇಗೌಡ ಅದನ್ನು ಕೊಂಡುಕೊಂಡು ಹೋದ ಅಲ್ಲ. ಯಾವ ಮಠದಲ್ಲಿತ್ತು? ಶೃಂಗೇರಿ ಮಠ, ಗೂಳೂರು ಮಠ, ರಂಭಾಪುರಿ ಮಠ, ಸಿದ್ಧಗಂಗಾ ಮಠ, ಅಥವಾ ಪೇಜಾವರ ಮಠ ಅಂತಲೂ ಕೇಳ್ಬೋದು, ಯಾವ ಮುರುಘಾ ಮಠ ಅಂತಲೂ ಕೇಳ್ಬೋದು. ಆಯ್ತಲ್ಲ. ಇಲ್ಲಿ ಉತ್ತರ ನಮಗೆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥದ್ದು ಪೂರ್ಣಚಂದ್ರ ತೇಜಸ್ವಿ ಅವರು ತಿಳಿಸಿರ್ತಕ್ಕಂಥದ್ದು ಗೂಳೂರು ಮಠ. ಗೂಳೂರು ಮಠದಲ್ಲಿ ಕೃಷ್ಣೇಗೌಡರ ಆನೆ ಇತ್ತು. ಪ್ರಶ್ನೆಯನ್ನು ಬೇಕಾದ್ರೆ ತಿರುಗೂ ಕೇಳ್ಬೋದು, ಮುರುಘಾ. ಗೂಳೂರು ಮಠದಲ್ಲಿ ಇದ್ದಂತಹ ಆನೆಯನ್ನು
ಯಾರು ಕೊಂಡ್ಕೊಂಡು ಹೋದರು? ಕೃಷ್ಣೇಗೌಡನೋ, ನಿರೂಪಕರೋ, ರೆಹಮಾನೋ, ಈ ಥರ ಆಪ್ಷನ್ನು ಬೇಕಾದ್ರೆ ನಿಮಗೆ ಕೊಡ್ಬೋದು. ಹಾಗಾಗಿ ಪ್ರಶ್ನೆಗಳನ್ನು ನೀವು ಹೆಂಗೆ ಬೇಕಾದರೂ ಕೇಳೋ ಸಾಧ್ಯತೆ ಇರ್ತದೆ. ಸಂಪೂರ್ಣವಾಗಿ ಪಠ್ಯಪುಸ್ತಕವನ್ನು ಓದ್ಕೊಂಡಿರಬೇಕು. 9ನೇ ಪ್ರಶ್ನೆ, ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು? ಇದು 2025 ಮಾರ್ಚ್ ಪರೀಕ್ಷೆಯಲ್ಲಿ ಕೇಳಿದ್ದ ಈ ಪ್ರಶ್ನೆಗೆ ಇಲ್ಲಿ ಅರಣ್ಯದಲ್ಲಿ ಅಂತ ಕೊಟ್ಟಿದ್ದಾನೆ, ಶಿಕಾರಿ ಗಂಡಿಯಲ್ಲಿ ಅಂತ ಕೊಟ್ಟಿದ್ದಾನೆ, ಮರದ ಮೇಲೆ ಅಂತ ಕೊಟ್ಟಿದ್ದಾನೆ, ಬೇಲಿಯ ಬುಡದಲ್ಲಿ ಅಂತ ಕೊಟ್ಟಿದ್ದಾನೆ. ಆ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಯಲ್ಲಿ ಶಿಕಾರಿ ಮಂಡಿ, ಶಿಕಾರಿ ಗುಂಡಿ, ಶಿಕಾರಿ ಗಂಡಿ ಅಂತೇಳಿ ಶಿಕಾರಿ ಬಂಡಿ ಅಂತ ಇವನ್ನೇ 4 ಆಪ್ಷನ್ ಕೊಟ್ಬಿಟ್ಟಿದ್ದ. ಕೆಲವರು ಏನು ಮಾಡಿದ್ರು, ಗಂಡಿ ಅನ್ನೋದನ್ನು ಗುಂಡಿ ಅಂತಲೂ ಹಾಕ್ಬಂದರು, ಕೆಲವರು ಬಂಡಿ ಅಂತಲೂ ಹಾಕ್ಬಂದರು. ಇವೆಲ್ಲ ತಪ್ಪು. ಇಲ್ಲೇ ನಿಮ್ಮನ್ನು ಕನ್ಫ್ಯೂಸ್ ಮಾಡಿಸ್ಬೋದು. ಶಿಕಾರಿ ಗಂಡಿ ಅನ್ನೋದು ಸರಿಯಾದ ಉತ್ತರ. ಆಮೇಲೆ 10ನೇ ಪ್ರಶ್ನೆ, ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ, ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದರೆ, ಟರ್ಮ್ ಅಂದರೆ ಅವಧಿ ಮುಗಿಸಿದ್ರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ತೀರ್ಮಾನವೆಂದರೆ, ಅಥವಾ ಮಾತಿನ ಅರ್ಥ ಅಂದರೆ ಖಾನ್ ಸಾಹೇಬ್ ಯಾರು ಹಂಗಾದರೆ? ಮುನ್ಸಿಪಾಲಿಟಿ ಪ್ರೆಸಿಡೆಂಟ್. ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ ಯಾರು, ಅಧ್ಯಕ್ಷ ಅಂತಂದರೆ ಖಾನ್ ಸಾಹೇಬ್. ಅವನೇನು ಮಾಡ್ತಾನೆ, ಈ ರೀತಿಯಾಗಿ ತಿಳಿಸ್ತಾನೆ ಯಾರಿಗೆ? ಲೇಖಕರಿಗೆ. ಅದಕ್ಕೆ ಅಧಿಕಾರ ಉಳಿಸಿದರೆ ಸಾಕು, ನಿವೃತ್ತಿಯ ಬಯಕೆ ಅವನಿಗಿದೆಯೋ ಅಂತನೋ, ವಿರೋಧ ಪಕ್ಷದವರ ಬಗ್ಗೆ ಅವನಿಗೆ ಭಯ ಇದೆಯಂತನೋ, ಅಧ್ಯಕ್ಷಗಿರಿ ಎಂಬುದು ಸರಾಗವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ನಡೆಸ್ಕೊಂಡು ಹೋಗಬಹುದು. ಉತ್ತರ ಅಧಿಕಾರ ಉಳಿದ್ರೆ ಸಾಕು ಅಲ್ವಾ? ಅವನಿಗೆ ಬೇಕಾಗಿದ್ದು ಅಧಿಕಾರ. ಇಷ್ಟು ನಿಮಗೆ ಕಾವ್ಯ ಭಾಗದಿಂದ, ಗದ್ಯ ಭಾಗದಿಂದ, ಕೃಷ್ಣೇಗೌಡನೇ ಆನೆ ದೀರ್ಘ ಗದ್ಯದಿಂದ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಇದಕ್ಕೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೀಲೇಬೇಕು. ಇದಾದಮೇಲೆ ನಮಗೆ ಬಿಟ್ಟ ಸ್ಥಳವನ್ನು ಸೂಕ್ತವಾದ ಉತ್ತರದಿಂದ ಬರೆಯಿರಿ. ಯಾವ್ಯಾವ ಬರೆದ್ಬಿಡೋದಲ್ಲ, ಸೂಕ್ತವಾದ ಉತ್ತರಗಳಿಂದನೇ ಬರೀಬೇಕು. ಆವಾಗಲೇ ನಮಗೆ ಅಂಕಗಳನ್ನು ಸರಿಯಾಗಿ ಸಿಗೋದು. 11ನೇ ಪ್ರಶ್ನೆ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ವರದಕ್ಷಿಣೆ. ಉತ್ತರ ನಿಶಾ ಶರ್ಮಾ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. 12, ದಣಿಗಳು ಒಳೆಯ ಒಳತ್ತಲು ಸೂಚಿಸಿದ್ದು ಯಾರಿಗೆ? ಯಾರು? ಕುದುಪ. ಕುದುಪನ ಕುಟುಂಬ ದಣಿಗಳಾದ ವೆಂಕಪ್ಪಯ್ಯನವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರ್ತಾರೆ. ಅವನು, ಕುದುಪ, ಚಿನ್ನಮ್ಮ ಮತ್ತು ಗುಡ್ಡ 3 ಜನ. ಅಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು, ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡ್ತಿದ್ದ? ಮರಿಮೀನು ಹಿಡಿಯುವ ಆಟ. ಆಮೇಲೆ 13ನೇ ಪ್ರಶ್ನೆ, ಡ್ಯಾಶ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದರು. ಅಬ್ದುಲ್ ಕಲಾಂಗೆ ಶಾಲೆಗೆ ಬರೋದಕ್ಕೆ ಪ್ರೇರೇಪಣೆ ಕೊಟ್ಟವ್ರು ಯಾರು ಅಂದರೆ ಶಿವಸುಬ್ರಹ್ಮಣ್ಯ ಅಯ್ಯರ್. ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಅಬ್ದುಲ್ ಕಲಾಂ ಅವರನ್ನು ಅವತ್ತಿನ ಸಂದರ್ಭದಲ್ಲಿ ಶಾಲೆಗೆ ಕಳಿಸುವಂತೆ ಪ್ರೇರೇಪಣೆ ಕೊಟ್ಟರು ಅಂಥೇಳಿ ಅವರು ನೆನಪು ಮಾಡ್ಕೊಂಡಿದ್ದಾರೆ. ಆಮೇಲೆ 14ನೇ ಪ್ರಶ್ನೆ, ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ತಿಳಿಸಿದನು? ಡ್ಯಾಶ್ನಿಗೆ ತಿಳಿಸಿದನು. ಮುದ್ರಣ ಮನೋರಮೆಯಲ್ಲಿ ಬರ್ತಕ್ಕಂಥದ್ದು. ಶೇಷ ಎನ್ನುವಂಥ ಕವಿ ರಾಮಾಯಣದ ಕಥೆಯನ್ನು ವಾತ್ಸಾಯನನಿಗೆ ಹೇಳಿದಂತಹ ಕಥೆ ಅದು. ಅದನ್ನು ಮುದ್ರಣ ಮನೋರಮೆಗೆ ತಿಳಿಸ್ತಾನೆ. ವಾತ್ಸಾಯನನಿಗೆ ಹೇಳಿದಂತಹ ಕಥೆನೇ ಶೇಷ ರಾಮಾಯಣದ ಕಥೆ. 15ನೇ ಪ್ರಶ್ನೆ, ಡ್ಯಾಶ್ ಬಾಯಿ ಚಪಲ ಜಾಸ್ತಿ ಇರುತ್ತದೆ. ಯಾರಿಗೆ ಬಾಯಿ ಚಪಲ? ಪೆನ್ಷನ್ದಾರರಿಗೆ. ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ. ಯಾಕೆಂದರೆ ಮನೆಗೆ ಮಾಡ್ಕೊಳ್ಳೋಕ್ಕೆ ಅವರು ಮಕ್ಕಳು ಸೊಸೆನೋ ಬೈತಾರೋ ಮತ್ತೊಂದು ಇನ್ನೊಂದು ಅಂಥೇಳಿ, ಅಥವಾ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಅವ್ರೇನು ಮಾಡ್ತಾರೆ, ಹೊರಗಡೆ ಹೋಟೆಲ್ಗಳಿಗೆ ಹೋಗಿ ತಿನ್ನುವಂತಹ ವ್ಯವಸ್ಥೆ ಇದೆ. ಇದು
ಇಷ್ಟು ನಿಮಗೆ ಬಿಟ್ಟ ಸ್ಥಳವನ್ನು ಸೂಕ್ತವಾದ ಉತ್ತರದಿಂದ ತುಂಬಿ 5 ಅಂಕಗಳಿಗೆ ಇರ್ತದೆ. 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಅದು ಸೂಕ್ತವಾದ ಉತ್ತರವನ್ನೇ ಬರೆದಿರಬೇಕು. ಪ್ರಶ್ನೆ ಸಂಖ್ಯೆಯನ್ನು ಸರಿಯಾಗಿ ಹಾಕಿ ಉತ್ತರವನ್ನು ಬರೆದ್ರೆ ಸಾಕು. ಪ್ರಶ್ನೆಯೂ ಬರೆದು ಉತ್ತರ ಬರಿಬೇಕು ಅಂತ ಏನಿಲ್ಲ. ಉತ್ತರವನ್ನು ಪ್ರಶ್ನೆ ಸಂಖ್ಯೆ ಹಾಕ್ಬಿಟ್ಟು ಉತ್ತರ ಬರೆದ್ರೆ ಸಾಕು ನಮಗೆ. ಆಮೇಲೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು 5 ಅಂಕಗಳಿಗೆ ಇದು ಇರ್ತದೆ. ಇಲ್ಲಿ ಇವಾಗ ಈ ಒಂದು ಕಡೆ ಕವಿಗಳ ಹೆಸರು ಕೊಟ್ಟು ಅವರ ಕೃತಿಗಳನ್ನ ಕೊಡ್ಬೋದು ಅಥವಾ ಆಕರ ಗ್ರಂಥಗಳನ್ನ ಕೊಡ್ಬೋದು. ಇವನ್ನು ನೀವು ಪದ್ಯ ಆದಮೇಲೆ ಆಕರ ಗ್ರಂಥಗಳು ಏನಿರ್ತೈತೆ ಅದನ್ನು ಸರಿಯಾಗಿ ಓದ್ಕೊಳ್ಳೇಬೇಕಾಗ್ತದೆ. ಕವಿಯ ಬಿರುದುಗಳು, ಕವಿಯ ಕೃತಿಗಳು, ಯಾವ ಪದ್ಯವನ್ನು ಯಾವ ಕವಿ ಬರೆದಿದ್ದಾನೆ ಇದನ್ನೆಲ್ಲ ನೀವು ಸ್ಪಷ್ಟವಾಗಿ ಓದ್ಕೊಳ್ಬೇಕು. ಅದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಪಠ್ಯ ಪುಸ್ತಕದಲ್ಲಿ ನಿಮಗೆ ಸಿಗ್ತದೆ. ಪುಲಿಗೆರೆ ಸೋಮನಾಥ ಅವನ ಬಿರುದು ಏನಾದರೂ ಕೊಟ್ಟಿದ್ದಾರಾ ಇಲ್ಲಿ? ಇಲ್ಲ. ಅವನ ಕೃತಿ ಏನಾದರೂ ಕೊಟ್ಟಿದ್ದಾರಾ? ಹೌದು. ಯಾವುದು? ಸೋಮೇಶ್ವರ ಶತಕ ಆಯ್ತಲ್ಲ, ಸೋಮೇಶ್ವರ ಶತಕ. ಪುರಂದರದಾಸರು ಅವರು ಯಾವ ಕವಿ ಅಂತ ಕೊಟ್ಟಿದ್ದಾರಾ? ಅವರ ಅಂಕಿತ ನಾಮ ಕೊಟ್ಟಿದ್ದಾರೆ ಇವಾಗ. ಯಾವುದು? ಪುರಂದರ ವಿಠಲ ಆಯ್ತಲ್ಲ. KS ನಿಸಾರ್ ಅಹಮದ್ ಅವರ ಕೃತಿ ಕೊಟ್ಟಿದ್ದಾರೆ. ಯಾವುದು? ವ್ಯಕ್ತಿಪರ ಕವನಗಳು. ಟಿ ಯಲ್ಲಪ್ಪ ಚಿಟ್ಟೆ ಮತ್ತು ಜೀವನಯಾನ. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ ಆಯ್ತಲ್ಲ. ಇಷ್ಟು ಉತ್ತರ. ಇದರಲ್ಲಿ ಹೊಂದಿಸಿ ಬರೆಯೋಕ್ಕಾಗದೇ ಇಲ್ಲದ್ದು ಯಾವುದು? ಜಾನಪದ. ಜಾನಪದ ಕವಿಗಳು ಇಲ್ಲಿ ಯಾರೂ ಇಲ್ಲ. ಹೀಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ನಾನಿಲ್ಲಿ ಇವಾಗ ನಿಮಗೆ ಗುರ್ತು ಹಾಕಿದ್ದೀನಿ ಅಷ್ಟೇ. ಆದರೆ ನೀವು ಈ ರೀತಿ ಹಾಕಬಾರ್ದು. ಪರೀಕ್ಷೆಯಲ್ಲಿ ಸೂಕ್ತವಾದ ಉತ್ತರವನ್ನು ಹೊಂದಿಸಿ ಬರೀಬೇಕು. ಇಲ್ಲಿ ಪುಲಿಗೆರೆ ಸೋಮನಾಥ ಅಂದರೆ ಸೋಮೇಶ್ವರ ಶತಕ. ಪ್ರಶ್ನೆಯನ್ನು ಬರೆದು ಉತ್ತರವನ್ನು ಅದ್ರ ಎದುರುಗಡೆ ಅದ್ರ ಮುಂದೆಗಡೆ ಬರಿಬೇಕು. ಇದು ಹೊಂದಿಸಿ ಬರೆಯಿರಿ ಅಂತ. ನೀವು ಇಲ್ಲಿ ಆರೋ ಮಾರ್ಕ್ ಹಾಕೋದು ಇವೆಲ್ಲ ಮಾಡೋದು ಅಥವಾ ಇಲ್ಲಿ ಗುರ್ತು ಹಾಕೋದು ಅದ್ಯಾವುದು ಕೂಡ ಮಾಡೋಂಗಿಲ್ಲ. ಇದು ತಪ್ಪು. ಪ್ರಶ್ನೆಯ ಮುಂದೆ ಉತ್ತರವನ್ನು ಸೂಕ್ತವಾದ ಉತ್ತರವನ್ನು ಬರೀಬೇಕು. ಇಷ್ಟು ನಿಮಗೆ ಹೊಂದಿಸಿ ಬರೆಯರಿಗೆ ಇರ್ತೈತೆ 5 ಪ್ರಶ್ನೆಗಳು. ಈ 5 ಪ್ರಶ್ನೆಗಳು ಬರ್ತಕ್ಕಂಥದ್ದು ನಿಮಗೆ ಪದ್ಯ ಭಾಗದಿಂದ ಅಥವಾ ಕಾವ್ಯ ಭಾಗದಿಂದ ಹೊಂದಿಸಿ ಬರೆಯೋ ಪ್ರಶ್ನೆಗಳನ್ನು ಕೇಳ್ತಾನೆ. ಇದಾದಮೇಲೆ ನಿಮಗೆ ಬರ್ತಕ್ಕಂಥದ್ದು 2-3 ವಾಕ್ಯದಲ್ಲಿ ಉತ್ತರಿಸಿ. ಪದ್ಯಗಳಿಂದ ಎಷ್ಟು ಬರೀಬೇಕು? ಕಾವ್ಯ ಭಾಗದಿಂದ 3. ಮೊದಲನೇ ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಕದಡಿದ ಸಲಿಲಂ ತಿಳಿ ಬಂದದೆ ಪದ್ಯ ಭಾಗದಲ್ಲಿ. ಮಂಡೋದರಿಯನ್ನು ಜೊತೆಗೆ ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ಒಳಗೊಂಡದೆ. ಅವನು ಬಂದಾಗ ಮಂಡೋದರಿ ಸಪೆ ಮುಖವನ್ನು ಹಾಕ್ಕೊಂಡು ನಿಂತಿರ್ತಾಳೆ, ಒತ್ರ ಪದ್ಮೆ. ಹಾಗಾಗಿ ಅವಳನ್ನ ನೋಡ್ಬಿಟ್ಟು ಅವರನ್ನು ಉದ್ದೇಶಿಸಿ ಅವನು ಹೇಳ್ತಾನೆ, ನಿಮಗಿಷ್ಟು ಅವಮಾನವನ್ನು ಉಂಟು ಮಾಡಿದ, ಅಪಮಾನವನ್ನು ಭಂಗವನ್ನು ಉಂಟು ಮಾಡಿದಂತಹ ಭಂಗ ತದ್ಭವ ಪದ ಬನ್ನ. ಭಂಗವನ್ನು ಭಂಗ ಅಂದರೆ ತೊಂದರೆಯನ್ನು ಕೊಟ್ಟಿರ್ತಕ್ಕಂತಹ ಅಂಗದಾದಿಗಳನ್ನು ಹುಪ್ಪುಗಂಟಿಕ್ಕುವುದರೊಳಗಡೆ ಭೃಭಂಗ ಮಾತ್ರದೊಳೆ ಅಂತ ಅವ್ನು ಹೇಳ್ತಾನೆ. ಭೃಭಂಗ ಮಾತ್ರದೊಳೆ ಉಬ್ಬುಗಂಟಿಕ್ಕುವುದರಲ್ಲೇ ಅವರನ್ನೆಲ್ಲ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ಹಲವು ಪ್ರಕಾರದಿಂದ ಶಿಕ್ಷೆಗಳನ್ನು ಅವರಿಗೆ ಕೊಟ್ಟು ಶಿಕ್ಷಿಸ್ತೀನಿ ಅಂಥೇಳಿ ರಾವಣನು ಅಂತಃಪುರದ ಸ್ತ್ರೀಯರನ್ನು ಸಮಾಧಾನ ಪಡಿಸಿದನು. ಇಷ್ಟು ಈ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ. ನಿಮಗೆ ಇಷ್ಟೊಂದು ತೊಂದರೆ ಕೊಟ್ಟಿರ್ತಕ್ಕಂಥ ನನ್ನ ಅಂಗದಾದಿಗಳನ್ನು ಭೃಭಂಗ ಮಾತ್ರದೊಳೆ ಸೆರೆಗಿಡಿದು ಅಂದರೆ ಹಿಡಿದು ತಂದು ನಿಮ್ಮ ಮುಂದೆನೇ ಬಹು ಪ್ರಕಾರದಿಂದ ಹಲವು ರೀತಿಯ ಶಿಕ್ಷೆಗಳನ್ನು ಕೊಡ್ತೀನಿ ಅಂತೇಳಿ ಅವನು ಸಮಾಧಾನವನ್ನು ಪಡಿಸ್ತಾನೆ. ಇಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥದ್ದು ವೀರ ಮತ್ತು ಮಂತ್ರಿಗಳಿಗಿರಬೇಕಾದಂತಹ ಅರ್ಹತೆಗಳು ಯಾವ್ಯಾವು ಅಂತ ಕೇಳ್ತಾನೆ. ಇಲ್ಲಿ ಒಟ್ಟು ಇದು 4 ಅಂಕದ ಪ್ರಶ್ನೆಗಳು. 2-3 ವಾಕ್ಯಕ್ಕೂ ಕೇಳ್ಬೋದು, 5-6 ವಾಕ್ಯಕ್ಕೂ ಕೇಳ್ಬೋದು. ಹಾಗಾಗಿ ನಾನು ಇಷ್ಟು ಉತ್ತರವನ್ನು ಇಲ್ಲಿ ಹಾಕಿದ್ದೀನಿ. ವೀರ ತದ್ಭವ ಪದ ಬೀರ. ಮಂತ್ರಿ ರಾಜ ತದ್ಭವ ಪದ ರಾಯ. ಯೋಗಿ ತದ್ಭವ ಪದ ಜೋಗಿ.
ಒಬ್ಬ ವೀರನಿಗೆ ಮುಖ್ಯವಾದಂಥ ಗುಣಗಳು ಏನಿರಬೇಕು? ಅವನಿಗೆ ಹಿರಿಯಲು ಬಲ್ಲವನಾಗಿರಬೇಕು, ಹೋರಾಡುವಂಥ ಮನೋಭಾವನೆ ಹೊಂದಿರಬೇಕು, ಉತ್ತರ ಕುಮಾರ ಪೌರುಷ ಒಲೆ ಮುಂದೆ ಅನ್ನಂಗಿರಬಾರ್ದು. ರಣಭೂಮಿಯಲ್ಲಿ ಅದೆಷ್ಟೇ ಸೈನ್ಯವ ಇದ್ದರೂ ಕೂಡ ನಾನು ಅವರನ್ನು ಭೇದಿಸಬಲ್ಲೆ ಎನ್ನುವಂತಹ ಗುಣ ಒಬ್ಬ ವೀರನಲ್ಲಿ ಇರಬೇಕು. ಅವನು ನಿಜವಾದ ವೀರ. ಮಂತ್ರಿಗೆ ಲೋಕದ ನಾನಾ ಚಮತ್ಕಾರಗಳು ತಿಳಿದಿರಬೇಕು. ಯಾಕೆಂದರೆ ಅವನು ಒಬ್ಬ ಮಂತ್ರಿ ಆಗಬೇಕು ಅಂದರೆ ರಾಜನಲ್ಲಿ ಅವನು ಇದ್ದಂಥ ಸಂದರ್ಭದಲ್ಲಿ ಇಡೀ ಸಾಮ್ರಾಜ್ಯದಲ್ಲಿ ಆಡಳಿತ ಮುನ್ನಡೆಸಬೇಕು ಅಂತಂದರೆ ಬೇರೆ ಬೇರೆ ಸಾಮ್ರಾಜ್ಯದ ಒಂದು ವಿಚಾರಗಳು ಕೂಡ ಮಂತ್ರಿಗೆ ಗೊತ್ತಿರಬೇಕು. ಆಮೇಲೆ ರಾಜನಿಗೆ ಏನು ಗೊತ್ತಿರಬೇಕು? ಅವನಿಗೆ ಮುಖ್ಯವಾಗಿ ತಾಳ್ಮೆಯ ಗುಣಗಳು ಇರಬೇಕು. ಯಾಕೆಂದರೆ ನಿರ್ಧಾರವನ್ನು ತೆಗೆದುಕೊಳ್ಳೋದು ಯಾರು? ರಾಜ. ಮಂತ್ರಿ ಎಷ್ಟೇ ಹೇಳ್ಬೋದು, ಇವನು ವೀರ ಎಷ್ಟೇ ಹೋರಾಡ್ಬೋದು, ಕೊನೆಗೆ ನಿರ್ಧಾರವನ್ನು ತೆಗೆದುಕೊಳ್ಳೋದು ಯಾರು ಅಂದರೆ ರಾಜ. ಹಾಗಾಗಿ ಆ ರಾಜನಿಗೆ ತಾಳ್ಮೆಯ ಗುಣಗಳು ಇರಬೇಕು. ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಗುಣ ಅವನಲ್ಲಿ ಇರಬೇಕು. ಆಮೇಲೆ ಯೋಗಿಗೆ ಅರಿಷಡ್ವರ್ಗಗಳನ್ನು ತ್ಯಜಿಸಿದವನಾಗಿರಬೇಕು ಅಥವಾ ಅವುಗಳನ್ನು ಗೆಲ್ಲಬಲ್ಲವನಾಗಿರಬೇಕು. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಅಂತೇನಿದ್ದಾವೆ ಅರಿಷಡ್ವರ್ಗಗಳು, ಈ ಅರಿಷಡ್ವರ್ಗಗಳನ್ನು ಗೆಲ್ಲುವವನು ನಿಜವಾದ ಯೋಗಿ ಆಗ್ತಾನೆ ಅಂಥೇಳಿ ಸೋಮೇಶ್ವರ ಶತಕದಲ್ಲಿ ಸೋಮನಾಥ ತಿಳಿಸಿದ್ದಾನೆ. ಇಷ್ಟು ಒಬ್ಬ ವೀರನಿಗೂ, ಮಂತ್ರಿಗೂ, ರಾಜನಿಗೂ, ಯೋಗಿಗೂ ಇರಬೇಕಾದಂತಹ ಗುಣಗಳು, ಅರ್ಹತೆಗಳು. ಇದಾದಮೇಲೆ ಮುಂದಿನ ಪ್ರಶ್ನೆ, ಉಸಿನಿದ್ದೆ ಸಾಕು ಎದ್ದೇಳಿ ಎಂದು ಮಕ್ಕಳಿಗೆ ಹೇಳಲು ಕಾರಣವೇನು? ದ ರಾ ಬೇಂದ್ರೆಯವರು ಬೆಳಗು ಜಾವ ಪದ್ಯ ಭಾಗದಲ್ಲಿ ಮಕ್ಕಳಿಗೆ ಏನನ್ನು ತಿಳಿಸ್ತಾರೆ? ಈ ಬಾಳು ಒಂದು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂತೇಳವರು ಹೇಳ್ತಾರೆ. ಯಾಕಂದರೆ ಗುಡಿ ಗೋಪುರಕ್ಕೆ ಬೆಳಕು ಎನ್ನುವಂಥ ಬೇಟೆಗಾರ ಬಲೆ ಬೀಸಿ ಬರ್ತಾನೆ ಅನ್ಬೇಕಾದ್ರೆ ಮಕ್ಕಳು ನೀವು ಸಾಕಷ್ಟು ಸಮಯವನ್ನು ಹೊಂದಿದ್ದೀರಾ, ಜೊತೆಗೆ ಕನಸುಗಳನ್ನು ಹೊಂದಿರ್ತೀರಾ. ಈ ಕನಸುಗಳನ್ನು ನನಸು ಮಾಡ್ಕೊಳ್ಬೇಕು ಅಂತಂದರೆ ಜೊತೆಗೆ ಜೀವನದ ಮುಂದಿನ ಮಧುರವಾದ ಕ್ಷಣಗಳಿಂದ ನಾವು ಸುಮಧುರವಾಗಿರಬೇಕು ಅಂತಂದರೆ ಹೆಚ್ಚು ಉತ್ಸಾಹರಾಗಿ ಕಾರ್ಯಪ್ರವೃತ್ತರಾಗಿರಬೇಕು. ತುಂಬಿದಂತಹ ಜೀವನವನ್ನು ನಡೆಸಲು ಬೇಗ ನೀವು ಎಚ್ಚರಗೊಳ್ಳಿ ಅಂಥೇಳಿ ಕವಿ ಬೇಂದ್ರೆ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಇದು MCQ ಪ್ರಶ್ನೆಗೂ ಬೇಕಾದ್ರೆ ಕೇಳ್ಬೋದು, ಬಹು ಆಯ್ಕೆ ಪ್ರಶ್ನೆಗೆ. ಉಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ? ಅಥವಾ ಯಾವ ಕವಿ ಹೇಳ್ತಾರೆ? ದ ರಾ ಬೇಂದ್ರೆ. ಯಾವ್ರಿಗೆ ಹೇಳ್ತಾರೆ? ಮಕ್ಕಳಿಗೆ. ಎಷ್ಟು. ಆಮೇಲೆ ಶಿಲುಬೆಗೆ ಏರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಶಿಲುಬೆಗೆ ಏರಿಸಿದವರಂಥ ಗುಣಗಳು ಅಂದರೆ ಕ್ರಿಸ್ಮಸ್ ಅಥವಾ ಯೇಸು ಕ್ರಿಸ್ತ ಅಂತ ಏನು ಕರಿತೀವಲ್ವ, ಕ್ರಿಸ್ಮಸ್ ಹಬ್ಬವನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕ್ರಿಸ್ಮಸ್ ಹಬ್ಬವನ್ನು ಮಾಡೋದು ಯೇಸು ಕ್ರಿಸ್ತನ ಜನ್ಮದಿನವನ್ನು ಆಧಾರವಾಗಿಟ್ಕೊಂಡು. ಈ ಶಿಲುಬೆಗೆ ಏರಿಸಿದಂಥ ಗುಣಗಳು ಕಾಲರಾಯನ ಗುಜರಿ ಸೇರಿಲ್ಲ, ಬದಲಾಗಿ ಅವು ವೇಷ ಮರೆಸ್ಕೊಂಡಿದ್ದಾವೆ. ಯಾವ್ಯಾವ ರೀತಿಯಾಗಿ? ಅಧಿಕಾರದ ಬಲಿಷ್ಠ ಕೈಗಳು, ಎದೆಯಾಳದ ಮುಯ್ಯಿಗಳು, ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರನೇಡು ಇವುಗಳು ದ್ವೇಷ ರೂಪವನ್ನು ತಾಳ್ಕೊಂಡಿದ್ದಾವೆ. ಆ ದ್ವೇಷ ಅನ್ನೋದು ಅವತ್ತು ಮನಸ್ಸಿನಲ್ಲೇ ಇರೋದಲ್ಲ, ಮನಸ್ಸಿನಿಂದ ಜೊತೆಗೆ ಇವತ್ತು ಆಯುಧಗಳಾಗಿ, ಶಸ್ತ್ರಾಸ್ತ್ರಗಳಾಗಿ ಅವು ಬದಲಾಗಿದ್ದಾವೆ. ಯಾವಾಗ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂಥ ಒಂದು ಸ್ಥಿತಿ ಇವತ್ತಿನ ಸಂದರ್ಭದಲ್ಲಿ ನಿರ್ಮಾಣ ಆಗಿದೆ ಅನ್ನೋದನ್ನು ಜೀಸಸ್ಸು ಆ ಸಂದರ್ಭದಲ್ಲೇ ತಿಳಿಸಿದ್ದಾರೆ. ಅಷ್ಟು 3 ಪ್ರಶ್ನೆಗಳು ಪದ್ಯ ಭಾಗದಿಂದ ಬರೀಬೇಕಾಗ್ತದೆ. 4 ಪ್ರಶ್ನೆಗಳಿರ್ತವೆ. ಇದಾದಮೇಲೆ ಗದ್ಯ ಭಾಗದಿಂದ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯ ಏನು? ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಚಂದ್ರಪ್ಪ ಏನು ಹೇಳ್ತಾರೆ? ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದೇ ಇರತಕ್ಕಂಥ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ಯಾಕೆಂದರೆ ಡಾಕ್ಟರ್ ತಿಮ್ಮಪ್ಪ ಏನಾದರೂ ಕಣ್ಣಿನ ಡಾಕ್ಟ್ರ್ ಆಗಿದ್ರೇನೋ ಗೊತ್ತಿಲ್ಲ. ಹಾಗಾಗಿ ಅವರು ಕಣ್ಣಿನ ನೋವನ್ನು ವಾಸಿ ಮಾಡೋದಕ್ಕೆ ಸೂಕ್ತವಾಗಿದ್ದರು. ಬಸಲಿಂಗನಿಗಿದ್ದಂಥ ಸಮಸ್ಯೆ ಏನು? ಕಣ್ಣು ನೋವು. ಅದರಲ್ಲಿ ಯಾವ ಕಣ್ಣು? ಎಡಗಣ್ಣು ನೋವು. ಹಾಗಾಗಿ ಕಣ್ಣನ್ನು ತೋರಿಸ್ಕೊಳ್ಳೋಕ್ಕೆ ಅವನು ಡಾಕ್ಟರ್ ಚಂದ್ರಪ್ಪನನ್ನು ಬಿಟ್ಟು ತಿಮ್ಮಪ್ಪನ ಹತ್ರ ಹೋಗೋದೇ ಸೂಕ್ತ ಅನ್ನೋದು ಚಂದ್ರಪ್ಪನ ಅಭಿಪ್ರಾಯ. ನಮ್ಮ ವೈದ್ಯ ಲೋಕಬಲ್ಲ ಅತ್ಯಂತ ಪ್ರಾಮಾಣಿಕ, ಯಾವುದೇ ಕಲ್ಮಶ ಇಲ್ಲದೆ ಇರತಕ್ಕಂಥವ್ರು, ಜೊತೆಗೆ ಪ್ರತಿಭಾವಂತ ಡಾಕ್ಟ್ರು, ಕಣ್ಣಿನ ಬಗ್ಗೆ ಹೆಚ್ಚು ಜ್ಞಾನ ತಿಳುವಳಿಕೆಯನ್ನು ಹೊಂದಿದ್ದಂಥವರು ತಿಮ್ಮಪ್ಪ. ಹಾಗಾಗಿ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು.
ನೀನು ಅವರನ್ನು ನೋಡಿದ್ರೆ ಮಾತ್ರ ಇನ್ನೊಂದು ಕಣ್ಣು ಬಲಗಣ್ಣಿದೆಯಲ್ವಾ ಆ ಕಣ್ಣು ಉಳ್ಕೊಳ್ತತೆ, ಇಲ್ಲ ಅಂದರೆ ಅದಕ್ಕೂ ಕಾಯಿಲೆ ಬಂದು ಕಣ್ಣಿನ ದೃಷ್ಟಿ ನಾಶ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಚಂದ್ರಪ್ಪ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕೇಂದ್ರ ಸರ್ಕಾರದ ಕಚೇರಿಗಳ ಎಲ್ಲ ಸೂಚನೆಗಳು, ಮುಖ್ಯವಾಗಿ ಸರ್ಕಾರನೇ ಆ ಭಾಷೆಗಳನ್ನು ಬಳಸಲಿಲ್ಲ ಅಂದರೆ ಇನ್ನು ಭಾಷೆಯನ್ನು ಬಳಸೋರು ಯಾರು? ಸಾಮಾನ್ಯ ವರ್ಗದ ಜನರು. ಯಥಾ ರಾಜ ತಥಾ ಪ್ರಜಾ. ಹಾಗಾಗಿ ಸರ್ಕಾರ ಮುಂಚಿತವಾಗಿ ಈ ಅಂಶಗಳನ್ನು ಪಾಲನೆ ಮಾಡಲೇಬೇಕು. ಅದಕ್ಕೋಸ್ಕರ ಸೂಚನೆಗಳು, ಎಲ್ಲ ಫಾರಮ್ಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು. ನಮ್ಮ ಸಂವಿಧಾನ ಇರೋದೇ ಲಿಖಿತ ಸಂವಿಧಾನ, ಹಾಗೆ ನಮ್ಮ ಬರವಣಿಗೆಯಲ್ಲಿ ನಾವು ವ್ಯವಹಾರಗಳನ್ನು ಮಾಡ್ತೀವಿ. ಹಾಗಾಗಿ ಈ ವ್ಯವಹಾರಗಳು ಕ್ರಮವಾಗಿ ಮೊದಲನೇದಾಗಿ ಪ್ರಾದೇಶಿಕ ಭಾಷೆನಲ್ಲಿ ಇರಬೇಕು. ಕರ್ನಾಟಕದಲ್ಲಿ ಕನ್ನಡ, ಕೇರಳಕ್ಕೆ ಹೋದರೆ ಮಲಯಾಳಿ, ಆಂಧ್ರ ಪ್ರದೇಶಕ್ಕೆ ಹೋದರೆ ತೆಲುಗು, ಈ ಥರ ಆಯಾ ಪ್ರಾದೇಶಿಕ ಭಾಷೆ ಏನಿರುತ್ತೆ ಆ ಭಾಷೆಯಲ್ಲಿ ಮೊದಲ ಪ್ರಾಶಸ್ತ್ಯ ಇರಬೇಕು. ಆಮೇಲೆ ಹಿಂದಿ, ಆಮೇಲೆ ಇಂಗ್ಲೀಷ್ ಭಾಷೆಗಳು ಇರಬೇಕು. ಇದು ತ್ರಿಭಾಷಾ ಸೂತ್ರದ ಒಂದು ಬಳಕೆ. ಇದನ್ನು 1968ರಲ್ಲಿ ಈ ಯೋಜನೆಯನ್ನು ತರಲಾಗ್ತದೆ. ಮುಂದಿನ ಪ್ರಶ್ನೆ, ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಈ ಪ್ರಶ್ನೆ ಅಂತೂ ಇದೇ ಇರ್ತದೆ. ಕಲಾಂ ಮೇಷ್ಟ್ರು ಅವರ ಬದುಕಿನ ಮಂತ್ರ ಯಾವುದು ಅಂತನಾದರೂ ಕೇಳ್ಬೋದು. ಅಬ್ದುಲ್ ಕಲಾಂ ಅವರ ಯಶಸ್ಸಿನ ಮಂತ್ರ ಯಾವುದು ಅಂತನಾದರೂ ಕೇಳ್ಬೋದು. ಯಶಸ್ಸಿನ ಮಂತ್ರ ಅಂದರೆ ಒಬ್ಬ ವ್ಯಕ್ತಿ ಯಶಸ್ಸಾಗಬೇಕು ಅಂದರೆ ಅವನಿಗೆ ಇಷ್ಟು ಗುಣಗಳು ಇರಬೇಕು ಅಂತ. ಒಂದು ಕುತೂಹಲ ಇರಬೇಕು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಆಮೇಲೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು, ಇದು ಸರಿನಾ, ಇದು ತಪ್ಪಾ. ಆಮೇಲೆ ಅವನಿಗೆ ತಿಳುವಳಿಕೆ ಬರ್ತದೆ. ಆಮೇಲೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಜೊತೆಗೆ ಗುರಿ ಸಾಧಿಸುವಂಥ ಛಲ ಅವನಲ್ಲಿ ಇರಬೇಕು. ನಾನು ಬದುಕಬೇಕು, ಬಾಳಬೇಕು, ನಾನು ಇಂಥ ಅಧಿಕಾರವನ್ನು ತೆಗೆದುಕೊಳ್ಬೇಕು, ಈ ಇನ್ನುವಂಥ ಗುರಿ ಸಾಧಿಸುವಂಥ ಛಲ ಅವನಲ್ಲಿ ಇದ್ದಾಗ ಅವನು ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಆಗ್ತಾನೆ. ಇಲ್ಲ ಅಂದರೆ ಅವನ ಜೀವನ ಕಳಪೆಯಿಂದ ಕೂಡಿರಬಹುದು ಅನ್ನೋದು ಅಬ್ದುಲ್ ಕಲಾಂ ಅವರ ಅಭಿಪ್ರಾಯ. ಇದು ಅವರ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಅಂತೇಳಿ ಕರಿತೀವಿ. 5 ಪಂಚಾಕ್ಷರಿ: ಒಂದು ಕುತೂಹಲ, ಆಲೋಚನೆ, ಜ್ಞಾನ ಅಂದರೆ ತಿಳುವಳಿಕೆ, ಕಷ್ಟಪಟ್ಟು ಕೆಲಸ ಮಾಡಬೇಕು, ಗುರಿ ಸಾಧಿಸುವಂಥ ಛಲ ಇರಬೇಕು. ಇಷ್ಟು ಅಂಶಗಳನ್ನು ಒಳಗೊಂಡಿದ್ದಾಗ ಯಾವ ವ್ಯಕ್ತಿ ಬೇಕಾದರೂ ಯಶಸ್ಸನ್ನು ಮುಟ್ಟಬಲ್ಲ ಅನ್ನೋದು ಅವರ ಒಂದು ವಿಚಾರಧಾರೆ. ಬದುಕಿನ ಮಂತ್ರ ಯಾವುದು ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಇದೆ ಇರ್ತದೆ. ಬದುಕಿನ ಮಂತ್ರ ಅಂದರೆ ಇಲ್ಲಿ ಇರ್ತಕ್ಕಂಥ ಸೃಷ್ಟಿಯಾಗಿರ್ತಕ್ಕಂಥ ಜನರೆಲ್ಲ ಭಗವಂತನ ಸೃಷ್ಟಿಯಲ್ಲಿರ್ತಕ್ಕಂಥವರು ಯಾರು ಭಗವಂತನ ಸೇವೆಯನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ಆರಾಧನೆಯನ್ನು ಮಾಡ್ತಾರೆ, ಅವರು ಬೇಗ ದೇವರಿಗೆ ಹತ್ತಿರವಾಗ್ತಾರೆ. ಇದು ಅವರ ಬದುಕಿನ ಮಂತ್ರ. ಯಶಸ್ಸಿನ ಮಂತ್ರನೇ ಬೇರೆ, ಪಂಚಾಕ್ಷರಿ ಮಂತ್ರ, ಬದುಕಿನ ಮಂತ್ರನೇ ಬೇರೆ. ಪರೀಕ್ಷೆನಲ್ಲಿ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತೀರಾ, ಪಂಚಾಕ್ಷರಿ ಮಂತ್ರ ಕೇಳಿದ್ರೆ ಬದುಕಿನ ಮಂತ್ರ, ಬದುಕಿನ ಮಂತ್ರ ಕೇಳಿದ್ರೆ ಪಂಚಾಕ್ಷರಿ ಮಂತ್ರ ಬರೀತೀರಾ. ಇವೆರಡು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬದುಕಿನ ಮಂತ್ರ ದೇವರಿಗೆ ಹತ್ರ ಆಗೋದು, ಪಂಚಾಕ್ಷರಿ ಮಂತ್ರ 5 ವಿಚಾರಗಳು ಅನ್ನು ತಿಳಿಸ್ತಕ್ಕಂಥದ್ದು ಪಂಚಾಕ್ಷರಿ ಮಂತ್ರ. ಇಷ್ಟು ಗದ್ಯ ಭಾಗದಿಂದ. ಜೊತೆಗೆ ಇನ್ನೊಂದು ಪ್ರಶ್ನೆ, ಹಳ್ಳಿಯ ಚಹಾ ಪಳಾರದ ಅಂಗಡಿ ಅಂದರೆ ಹೇಗಿರ್ತದೆ? ಹಳ್ಳಿ ಹೋಟ್ಲು ಅಂದರೆ ಇನ್ನೇನು ಚಪ್ರ ಗುಡ್ಲು ನೋಡಿರ್ತೀರಲ್ಲ ಅದು. ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಮುರುಕು ಬೆಂಚ್ ಅಂಗಡಿಯಲ್ಲಿ ಅಂತ ಬಂದಿದೆ ಇಲ್ಲಿ. ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ, ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಹೊಸಗನ್ನಡ. ಮುರುಕು ಬೆಂಚು ಇದೆ, ಮೃದುವಾಗಿರ್ತಕ್ಕಂಥ ಒಂದು ಬೆಂಚು. 3 ಕಾಲಿನ ಕುರ್ಚಿಗೆ ಸಾಮಾನ್ಯವಾಗಿ ಎಷ್ಟು ಕಾಲು ಇರ್ತವೆ? 4. ಆದರೆ ಇಲ್ಲಿರೋದು 3 ಕಾಲಿನ ಕುರ್ಚಿ. ಗಟ್ಟಿ ಹಾಲಿನ ಎಡಸು, ಗಟ್ಟಿ ಹಾಲು ಹಸು ಎಮ್ಮೆಯಿಂದನ ಕರೆದೋ ಅಥವಾ ಡೈರಿಯಿಂದನೋ ತಂದಿರತಕ್ಕಂತಹ ಗಟ್ಟಿ ಹಾಲು. ನಾವಿವಾಗ ನಂದಿನಿ ಹಾಲು ಅಥವಾ ಅಡ್ಸನ್ನು ಅಥವಾ ಯಾವುದು ದೊಡ್ಡ ಇವೆಲ್ಲ ಪ್ಯಾಕೆಟ್ ಹಾಲು, ಅದೆಲ್ಲ ಫಿಲ್ಟರ್ ಆಗಿರ್ತಕ್ಕಂಥ ಹಾಲು. ಆದರೆ ಅಲ್ಲಿರ್ತಕ್ಕಂಥದ್ದು ಗಟ್ಟಿ ಹಾಲಿನ ಎಡಸು. ಚಹಾದ ಕಂಪು ಬಣ್ಣ ಎಲ್ಲ ಒಂದು ಚಹಾ ಪಳಾರದ ಅಂಗಡಿಯಲ್ಲಿ ಇರ್ತತೆ. ಚಹಾ ಅಂದರೆ ಟೀ. ಚಹಾದ ಕಂಪು ಬಣ್ಣ, ಕೆಂಪು ಅಥವಾ ಕಂಪು ಬಣ್ಣ ಎಷ್ಟು ಚೆನ್ನಾಗಿ ಗ್ರಾಹಕರನ್ನು ಆಕರ್ಷಣೆ ಮಾಡಬೇಕೋ ಅಷ್ಟು ಚೆನ್ನಾಗಿ ಆ ಒಂದು ಹಳ್ಳಿಯ ಚಹಾ ಪಳಾರದ ಅಂಗಡಿಗಳು ಇರ್ತವೆ ಅಂತ. ಮುರುಕು ಬೆಂಚ್ ಇರ್ತದೆ. ಇನ್ನು ಸಾಮಾನ್ಯವಾಗಿ ಎಲ್ಲ ಹಳ್ಳಿ ಕಡೆನೂ ಅದೇ ರೀತಿಯಾಗಿ ಇರ್ತಕ್ಕಂಥದ್ದು. ಇದು ವಾಸ್ತವನು.
ಇಷ್ಟು. ಇದಾದಮೇಲೆ ದೀರ್ಘ ಗದ್ಯದಿಂದ 2-3 ವಾಕ್ಯದ ಪ್ರಶ್ನೆಗಳು. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಕೃಷ್ಣೇಗೌಡ ಗೂಳೂರು ಮಠದಿಂದ ಆನೆಯನ್ನು ಕೊಂಡ್ಕೊಂಡು ಬಂದಮೇಲೆ, ಯಾಕೆಂದರೆ ಅವನು ಎಲ್ಲ ವ್ಯವಹಾರಗಳನ್ನು ಮಾಡಿಬಿಟ್ಟು ಎಲ್ಲದರಲ್ಲೂ ಅವನು ತನ್ನ ಕೈ ಸುಟ್ಕೊಬಿಟ್ಟಿದ್ದ. ಆದರೆ ಆ ಆನೆ ಬಂದಮೇಲೆ ಇವನಿಗೆ ದುಪ್ಪಟ್ಟು ಲಾಭ ಆಗೋಯಿತು. ಅದಕ್ಕಿಂತ ಮುಂಚೆ ಆನೆಯನ್ನು ಕೊಂಡುಕೊಂಡು ಬಂದಾಗ ಜನರು ಏನು ಮಾಡಿದ್ರು, ಅವನ ಬಗ್ಗೆ ನೋಡಿಕೊಂಡು ಆಡ್ಕೊಬಿಟ್ರು. ಹಾಗಾಗಿ ಜನರು ಏನಂತ ಭಾವನೆ ಇತ್ತು ಅಂದರೆ, ಆನೆಯನ್ನು ಸಾಕೋದು ಎಲೆಕ್ಷನ್ನಿಗೆ ನಿಂತ ಹಾಗೆ, ಅಂದರೆ ದುಬಾರಿ ಖರ್ಚು. ಯಾಕಂದ್ರೆ ಆನೆಯನ್ನು ಇರುವೆ ಇದ್ದಂಗೆ ಇರ್ತದೆ, ಟನ್ಗಟ್ಟಲೆ ಇರ್ತಕ್ಕಂಥ ಪ್ರಾಣಿ. ಅಂಥ ಪ್ರಾಣಿಯನ್ನು ಸಾಕಬೇಕು ಅಂದರೆ ಅವನಿಗೆ ದುಬಾರಿ ಖರ್ಚಾಗ್ತೈತೆ ಇದಲ್ಲ. ಆಮೇಲೆ ಮನೆ ಮಠಗಳನ್ನು ಸಂಪೂರ್ಣವಾಗಿ ಹಾಳು ಮಾಡ್ಕೋಬೇಕಾಗ್ತೈತೆ, ಎಲ್ಲ ಮಾರ್ಕೊಬಂದು ಬೀದಿಗೆ ಬಂದುಬಿಡ್ತಾನೆ. ಕೊನೆಗೆ ಹೆಂಡತಿ ಮಕ್ಕಳು ಬಾಯಿಗೂ ಮಣ್ಣು ಹಾಕಬೇಕಾದಂಥ, ಊಟ ಹಾಕ್ಬೇಕಾಯ್ತಲ್ಲ, ಆ ಮಣ್ಣು ಹಾಕ್ಬೇಕಾದಂಥ ಪರಿಸ್ಥಿತಿ ಆ ಕ್ಷಿಪ್ರ ಮಾರ್ಗವನ್ನು ಯಾರು ಹುಡುಕೊಬಿಟ್ಟಿದ್ದಾನೆ? ಕೃಷ್ಣೇಗೌಡ ಹುಡುಕೊಂಡಿದ್ದಾನೆ ಅಂಥೇಳಿ ಜನರ ನಂಬಿಕೆ ಇತ್ತು. ಆದರೆ ಇದರಿಂದ ಆಗಿದ್ದು ದುಪ್ಪಟ್ಟು ಲಾಭ ಕೃಷ್ಣೇಗೌಡನಿಗೆ. ಆನೆ ಬಂದ ಮೇಲೆ ಅವನು ಹೆಚ್ಚು ಹಣದ ಸಂಪಾದನೆಯನ್ನು ಮಾಡಿದ್ದು. ಇರಲಿ, ಆದರೆ ಇಲ್ಲಿ ಉತ್ತರ ಬೇಕಾಗಿರೋದು ಎಲೆಕ್ಷನ್ನಿಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡ್ಕೋಬೇಕಾಗ್ತದೆ, ಹೆಂಡತಿ ಮಕ್ಕಳು ಬಾಯಿಗೆ ಮಣ್ಣು ಹಾಕಬೇಕಾದಂಥ ಒಂದು ಕ್ಷಿಪ್ರ ಮಾರ್ಗ ಇದು ಅಂತೇಳಿ ಜನರು ಆಡ್ಕೊಳ್ತಾರೆ, ಅವರ ನಂಬಿಕೆ ಆಗಿರ್ತದೆ. ಮುಂದಿನ ಪ್ರಶ್ನೆ, ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳ್ತಾನೆ? ಜಬ್ಬಾರ್ ಯಾರು? ಪೋಸ್ಟ್ ಮ್ಯಾನ್ ಜಬ್ಬಾರ್. ಅವನು ಅಂಚೆಯನ್ನು ವಿಲೇವಾರಿ ಮಾಡೋದೇ ಅವನ ಕೆಲಸ. ಜೊತೆಗೆ ಹಳ್ಳಿಯಲ್ಲಿರ್ತಕ್ಕಂಥ ಅಂಚೆಯನ್ನು ತೆಗೆದುಕೊಂಡೋಗಿ ಪೋಸ್ಟ್ ಆಫೀಸಿಗೆ ಕೊಡೋದು ಅವನ ಕೆಲಸ, ಕರ್ತವ್ಯ ಆಗಿರ್ತದೆ. ಆಗ ಒಂದು ಸಲ ನಿರೂಪಕರು ಅವನಿಗೆ ಸಿಕ್ಕಿದಾಗ ಅಸಡ್ಡೆಯಿಂದ, ಅಂದರೆ ಬೇಜವಾಬ್ದಾರಿತನ, ಇವತ್ತಾದರೂ ಕೊಟ್ಟರು ನಡೀತತೆ, ನಾಳೆ ಕೊಟ್ಟರು ನಡೀತತೆ ಅಂತ. ಅಯ್ಯೋ, ಅವು ಯಾವ ಮದುವೆ ಮನೆ ಕಾಗದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನ್ನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ. ಅಂದರೆ ಲೇಖಕರು ಯಾಕೆ ಮಾತನ್ನು ಹೇಳ್ತಾನೆ ಅಂದರೆ, ಲೇಖಕರು ಯಾವುದೇ ಶುಭ ಸಮಾರಂಭ, ಮದುವೆ ಮುಂಜೆ ಅಂತ ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ತಿರ್ಲಿಲ್ಲ, ಅವ್ರಿಗೆ ಆಸಕ್ತಿ ಇರಲಿಲ್ಲ. ಹಾಗಾಗಿ ಅವನು ಈ ರೀತಿಯಾದಂಥ ಅಸಡ್ಡೆಯಿಂದ ಮಾತುಗಳನ್ನು ಹೇಳ್ತಾನೆ, ಬೇಜವಾಬ್ದಾರಿತನದಿಂದ ಹೇಳ್ತಾನೆ. ಹುಚ್ಚು ನಾಯಿಗಳು ಮುಂದಿನ ಪ್ರಶ್ನೆ, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳ್ದ? ಪುಟ್ಟಯ್ಯ ಯಾರು? ವೆಟರ್ನರಿ ಸ್ಟಾಕ್ಮನ್. ಅವನೇನು ಹೇಳ್ತಾನೆ? ಪುಟ್ಟಯ್ಯ, ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರೋದಿಲ್ಲ ಸ್ವಾಮಿ, ಅವಕ್ಕೆ ತಲೆಕೆಟ್ರೆ ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ. ಏನೇನಕ್ಕೆ? ಆಸ್ಪತ್ರೆಗೆ ತಗೊಂಡು ಬಂದವ್ರನ್ನ ನಾನು ಹೊಡಿದೀನಲ್ಲ, ಮೇಜ್ಗೂ ಕಚ್ಚುತ್ತವೆ, ಕುರ್ಚಿಗೂ ಕಚ್ಚುತ್ತವೆ, ಕಾಲ್ಗೂ ಕಚ್ಚುತ್ತವೆ, ಏನೇ ಸಿಗ್ತದೆ ಎಲ್ಲದಕ್ಕೂ ಕಚ್ಚುತ್ತವೆ ಅಂತೇಳಿ ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಆಸ್ಪತ್ರೆಯಲ್ಲಿ ಹುಚ್ಚು ನಾಯಿಗಳು ಹೆಂಗೆಲ್ಲ ವರ್ತನೆ ಮಾಡ್ತವೆ ಅನ್ನೋದನ್ನು ತಿಳಿಸ್ದ. ಹುಚ್ಚು ನಾಯಿನ ಡ್ಯಾನ್ಸ್ ಮಾಡೋಕ್ಕಾಗ್ತತಾ? ಹುಚ್ಚು ಥರ ವರ್ತನೆ ಮಾಡ್ತವೆ. ಆಮೇಲೆ ಅರಣ್ಯ ಇಲಾಖೆಯವರು, ಮುಂದಿನ ಪ್ರಶ್ನೆ, ಅರಣ್ಯ ಇಲಾಖೆಯವರು ನಾಗರಾಜನನ್ನ ಕುರಿತು ಏನೆಂದು ಜಾಹೀರಾತು ನೀಡಿದ್ರು? ಅಡ್ವರ್ಟೈಸ್ ಕೊಟ್ಬಿಟ್ರು. ನಾಗರಾಜ ಅನ್ನೋದು ಹಂಗಾದ್ರೆ ಗೊತ್ತಿಲ್ಲ. ಅರಣ್ಯ ಇಲಾಖೆಯವರು ಯಾಕೆ ಅಂದರೆ, ನಾಗರಾಜ ಯಾರು? ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿ. ಹಾಗಾಗಿ ಅವರೇನಂತ ಕೊಡ್ತಾರೆ ಅಂದರೆ, ನಾಗರಾಜರ ಫೋಟೋವನ್ನು ಪತ್ರಿಕೆಗಳಲ್ಲಿ ಕೊಟ್ಟು, ನೋಡಪ್ಪ ನಿಮ್ಮ ಮನೆಯವರು, ಆಮೇಲೆ ನಮ್ಮ ಸಿಬ್ಬಂದಿ ವರ್ಗದವರು, ಮೇಲಾಧಿಕಾರಿಗಳು, ಆಮೇಲೆ ನಮ್ಮೂರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿ ಇದ್ದೀವಿ, ನೀನು ಬರ್ತೀಯಾ ವಾಪಸ್ಸು, ನೀನು ಎಲ್ಲೇ ಇದ್ರೂ ವಾಪಸ್ ಬಂದ್ಬಿಡ್ತೀಯಾ ಅಂತ ನಿರೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ನಿನ್ನ ವಿರುದ್ಧ ಯಾವುದೇ ಕ್ರಮವನ್ನು ನಾವು ಜರುಗಿಸೋದಿಲ್ಲ, ಜೊತೆಗೆ ಶೋಕಾಸ್ ನೋಟಿಸ್ಸು ಕೊಡೋದಿಲ್ಲ, ತನಿಖೆನೂ ನಡೆಸೋದಿಲ್ಲ. ಈ ಮಾತನ್ನು ಯಾಕೆ ಹೇಳ್ತಾರೆ ಅವರು ಅಂದರೆ, ಗಂಧದ ಮರ ಕಳ್ಳ ಸಾಗಾಣಿಕೆ ಗಂಗಾಧರ ಏನು ಆರೋಪ ಮಾಡ್ತಾನೆ, ಕೃಷ್ಣೇಗೌಡನಿಂದ ಇವನು ಹಣವನ್ನು ಪಡ್ಕೊಂಡು ಆನೆಯನ್ನು ಅದ್ಭುತವಾಗಿಡ್ತಾ ಇಲ್ಲ ಅಂತ ತಿಳಿಸ್ಬಿಟ್ಟಿದ್ದ ಸಭೆಯಲ್ಲಿ. ಹಾಗಾಗಿ ಈ ಮಾತನ್ನು ಅವರು ಆ ಜಾಹೀರಾತಿನಲ್ಲಿ ನೀಡ್ತಾರೆ. ನಿನ್ನ ವಿರುದ್ಧ ಯಾವುದೇ ಕ್ರಮವನ್ನು ನಾವು ತೆಗೆದುಕೊಳ್ಳಲ್ಲ, ನಿನಗೆ ಶೋಕಾಸ್ ನೋಟಿಸು ಕೊಡೋದಿಲ್ಲ, ನಿನ್ನ ಮೇಲೆ ತನಿಖೆನೂ ನಡೆಸೋದಿಲ್ಲ. ಹಾಗಾಗಿ ಈ ಮನವಿಯನ್ನು ನೋಡಿದ ಕೂಡಲೇ ನೀನು ಎಲ್ಲಿದ್ದರೂ ವಾಪಸ್ ಹಿಂದಿರುಗಿ ಬರಬೇಕು ಅಂತೇಳಿ ಅವರು ಒಂದು ಜಾಹೀರಾತನ್ನು ಕೊಟ್ಟಿದ್ದರು. ಯಾರು? ಅರಣ್ಯ ಇಲಾಖೆಯವರು. ಇದನ್ನು MCQಗೆ ಬೇಕಾದ್ರೂ ಕೇಳ್ಬೋದು, ಈ ರೀತಿಯಾಗಿ ಹೇಳಿಕೆ ಕೊಟ್ಟವರು ಯಾರು ಅಂತ. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವರು, ವಿದ್ಯುತ್ ಡಿಪಾರ್ಟ್ಮೆಂಟ್ ಅವರು, ಅಥವಾ ಅರಣ್ಯ ಇಲಾಖೆಯವರು, ಈ ಥರದ ಆಪ್ಷನ್ನು ನಿಮಗೆ ಅಲ್ಲಿ ಕೊಡ್ಬೋದು. ಮುಂದಿನ ಭಾಗ, ಸಂದರ್ಭ ಸಹಿತ ವಿವರಿಸಿ.
ಕಲಿಭೀಮನೆ, ಮೊದಲನೇ ಪ್ರಶ್ನೆ, ಪದ್ಯ ಭಾಗದಿಂದ ಕಲಿಭೀಮನೆ ಮಿಡುಕುಳ್ಳ ಗಂಡನು. ಸಂದರ್ಭ ಸಹಿತ ಪ್ರಶ್ನೆಗಳನ್ನು ಬರೀಬೇಕಾದ್ರೆ ಆಯ್ಕೆ, ಸಂದರ್ಭ ಅಥವಾ ವಿವರಣೆ, ಕೊನೆಗೆ ಸ್ವಾರಸ್ಯವನ್ನು ಬರೀಬೇಕು. ಆಯ್ಕೆಗೆ ಇಲ್ಲಿ ಆಯ್ಕೆ ತಪ್ಪು ಬರೆದು ಸಂದರ್ಭ ಸರಿಯಾಗಿದ್ದರೆ ಅವಾಗ ಪೂರ್ತಿ ತಪ್ಪಾಗ್ಬಿಡ್ತದೆ. ಅದಕ್ಕೆ ಆಯ್ಕೆಯನ್ನು ಸರಿಯಾಗಿ ನೀವು ಓದ್ಕೊಳ್ಳಬೇಕು. ಇರ್ತಕ್ಕಂಥ 3-4 ಪದ್ಯ, ಅದರಲ್ಲಿ ನೀವು ಸರಿಯಾಗಿ ಕವಿ ಹೆಸರನ್ನು ನೋಡಿಕೊಂಡ್ರೆ ಸಾಕು. ಈ ಮಾತನ್ನು ಕುಮಾರವ್ಯಾಸ ಬರೆದಿರ್ತಕ್ಕಂತಹ ಅಥವಾ ರಚಿಸಿರ್ತಕ್ಕಂತಹ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಬರೆದ್ರೆ ಇಷ್ಟಕ್ಕೆ 1 ಅಂಕ. ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಪದ್ಯ ಭಾಗದಿಂದ, ಕಾವ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಬರೆದ್ರೆ ಸಾಕು. ಅಥವಾ ಕುಮಾರವ್ಯಾಸನಿಗೆ ಬೇಕಾದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಆದ ಕುಮಾರವ್ಯಾಸ ಬರೆದಿರುವ ಅಥವಾ ರಚಿಸಿರುವ ಅಂತ ಬರೆದ್ರೂ ಸರಿಯೇ, ಅದು ಇನ್ನೂ ಚೆನ್ನಾಗಿರ್ತದೆ. ಅವಾಗ ಸಂದರ್ಭ ಯಾವ ಸಮಯದಲ್ಲಿ ಹೇಳಿದ್ದು? ಈ ಮಾತನ್ನು ದ್ರೌಪದಿ ತನ್ನಲ್ಲಿ ತಾನು ಹೇಳ್ಕೊಳ್ತಾಳೆ. ಏನು, ಕೀಚಕನಿಂದ ಅವಳು ಸಾಕಷ್ಟು ನೋವುಗಳನ್ನು ಪಡ್ತಾ ಹೇಳ್ತಾಳೆ. ಆ ಸಂದರ್ಭದಲ್ಲಿ ದ್ರೌಪದಿ ನಾನು ಘೋರತರ ವಿಷ ಎಲ್ಲ ಕುಡಿದು ಸತ್ತೋಗ್ತೀನಿ, ಯಾರಿಗೆ ಉರುಹುವೆ ಅಂತೆಲ್ಲ ಸಮಸ್ಯೆಯನ್ನು ತೊಡ್ಕೊಳ್ತಾಳಲ್ಲ, ನಾನು ಯಾರನ್ನ ಸಮಸ್ಯೆಯನ್ನು ಯಾರಿಗೆ ಹೇಳ್ಕೊಳ್ಳಿ? ಒಂದು ಧರ್ಮರಾಯನಿಗೆ ಹೇಳೋಣ ಅಂದರೆ, ಧರ್ಮರಾಯನಿಗೆ ಹೇಳೋಣ ಅಂದರೆ ಅವನಿಗೆ ಧರ್ಮಕ್ಷಮೆ ಗರ ಹೊಡೆದಿದೆ. ಇನ್ನು ಅರ್ಜುನನಿಗೆ ಹೇಳೋಣ ಅಂದರೆ ಅವನು ಜಾಸ್ತಿ ಪ್ರೀತಿ ಮಾಡ್ತಾನೆ, ಆದರೆ ಅಣ್ಣನ ಆಜ್ಞೆಯಲ್ಲಿ ಸಿಗಾಕೊಬಿಟ್ಟಿದ್ದಾನೆ, ಭ್ರಮಿತನಾಗಿದ್ದಾನೆ. ಆಮೇಲೆ ನಕುಲ ಸಹದೇವರಿಗೆ ಹೇಳೋಣ ಅಂದರೆ ಈ ಕೀಚಕ ಎನ್ನುವಂಥ ನಾಯಿಯನ್ನು ಕೊಲ್ಲೋದಕ್ಕೆ ಅವರು ಅಸಮರ್ಥರು. ಉಳಿದಿರ್ತಕ್ಕಂಥವನು ಯಾರು? ಭೀಮ. ಇಲ್ಲಿ ಅವಳಿಗೆ ಒಬ್ಬನೇ ಗಂಡ ಇದ್ದಿದ್ರೆ ಈ ಸಮಸ್ಯೆ ಗೊತ್ತಿರಲಿಲ್ಲ. ಪಂಚಪಾಂಡವರು ಅವಳಿಗೆ ಗಂಡ ಇರೋದ್ರಿಂದ ಯಾರು ಕೀಚಕನನ್ನು ಕೊಲ್ಲೋದಕ್ಕೆ ಸಮರ್ಥರು ಅಂತೇಳಿ ಅವಳು ಯೋಚನೆ ಮಾಡ್ತಾಳೆ. ಒಬ್ಬನೇ ಗಂಡ ಇದ್ದರೆ ಹೋಗಿ ಹೇಳ್ಬಿಡೋಳು, ನೋಡಪ್ಪ ನನಗೆ ಇಂಥ ಸಮಸ್ಯೆಯನ್ನು ಒಬ್ಬ ವ್ಯಕ್ತಿ ಹಿಂಗೆ ತೊಂದರೆ ಕೊಡ್ತಾವನೆ, ನನ್ನನ್ನು ಕಾಪಾಡುವ ಅಂತ, ಅದು ನನಗೇನು ಅವನಿಗೇನು ಗತಿ ಕಾಣಿಸ್ತೆ ನೋಡುವ ಅಂತ. ಇಲ್ಲಿ 5 ಜನ ಇರೋದ್ರಿಂದ ಅವಳಿಗೆ ಯಾರ ಹತ್ರ ನನ್ನ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಅನ್ನುವಂಥದ್ದು ಕಾಡ್ತಾ ಇದೆ. ಅದ್ರ ಜೊತೆಗೆ ಭೀಮನ ಮೇಲೆ ದ್ರೌಪದಿಗಿರ್ತಕ್ಕಂಥ ಭರವಸೆಯನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಅದನ್ನು ಸ್ವಾರಸ್ಯವಾಗಿ ನೀವು ಬರೀಬೋದು. ಇಷ್ಟು ಈ ಒಂದು ಪ್ರಶ್ನೆಗೆ ಉತ್ತರ. ಬಂಗಾರ ನಿನಗೆ ಸ್ಥಿರವಲ್ಲ, ಹಬ್ಬಲಿ ಅವರ ರಸಬಳ್ಳಿ ಎನ್ನುವಂಥ ಜಾನಪದ ಸಾಹಿತ್ಯದಿಂದ ಈ ಒಂದು ವಾಕ್ಯವನ್ನು, ಈ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಶ್ರೀಮಂತಿಕೆ ಅನ್ನೋದು ಬಂಗಾರ ಇದ್ದಂತೆ. ಬಂಗಾರ ಅಂದರೆ ಅರ್ಥ ಶ್ರೀಮಂತಿಕೆ. ಮಧ್ಯಾಹ್ನದ ಬಿಸಿಲಿದ್ದಂಗೆ ಯಾವಾಗ ಬೇಕಾದರೂ ಅದು ಹೊರಳ್ಬೋದು, ಹೊತ್ತು ಹೋಗ್ತಾನೆ ಇರ್ತದೆ ಸಮಯ ಅನ್ನೋದು. ಹಾಗೆಯೇ ಶ್ರೀಮಂತಿಕೆ ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಇದು ಯಾವತ್ತೂ ಕೂಡ ಶಾಶ್ವತವಲ್ಲ. ಯಾವ ರೀತಿ ಇದ್ದಂಗೆ ಇದು ಬಂಗಾರ ಅನ್ನೋದು ಮಧ್ಯಾಹ್ನದ ಬಿಸಿಲಿದ್ದಂಗೆ. ಹಾಗಾಗಿ ಒಬ್ಬ ತಾಯಿ ತನ್ನ ತವರು ಮನೆಗೆ ತನ್ನ ಮಗಳನ್ನು ಕಳಿಸುವಂಥ ಸಂದರ್ಭದಲ್ಲಿ ಶ್ರೀಮಂತಿಕೆ ಬಂದಾಗ ನೀನು ಬೀಗಬೇಡ, ಬೇರೆಯವರನ್ನು, ನಿನ್ನ ಸಂಬಂಧಿಕರನ್ನು, ನಿನ್ನ ಸುತ್ತಮುತ್ತ ಇರ್ತಕ್ಕಂಥ ನಿನ್ನ ನೆರೆಹೊರೆಯವರನ್ನು ನೀನು ಮರಿಬೇಡ, ಅವರನ್ನು ನೀನು ಗೌರವಪೂರ್ವಕವಾಗಿ ಕಾಣಬೇಕು ಎನ್ನುವಂತಹ ಮಾನವೀಯ ಮೌಲ್ಯಗಳನ್ನು ತಿಳಿಸ್ಕೊಡ್ತಾಳಲ್ಲ, ಇದು ನಮ್ಮ ಜಾನಪದ ಸಾಹಿತ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಷ್ಟನ್ನು ನೀವು ಸಂದರ್ಭಕ್ಕೆ ಬರೀಬೇಕು. ಇನ್ನೊಂದು ಸೇರ್ಪಡೆ ಆಲೀನ ಮಾತ್ರ ನಿಗೈ. ಈ ಪದ್ಯ ಭಾಗವನ್ನು ಲಲಿತಾ ಸಿದ್ಧ ಬಸವಯ್ಯ ಅಥವಾ ವಾಕ್ಯವನ್ನು ಲಲಿತಾ ಸಿದ್ಧ ಬಸವಯ್ಯನವರು ಬರೆದಿರ್ತಕ್ಕಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎನ್ನುವ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾರಲ್ಲಿ ಒಂದು ಹೂವನ್ನು ಹೆಚ್ಚಿಗೆ ಇಡ್ತೀನಿ ಅಂತ ಕೇಳ್ಕೊಳ್ತಾಳೆ ಮುದುಕಿ? ದೇವರಲ್ಲಿ. ಅಥವಾ ಆ ದೇವರ ಹೆಸರೇನು? ಗುಟ್ಟೆ ಮಲ್ಲಪ್ಪ. ಅದು ಬಹು ಆಯ್ಕೆ ಪ್ರಶ್ನೆಗೆ ತುಂಬ ಮುಖ್ಯ. ಗುಟ್ಟೆ ಮಲ್ಲಪ್ಪ ತನ್ನ ಮನೆ ದೇವರಾದಂತಹ ಗುಟ್ಟೆ ಮಲ್ಲಪ್ಪನಲ್ಲಿ ಬೇಡಿಕೊಳ್ತಾಳೆ. ಮುದುಕಿ ಇರೋದು ತನ್ನ ತವರೂರಾದ ಕನ್ನಡ ನಾಡಿನಲ್ಲಾದರೆ ಮುದುಕ ಇರೋದು ದೂರದ ಅಸ್ಸಾಂನಲ್ಲಿ. ಅವರಿಬ್ಬರನ್ನ ತಮ್ಮ ಮಕ್ಕಳು ಬೇರೆ ಬೇರೆ ಮಾಡಿ ಅವ್ರಿಗೆ ಕೊಡ್ತಿರ್ತಕ್ಕಂಥ ವಯಸ್ಸಾದ ಸಂದರ್ಭದಲ್ಲಿ ಅವ್ರಿಗೆ ಆಗ್ತಿರ್ತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳನ್ನು, ಅವರಲ್ಲಿರ್ತಕ್ಕಂತಹ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಮುದುಕಿ ಕೇಳ್ತಾಳೆ. ದೇವರನ್ನು ಪ್ರಾರ್ಥಿಸುವಾಗ ಇನ್ನೊಂದು ಪ್ರಾರ್ಥನೆಯನ್ನು ದೇವರಿಗೆ ಸೇರಿತು ಎನ್ನುವ ಸಂದರ್ಭ ಇಲ್ಲಿ ನಾವು ನೋಡ್ತೀವಿ. ಮುದುಕನಿಂದ ಕರೆ ಬಂದಂಥ ಸಮಯದಲ್ಲಿ ಮಗನ ಕಾರು ಸ್ಟಾರ್ಟ್ ಆಗ್ತದೆ. ಮೊಮ್ಮಗಳೂ ಸ್ಕೂಟಿಯಲ್ಲಿ ಶಾಲೆಗೆ ಅಂತ ಹೊರಟೋಗ್ತಾಳೆ. ಮೊಮ್ಮಗನ ಅವನು ಸ್ಕೂಟ್ರ್ ತಗೊಂಡು ಸ್ಕೂಲಿನ ಕಡೆ, ಮೊಮ್ಮಗಳು ಸ್ಕೂಟಿಯಲ್ಲಿ ಹೋಗ್ತಾಳೆ, ಮೊಮ್ಮಗ ಸ್ಕೂಲಿನ ವ್ಯಾನಲ್ಲಿ, ಶಾಲೆಯ ವ್ಯಾನ್ನಲ್ಲಿ ಹೋಗ್ತಾನೆ. ಇನ್ನಿರುವ ಅಡ್ಡಿ ಅಂದರೆ ಯಾರು? ಸೊಸೆ. ಇವಳೊಬ್ಳಿಗೂ ಮನೆಯಿಂದ ಹೊರಗಡೆ ಏನಾದರೂ ಕೆಲಸ ಕೊಟ್ಬಿಡು ದೇವ್ರೆ,
ನಾನು ನನ್ನ ಮುದುಕನ ಕೂಡಿ ಜೊತೆಗೆ ನನಗೆ ಸಾಕಾಗುವಷ್ಟು ಮಾತಾಡಿ ನನ್ನ ಬಾಯ ತುರಿಕೆಯನ್ನು ತೀರಿಸ್ಕೊಳ್ತೀನಿ ಅಂಥೇಳಿ ಗುಟ್ಟೆ ಮಲ್ಲಪ್ಪ ದೇವರಲ್ಲಿ ಆಕೆ ಹರಕೆಯನ್ನು ಹೊರ್ತಾಳೆ. ಅಂದರೆ 2 ವಯಸ್ಸಾದಂತಹ ವೃದ್ಧಾಪ್ಯದಲ್ಲಿರ್ತಕ್ಕಂತಹ ಜೀವಗಳ ಒಂದು ಅದೇನಂತ ಹೇಳಬೇಕು, ಅವರ ಬಾಂಧವ್ಯ, ಅವರ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಅವರು ಇಬ್ಬರು ಯಾವ ರೀತಿಯಾಗಿ ಚಡಪಡಿಸ್ತಾರೆ ಅನ್ನೋದು ಈ ಒಂದು ವಾಕ್ಯದಿಂದ ನಮಗೆ ತಿಳಿದು ಬರ್ತದೆ. ಇದನ್ನು ಸ್ವಾರಸ್ಯವಾಗಿ ಬರೀಬೇಕು. ನಂತರದ ಪ್ರಶ್ನೆ ಇದು ಗದ್ಯ ಭಾಗದಿಂದ, ಇದು ಬೇಡ ನಮಗೆ. ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ. ಮುಟ್ಟಿಸಿಕೊಂಡವನು ಪಾಡ ಪಿ ಲಂಕೇಶ್. ಈ ಮೇಲಿನ ವಾಕ್ಯವನ್ನು ಪಿ ಲಂಕೇಶ್ ಅವರು ರಚಿಸಿರ್ತಕ್ಕಂತಹ ಲೇಖಕರು. ಇಲ್ಲಿ ಗದ್ಯ ಭಾಗದಲ್ಲಿ ಬಂದಾಗ ಲೇಖಕರು ಅಂತ ಬರೀಬೇಕು. ಲೇಖಕರು ಬರೆದ ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಿಂದ ಅಥವಾ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ಯಾರಿಗೆ ಹೇಳ್ತಾರೆ? ಡಾಕ್ಟರ್ ತಿಮ್ಮಪ್ಪ, ಸರ್ಕಾರಿ ವೈದ್ಯನಾಗಿರ್ತಕ್ಕಂತಹ, ಸರ್ಕಾರಿ ಆಸ್ಪತ್ರೆಯ ವೈದ್ಯನಾಗಿರ್ತಕ್ಕಂತಹ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಹೇಳ್ತಾರೆ. ಅವನು ತನ್ನ ಎಡಗಣ್ಣನ ನೋವು ಇದ್ದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದು ಪರೀಕ್ಷೆಗೆ ಅಂತ ಬರ್ತಾನೆ. ಆ ಸಂದರ್ಭದಲ್ಲಿ ಈಗ ಹೇಳ್ತಾನೆ, 2ನೇ ಬಾರಿ ಆಪ್ರೇಷನ್ ಮಾಡಲಿಕ್ಕೆ ತಿಮ್ಮಪ್ಪನವರು ನಿರಾಕರಿಸ್ತಾರೆ. ಯಾಕೆಂದರೆ 1ನೇ ಬಾರಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾಗ ಅವನ ಹೆಂಡತಿ ಸಿದ್ಲಿಂಗಿ ಏನು ಮಾಡ್ತಾಳೆ, ರಾಧಾಂತವನ್ನೇ ಮಾಡಿಬಿಟ್ಟು ಅವನ ಮೈಲಿಗೆ ಅವನ್ನ ಶುಚಿಗೊಳಿಸೋದಕ್ಕೋಸ್ಕರ ಅವನಿಗೆ ಸ್ನಾನನೇ ಮಾಡಿಸ್ಬಿಡ್ತಾಳೆ. ಅದಕ್ಕೋಸ್ಕರ ಆ ವಿಚಾರ ಯಾರಿಗೆ ಗೊತ್ತಾಗ್ತದೆ? ಡಾಕ್ಟರ್ ತಿಮ್ಮಪ್ಪನಿಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಅವ್ರು ಹೇಳೋದು, ನಿನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಂಡಿದ್ದಾರೆಂದು ಕೋಪಿಸಿಕೊಂಡು ಅದರ ಬಗ್ಗೆ ಅಪಪ್ರಚಾರಕ್ಕೆ ಅವನು ಮುಂದೆ ಆಗ್ತಾ ಹೋಗ್ತಾನೆ. 2ನೇ ಸಲ ಬಂದಾಗ ಇಲ್ಲ ಆಪ್ರೇಷನ್ ಏನು ಬೇಕಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ನಾವು ಅವರನ್ನು ಜಾತಿಯ ಹಿನ್ನೆಲೆಯಲ್ಲಿ ನೋಡಿದ್ರಿಂದ ಯಾರನ್ನ, ಡಾಕ್ಟರ್ ತಿಮ್ಮಪ್ಪನನ್ನು, ಅವರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ ಯಾರು ಅಂದ್ಕೊಳ್ಳೋದು ಅಂದರೆ ಬಸಲಿಂಗ. ಅವತ್ತಿನಿಂದ ಏನು ಮಾಡ್ತಾನೆ ಅವನು, ಲಿಂಗಾಯತ ರಾಜಕಾರಣಿ ರುದ್ರಪ್ಪನನ್ನು ಕರ್ಕೊಂಡು ಡಾಕ್ಟರ್ ಚಂದ್ರಪ್ಪನ ಹತ್ರ ಎಲ್ಲ ಹೋಗಿ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಅಪಪ್ರಚಾರದಲ್ಲಿ ಮುಂದೆ ಹಾಕ್ತಾನೆ. ಆದರೆ ಈ ನಡುವೆ ಅವನ ಕಣ್ಣು ಬೇನೆ ಇನ್ನಷ್ಟು ತೀವ್ರವಾಗ್ತಾ ಹೋಗ್ತದೆ. ಆದರೆ ಆತ ತಿಮ್ಮಪ್ಪರವನ್ನು ಹೊರತುಪಡಿಸಿ ಉಳಿದ ವೈದ್ಯರಿಗೆ ತೋರಿಸ್ತಾ ಬರ್ತಾನೆ. ತೋರಿಸಿದ್ರೂ ಕೊನೆಗೆ ಅದರಿಂದ ಸಿಕ್ಕಿದಂಥ ಫಲ ಶೂನ್ಯವಾಗಿರ್ತದೆ. ಯಾವುದೇ ರೀತಿಯಾಗಿ ಆ ಕಣ್ಣು ನೋವು ಸರಿ ಹೋಗೋದಿಲ್ಲ. ಕಣ್ಣು ನೋವು. ಕೊನೆಗೆ ತನ್ನ ಉಡಾಫಿಯ ಶೈಲಿಯಲ್ಲೇ ತಿಮ್ಮಪ್ಪರವರಲ್ಲಿಗೂ ಬರ್ತಾನೆ. ದಿಮಾಕಿನಿಂದ ಚಿಕಿತ್ಸೆಗಾಗಿ ಬರ್ತಾನೆ. ಆಗ ಬಸಲಿಂಗನಲ್ಲಿ ಆದ ಬದಲಾವಣೆಯನ್ನು ಗಮನಿಸಿ ತಿಮ್ಮಪ್ಪನವರು ನೋವಿನಿಂದಲೇ ಹೀಗೆ ಹೇಳ್ತಾರೆ, ಬಸಲಿಂಗ, ನಾನು ನಿನ್ನನ್ನು ಮುಟ್ಟಿದ್ದು ಒಬ್ಬ ವೈದ್ಯನಾಗಿ ಹೊರತು ಜಾತಿಯವನಾಗಲ್ಲ. ನನ್ನ ಕರ್ತವ್ಯ ಪ್ರಜ್ಞೆ ನೋಡಿ, ಅವರು ಆ ಮಾತಿನಿಂದ ಏನು ಅರ್ಥ ಆಗ್ತದೆ ನಮಗೆ ಅಂದರೆ, ಒಬ್ಬ ವೈದ್ಯನಿಗೆ ಕರ್ತವ್ಯ ಪ್ರಜ್ಞೆಯೇ ಹೊರತು ಯಾವುದೇ ಜಾತಿಯಲ್ಲಿ ಮುಖ್ಯ ಬರಲ್ಲ. ಆದರೆ ಬಸಲಿಂಗ ಏನು ಮಾಡ್ಬಿಟ್ಟ, ಜಾತಿಯನ್ನು ಅಡ್ಡ ತಂದ್ಬಿಟ್ಟ. ಈ ವಿಚಾರಗಳಲ್ಲಿ ನಮಗೆ ಕಂಡು ಬರ್ತವೆ. ಆ ಅದೃಷ್ಟ ಅಥವಾ ಈ ಅದೃಷ್ಟ ನಿನಗೂ ಇತ್ತಲ್ಲೇ, ಯಾವುದು ನೇಮಿಚಂದ್ರ ಅವರು ಬರೆದಿರ್ತಕ್ಕಂತಹ ಆಯ್ಕೆ ಇದೆ, ನಮ್ಮ ಕೈಯಲ್ಲಿ ಎನ್ನುವಂತಹ ಗದ್ಯ ಭಾಗದಿಂದ ಅಥವಾ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ನೇಮಿಚಂದ್ರ ಅವರು ಗೆಳತಿಯಾದಂತಹ ಯಾರು, ಸೀತಾ ಅವರಿಗೆ ತಿಳಿಸ್ತಕ್ಕಂಥದ್ದು. ಲೇಖಕಿ ನೇಮಿಚಂದ್ರ ಸಂಶೋಧನೆ ಮುಗಿಸ್ಕೊಂಡು ಬೆಂಗಳೂರಿನ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಜೊತೆಗೆ ಬಾಡಿಗೆ ಮನೆಯಲ್ಲಿ ರೋಸಿ ಹೋಗ್ಬಿಟ್ಟು ಅವ್ರೇನು ಮಾಡ್ತಾರೆ, ಬ್ಯಾಂಕ್ನಿಂದ ಒಂದು ಸ್ವಲ್ಪ ಸಾಲವನ್ನು ಪಡ್ಕೊಂಡು ಸಣ್ಣದಾದ ಒಂದು ಫ್ಲ್ಯಾಟನ್ನು ಕೂಡ ಕೊಂಡ್ಕೊಳ್ತಾರೆ. ಆವಾಗ ಒಮ್ಮೆ ಸೀತಾ ಏನು ಮಾಡ್ತಾಳೆ, ಅವ್ರ ಮನೆಗೆ ಬರ್ತಾಳೆ. ಯಾರ ಮನೆಗೆ? ನೇಮಿಚಂದ್ರ ಅವ್ರ ಮನೆಗೆ. ನೀನು ಬಿಡೆ ತುಂಬ ಅದೃಷ್ಟವಂತೆ ಅಂಥೇಳಿ ಒಂದು ರೀತಿ ವ್ಯತಿರಿಕ್ತವಾಗಿ ಮಾತಾಡ್ತಾಳೆ. ಅದಕ್ಕೆ ಲೇಖಕಿಯವರು, ಖಂಡಿತ ನಾನು ಅದೃಷ್ಟವಂತೆ. ಭಾರತದಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ, ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗ್ತದೆ ಹೇಳು. ಯಾಕೆ ಮಾತನ್ನು ಹೇಳ್ತಾರೆ ಅಂದರು, ಭಾರತ ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಪ್ರಾಶಸ್ತ್ಯ ಹೆಚ್ಚಿನದಾಗಿ ಇರಲಿಲ್ಲ ಮುಂಚೆ. ಇತ್ತೀಚೆಗೆ ಸಿಗ್ತಾ ಇದ್ದಾವೆ, ಆದರೆ ಮುಂಚೆ ಇರಲಿಲ್ಲ. ಹಾಗಾಗಿ ಅವರು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಅವರ ತಂದೆ ಇಬ್ಬರೂ ಕೂಡ ಉಪನ್ಯಾಸಕರಾಗಿರ್ತಾರೆ. ಸೀತಾಗ ತಂದೆನೂ ನೇಮಿಚಂದ್ರ ಅವರ ತಂದೆ ಇಬ್ಬರೂ ಮನೆಯಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿರೋ ಕಾರಣದಿಂದ ಹೆಣ್ಣು ಮಕ್ಕಳಿಗೂ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಾರೆ. ನನಗೂ ಕೂಡ ಆ ಅವಕಾಶ ಇತ್ತು, ನಿನಗೂ ಇತ್ತು ಅಂತ. ಎಷ್ಟು ಬೇಕಾದ್ರೂ ಓದಿಸ್ತೇನೆ ಎನ್ನುವ ತಂದೆ ಇದ್ದಾರೆ. ಇವೆಲ್ಲ ನನ್ನ ಅದೃಷ್ಟ ಎನ್ನುತ್ತಾ ಸೀತಾಳನ್ನು ಉದ್ದೇಶಿಸಿ ಮರುಪ್ರಶ್ನಿಸುವಾಗ ಈ ಮಾತು ಬಂದಿದೆ. ನನಗೇನೋ ಅದೃಷ್ಟ ಇತ್ತು ಅಂತ ಹೇಳ್ತಿದೆಯಲ್ವಾ,
ನಮ್ಮಪ್ಪ ಹೆಂಗೆ ನಮ್ಮ ತಂದೆ ಹೆಂಗೆ ಓದಿಸ್ತೀನಿ ಅಂತ ಹೇಳಿದ್ರು, ನಿಮ್ಮ ತಂದೆನೂ ಅದೇ ರೀತಿಯಾಗಿ ಸ್ಥಾನಮಾನಗಳನ್ನು ಕೊಟ್ಟಿದ್ದರು. ಆ ಅವಕಾಶಗಳನ್ನು ನೀನು ಸಂಪೂರ್ಣವಾಗಿ ಬಳಸ್ಕೊಳ್ಳಿಲ್ಲ. ನಾನು ಬಳಸ್ಕೊಂಡೆ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ನೀನು ಬಳಸ್ಕೊಳ್ಳಿಲ್ಲ, ಅದಕ್ಕೆ ನೀನು ಈ ರೀತಿಯಾಗಿ ಜೀವನವನ್ನು ಹಾಳು ಮಾಡ್ಕೊಂಡಿದೀಯಾ ಅಂಥೇಳಿ ತನ್ನ ಸ್ನೇಹಿತೆಯಾದಂತಹ ಸೀತಾರವರಿಗೆ ತಿಳಿಸ್ತಕ್ಕಂತಹ ಮಾತು ಇದು ಇಲ್ಲಿ ನಾವು ನೋಡಬೇಕಾಗಿರೋದು. ಮುಂದಿನ ಪ್ರಶ್ನೆ, ಕಬ್ಬಮಂ ಕಂಡಲ್ತೆ ಕಚ್ಚಳಿಯ ನಿತ್ತರ್. ಯಾರು? ಮುದ್ದಣ ಕವಿ ಬರೆದಿರ್ತಕ್ಕಂತಹ, ರಚನೆ ಮಾಡಿರ್ತಕ್ಕಂತಹ ತಿರುಳುಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ಮನೋರಮೆ ಮುದ್ದಣನಲ್ಲಿ ಹೇಳುವಂತಹ ಮಾತು ಯಾವಾಗ? ಮನೋರಮೆ ಕತೆ ಹೇಳು ನನಗೆ ಅಂತ ಕೇಳ್ತಾಳೆ. ಯಾಕಂದರೆ ಈ ಜಡಿಯಾದ ಮಳೆ, ಜಡಿ ಮಳೆ ಸುರಿತಾ ಇದೆ, ಮನೆಯಲ್ಲಿ ಒಬ್ಬಳೇ ಇರೋಕ್ಕೆ ಬೇಜಾರಾಗ್ತಾ ಇದೆ, ಅದಕ್ಕೋಸ್ಕರ ಒಳ್ಳೆ ನಲ್ಗತೆಯನ್ನು ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಮುದ್ದಣ ಕೇಳ್ತಾನೆ ಮನೋರಮೆ. ಕತೆ ಹೇಳಲು ಆರಂಭಿಸುವ ಮುನ್ನ ಮುದ್ದಣನು ಇಂಥ ಒಂದು ನಲ್ಗತೆಯನ್ನು ಹೇಳಿದ್ರೆ ಅರಮನೆಯಲ್ಲಿ ಏನು ಮಾಡ್ತಾರೆ? ರತ್ನದ ಕಡಗವನ್ನು, ಚಿನ್ನದ ಕಂಠಿಹಾರವನ್ನು, ಕಡ್ಗ, ಕೈ ಕಡ್ಗ, ಕಾಲು ಕಡ್ಗ ಅಂತೆಲ್ಲ ಹಾಕೊಳ್ಳೋವಾಗ ತುಂಬ ಬೆಲೆ ಬಾಳುವಂತಹ ಆಭರಣಗಳು ಅವತ್ತಿನ ಕಾಲದಲ್ಲಿ. ಇವಾಗ ಬ್ರೇಸ್ಲೆಟ್ ಅಂತ ಹಾಕೊಂತಾರಲ್ಲ, ಅದೇ ಕಡ್ಗ ಅಂತ. ಚಿನ್ನದ ಕಂಠಿಹಾರವನ್ನು, ಚಿನ್ನದ ಹಾರಗಳನ್ನು ಏನು ಮಾಡ್ತಾರೆ? ತುಂಬ ಇಷ್ಟಪಟ್ಟು ಕೊಡ್ತಾರೆ. ಯಾರು? ರಾಜರು. ಆಯ್ತಲ್ಲ? ಯಾಕೆಂದರೆ ಮುದ್ದಣ ಕಥೆಯನ್ನು ಎಲ್ಲಿಗೆ ಹೇಳೋಕೆ ಹೋಗ್ತಾ ಇರ್ತಾನೆ? ಅರಮನೆಯಲ್ಲಿ ನಾನು ಒಳ್ಳೆಯ ಕಥೆಯನ್ನು, ನಲ್ಗತೆಯನ್ನು ಹೇಳಿದ್ರೆ ನನಗೆ ಅವರೆಲ್ಲ ಏನು ಮಾಡ್ತಾರೆ? ಚಿನ್ನದ ಕಂಠಿಹಾರವನ್ನು, ರತ್ನದ ಕಡಗವನ್ನು ಮೆಚ್ಚನೀವರ್, ತುಂಬ ಇಷ್ಟಪಟ್ಟು ಕೊಡ್ತಾರೆ. ನೀನು ನನಗೆ ಏನು ಕೊಡ್ತೀಯಾ ಅಂತ ಕೇಳ್ತಾನೆ. ಪೆರತೇಮ್, ಬೇರೆ ಏನು ಕೊಡಲಿ? ಅನ್ನನೇ ಆ ನೀವುನೇಮ್, ನನ್ನನ್ನೇ ನಾನು ನಿನಗೆ ಅರ್ಪಿಸ್ತೀನಿ ಅಂತ ಹೇಳಿದಾಗ ಅವಾಗ ಮುದ್ದಣ ಹೇಳ್ತಾನೆ, ಎನ್ನನೇ ಆ ನೀವೆಮ್ಮನ್, ನಿನ್ನ ತಂದೆ ತಾಯಿಗಳು ಅರಿಯೆಯಾ? ನಿನಗೆ ತಿಳಿದಿದೆಯಾ? ಈ ಮುಂಚೆನೇ ನಿನ್ನ ತಾಯಿ ತಂದೆಯರು ನನಗೆ ಅರ್ಪಿಸಿದ್ದಾರೆ, ಕನ್ಯಾದಾನ ಮಾಡಿದ್ದಾರೆ, ದಾರ ಎರೆದಿದ್ದಾರೆ, ಬೇರೆ ಏನು ಕೊಡ್ತೀಯಾ ಅಂತೇಳಿ ಅವನು ಸ್ವಲ್ಪ ತಮಾಷೆ ಮಾಡ್ತಾನೆ. ಯಾಕೆಂದರೆ ಹೇಳ್ತೀಯ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅವಳ ಮೇಲೆ ತಮಾಷೆ ಮಾಡ್ತಾನೆ. ಅವಳು ತುಂಬ ಜಾಣೆ, ಅದಕ್ಕೋಸ್ಕರ ಅವಳನ್ನು ಅರಮನೆಯವರು ಕಥೆಯನ್ನು ಕೇಳಿದ ನಂತರ ತಾನೇ ನಿನಗೇನಾದ್ರೂ ಆ ಉಡುಗೊರೆಗಳನ್ನು ಕೊಡೋದು. ನಾನು ಅಷ್ಟೇ ನಿನ್ನ ಕಥೆಯ ತಿರುಳು ಸಾರ ಹೆಂಗಿದೆ ಅನ್ನೋದನ್ನು ಮೊದಲು ನೋಡ್ತೀನಿ. ಆಮೇಲೆ ನನಗೆ ಯಾವ ರೀತಿ ನಿನ್ನನ್ನು ಸನ್ಮಾನ ಮಾಡಬೇಕು ಅನ್ನಿಸ್ತತೋ ಆ ರೀತಿಯಾಗಿ ನಿನ್ನನ್ನು ಸನ್ಮಾನಿಸ್ತೀನಿ, ಗೌರವಿಸ್ತೀನಿ ಅಂಥೇಳಿ ಹೇಳುವಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಕಾವ್ಯ ಕಬ್ಬ ತತ್ಸಮ ತದ್ಭವ ಪದ. ಮುಂದಿನ ಪ್ರಶ್ನೆ, ಇದು ದೀರ್ಘ ಗದ್ಯದಿಂದ ಇರ್ತಕ್ಕಂತಹ ಸಂದರ್ಭಗಳು 2 ಬರಿಬೇಕು. ಡ್ರೈವರನ್ನ ಎತ್ತಲಾಗಿ ಹೋದ, ಇಲ್ಲ ಇದನ್ನಲ್ಲ. ಈ ಮಾತನ್ನು ಯಾರು ಹೇಳಿದ್ದು ನೋಡೋಣ. ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿಯವರು ಲೇಖಕರು ರಚಿಸಿರ್ತಕ್ಕಂತಹ ಕಿರಗೂರಿನ ಗಯ್ಯಾಳಿಗಳು ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರೋ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಅಥವಾ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ, ಕ್ಲೀನರು ಡ್ರೈವರಣ್ಣನನ್ನು ಹುಡುಕುತ್ತಾ ಹೇಳುವಂತಹ ಮಾತು ಯಾವಾಗ? ಒಂದು ಸಲ ರಾತ್ರಿ ಏನಾಗಿರ್ತದೆ, ಶಿವೇಗೌಡರ ಸಾಮಿಲಿನಲ್ಲಿ ವೇಲಾಯುಧ ಮತ್ತು ಆನೆ ಇಬ್ಬರು ಪಾನಮತ್ತರಾಗಿರ್ತಾರೆ, ಮದ್ಯಪಾನವನ್ನು ಮಾಡಿರ್ತಾರೆ. ಇದರ ನಿಮಿತ್ತ ಲಾರಿ ಮತ್ತು ನಾಟಗಳಿಗೆ ಕಟ್ಟಿದ್ದಂತಹ ಹಗ್ಗವನ್ನು ಬಿಚ್ಚದೆ ವೇಲಾಯುಧ ಆನೆಗೆ ನಾಟಗಳನ್ನು ಇಳಿಸೋದಕ್ಕೆ ಆದೇಶ ಕೊಡ್ತಾನೆ. ನಾಟ ಅಂದರೆ ಮರದ ದಿಮ್ಮಿ, ನಾಟ ಅಂದರೆ ಅರ್ಥ ಮರದ ದಿಮ್ಮಿಗಳನ್ನು, ಏನು ಹಗ್ಗ ಕಟ್ಟಿರ್ತಾರಲ್ವ ಲಾರಿಗೂ ಮತ್ತು ಮರದ ನಾಟಗಳಿಗೂ, ಆ ಹಗ್ಗವನ್ನು ಬಿಚ್ಚದೇನೆ ಇವನು ಏನು ಮಾಡ್ತಾನೆ, ನಾಟಗಳನ್ನು ಉಳಿಸು ಅಂತ ಹೇಳ್ಬಿಟ್ಟು ಆನೆಗೆ ಸೂಚನೆಯನ್ನು ಕೊಡ್ತಾನೆ. ಸೂಚನೆಯನ್ನು ಕೊಟ್ಟಾಗ ಆನೆ ಏನು ಮಾಡ್ತತೆ, ವೇಲಾಯುಧನ ಆದೇಶದಂತೆ ಆನೆ ನಾಟಗಳನ್ನು ತಳ್ಳಿ ಬೀಳಿಸ್ತದೆ. ಆವಾಗ ಮರದ ದಿಮ್ಮಿಗಳು ಮಾತ್ರ ಬೀಳೋ ಬದಲು ಲಾರಿ ಸಮೇತ ಧಡಾರನೆ ಬಿದ್ದಂಥ ಶಬ್ದ ಎಲ್ಲ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೇಳಿಸ್ತೈತೆ. ಅವಾಗೇನು ಮಾಡ್ತಾರೆ, ಶಿವೇಗೌಡ ಮತ್ತು ಲಾರಿ ಕ್ಲೀನರ್ ಒಳಗಡೆ ಇರಲ್ಲ. ಅವನೆಲ್ಲಿ ಹೋಗ್ಬಿಟ್ಟಿರ್ತಾನೆ, ಟೀ ಕುಡಿಯೋಕ್ಕೆ, ಚಹಾ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ನಾಯರ್ ಹೋಟ್ಲಿಗೆ ಹೋಗ್ಬಿಟ್ಟಿರ್ತಾನೆ.
ನಾಯರ್ ಹೋಟ್ಲಿಗೆ ಹೋಗಿರ್ತಾನೆ, ಹಾಗಾಗಿ ಅವನು ಸದ್ಯ ಜೀವಂತವಾಗಿ ಉಳ್ಕೊಬಿಡ್ತಾನೆ. ಕ್ಲೀನರ್ ಎಲ್ಲರೂ ಓಡ್ ಬಂದು ಉರುಳಿ ಬಿದ್ದಿರ್ತಕ್ಕಂಥ ಲಾರಿಯನ್ನು ನೋಡಿ ಕಂಗಾಲು ಹೋಗ್ತಾರೆ, ಅಯ್ಯೋ ಏನಾಯಿತು ಅಂತ. ಯಾಕೆಂದರೆ ಅವ್ರು ಮಾಡ್ತಿರೋದೇ ರಾತ್ರಿ ಮಾಡ್ತಿರ್ತಕ್ಕಂಥ ಕೆಲಸಗಳು, ಇದು ಹೊರ ಜಗತ್ತಿಗೆ ಪರಿಚಯ ಇರೋದಿಲ್ಲ, ಇಲ್ಲಿಗೆಲ್ಲಾಗಿ ನಡೆಸ್ತಾ ಇರ್ತಾರೆ. ಹಾಗಾಗಿ ಕ್ಲೀನರ್ ಇವರೆಲ್ಲರೂ ಅಯ್ಯೋ ಯಾಕೆ ಹಿಂಗಾಗೋಯ್ತು ಅಂತ ನೋಡ್ತಾ ಇದ್ರೆ ಯಾರ್ಯಾರು ಶಿವೇಗೌಡ ಮತ್ತು ಅಲ್ಲಿ ಇರ್ತಕ್ಕಂಥ ಕೆಲಸದಕಾರರು. ಕ್ಲೀನರ್ಗೆ ಯಾರ ಮೇಲೆ ಗಮನ ಐತೆ ಅಂದರೆ ಡ್ರೈವರು. ಅಯ್ಯೋ ಡ್ರೈವರ್ ಒಳಗಡೆನೇ ಇದ್ನಲ್ವ, ಏನು ಮಾಡ್ದೆ, ಎಲ್ಲೋದ ಅವನು ಅಂತ. ಆದರೆ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕುತ್ತಿರುವುದನ್ನು ಕಂಡಿತು. ಏನೆಂದು ಕೇಳುವಾಗ ಈ ಮಾತನ್ನು ಕ್ಲೀನರು ತಿಳಿಸ್ತಾನೆ. ಇಲ್ಲಿ ಲಾರಿ ಡ್ರೈವರ್ಗೂ ಹೆಸರಿಲ್ಲ, ಕ್ಲೀನರ್ಗೂ ಹೆಸರಿಲ್ಲ. ಜೊತೆಗೆ ಇದಕ್ಕೆ 5-6 ವಾಕ್ಯಕ್ಕೂ ಕೇಳ್ಬೋದು. ಡ್ರೈವರ್ ಹೇಗೆ ಪರಂಧಾಮಕ್ಕೆ ಹೋದ ವಿವರಿಸಿ ಅಂತ, ಅದಕ್ಕೂ ಇದೇ ಉತ್ತರ. ಸಂದರ್ಭಕ್ಕಾದರೂ ಕೇಳ್ಬೋದು, 5-6 ವಾಕ್ಯಕ್ಕಾದ್ರೂ ಕೇಳ್ಬೋದು. ತುಂಬ ಮುಖ್ಯವಾದಂತಹ ಪ್ರಶ್ನೆ. ಆಮೇಲೆ ಮುಂದಿನ ಪ್ರಶ್ನೆ, ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಾಡೋದು ನಿಮ್ಮ ಕರ್ತವ್ಯ. ಯಾರು ಹೇಳ್ತಾರೆ ಈ ಮಾತನ್ನು ನೋಡು. KP ಪೂರ್ಣಚಂದ್ರ ತೇಜಸ್ವಿ ಅವರು ರಚಿಸಿರ್ತಕ್ಕಂತಹ ಕಿರಗೂರಿನ ಗಯಾಳಿಗಳು ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿಕೊಂಡ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ನೀಳ್ಗತೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬರ ಬಳಿ ಲೇಖಕರು ತಿಳಿಸ್ತಾರೆ, ಅಥವಾ ಅವನಿಗೆ ತಿಳಿಸ್ತಾರೆ. ಯಾರು ಮುನ್ಸಿಪಾಲ್ ಪ್ರೆಸಿಡೆಂಟು? ಖಾನ್ ಸಾಹೇಬ. ಖಾನ್ ಸಾಹೇಬನಿಗೆ ಯಾರು ಹೇಳೋದು? ಲೇಖಕರು. ಯಾಕೆಂದರೆ ಆ ಸಮಯದಲ್ಲಿ ಬೀದಿ ನಾಯಿಗಳು, ಕಂತ್ರಿ ನಾಯಿಗಳು ಜಾಸ್ತಿ ಆಗಿರ್ತವೆ. ಅದಕ್ಕೆ ಅವನ ಕೆಲಸನೇ ಅದು. ಕಂತ್ರಿ ನಾಯಿಗಳು ಹೆಚ್ಚಾಗಿರುವ ಪ್ರಸ್ತಾಪವನ್ನು ಖಾನ್ ಸಾಹೇಬರು ಹಿಂದೂ ಮುಸ್ಲಿಂ ಧರ್ಮದೊಂದಿಗೆ ಗಂಟು ಹಾಕುತ್ತಿದ್ದಾರೆಂದು ನಿರೂಪಕರಿಗೆ ಅನ್ನಿಸ್ತು. ಅವನೇನು ಮಾಡ್ತಾನೆ, ನೀವು ಒಂಟೆನ ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗ್ಬೋದು, ನಾವು ಆನೆ ಕರ್ಕೊಂಡು ಹೋಗ್ಬಾರ್ದಾ ಅಂತೇಳಿ ನಿಮ್ಮ ಹಿಂದೂಗಳು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ ಸ್ವಾಮಿ, ಏನು ಮಾಡೋದು, ನನ್ನ ಕೆಲಸನೂ ನಾನು ಸರಿಯಾಗಿ ಮಾಡ್ತಾಯಿದ್ದೀನಿ, ಆದರೂ ಸಮಸ್ಯೆಗಳು ಮಾತ್ರ ನಿಂತಿಲ್ಲ ಅಂತ. ಆದ್ದರಿಂದ ನಿರೂಪಕರು ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದೆ ಧರ್ಮಗಳ ಕಾರಣ ಕೊಡುತ್ತಿರುವ ಖಾನ್ ಸಾಹೇಬರಿಗೆ ಕರ್ತವ್ಯ ಪ್ರಜ್ಞೆಯನ್ನು ನೆನಪಿಸ್ತಾರೆ. ನಿನ್ನ ಧರ್ಮದ ವಿಚಾರಕ್ಕೆ ಇವನ್ನೆಲ್ಲ ಗಂಟಾಕ್ಬೇಡ, ನಿನ್ನ ಕೆಲಸ ಏನು? ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿ ನೀನು ಬೀದಿ ನಾಯಿಗಳ ಸಮಸ್ಯೆಯನ್ನು, ಕಂತ್ರಿ ನಾಯಿಗಳ ಸಮಸ್ಯೆಯನ್ನು ಬಗೆಹರಿಸು ಅಷ್ಟೇ. ಬೀದಿ ದೀಪ ಸರಿಪಡಿಸೋದು, ಒಳಚರಂಡಿ ವ್ಯವಸ್ಥೆ ಸರಿಪಡಿಸೋದು, ಅಥವಾ ಯಾವುದಾದ್ರೂ ರಸ್ತೆ ಗುಂಡಿ ಗುದ್ರ ಆಗಿದ್ರೆ ಅವನ್ನು ಸರಿಪಡಿಸೋದು, ಇದೆಲ್ಲನೂ ಮುನ್ಸಿಪಾಲಿಟಿ ಕರ್ತವ್ಯ, ಮುನ್ಸಿಪಾಲಿಟಿಯ ಕೆಳಗಡೆ ಬರ್ತೈತಿ. ಇದನ್ನು ನೀನು ಸರ್ ಮಾಡು. ಅದನ್ನು ಬಿಟ್ಟು ನೀನು ಧರ್ಮದ ವಿಚಾರವನ್ನು ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಅಧಿಕಾರಿ ಯಾವ ರೀತಿ ನಡ್ಕೋಬೇಕು ಒಬ್ಬ ಅಧಿಕಾರದಲ್ಲಿರೋನು ಯಾವ ರೀತಿ ಪ್ರಜಾಸೇವೆಯನ್ನು ಮಾಡಬೇಕು ಅನ್ನೋದನ್ನು ಲೇಖಕರು ಖಾನ್ ಸಾಹೇಬನಿಗೆ ತಿಳಿಸುವಂಥ ಒಂದು ವಿಚಾರ. ಇಲ್ಲಿಗೆ ಸಂದರ್ಭಗಳು ಮುಗಿತು. ಇನ್ಮೇಲೆ 5-6 ವಾಕ್ಯ ಪದ್ಯ ಭಾಗದಿಂದ 2 ಪ್ರಶ್ನೆಗಳಿಗೆ ಬರೀಬೇಕು. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದಂತಹ ಸಂಭಾಷಣೆ ಏನೇನು? ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸ್ಕೊಂಡು ನಂತರ ಪ್ರಮದವನದಲ್ಲಿರುವ ಸೀತೆಯ ಬಳಿಗೆ ನೋಡೋಣ ಅಂತ ಬರ್ತಾನೆ. ಬಂದವನು ಸೀತೆಯನ್ನು ಕಂಡು ಹೀಗೆ ಹೇಳ್ತಾನೆ, ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ ಸೀತೆ, ಇನ್ನು ನನಗೆ ರಣಭೂಮಿಯಲ್ಲಿ ಅಸಾಧ್ಯವಾದ ಕಾರ್ಯ ಇಲ್ಲ. ಹಾಗಾಗಿ ನೀನು ರಾಮನ ಯೋಚನೆಯನ್ನು ಬಿಟ್ಟು, ಆಸೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು, ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸನೆ ಅಂಥೇಳಿ ಹೇಳ್ತಾನೆ. ಈ ರಾವಣನ ಈ ಮಾತುಗಳನ್ನು ಕೇಳಿ ಆಕೆಗೆ ಅತೀವ ದುಃಖ ಆಗ್ತದೆ. ಇಲ್ಲಿ ಯಾರಿಗಾದ್ರೂ ಸಂತೋಷ ಆಗ್ಬಿಡ್ತದೆ, ಬಿಡು ರಾವಣ ಆಯಿತು ನಿನ್ನ ಜೊತೆಗೆ ಇದ್ಬಿಡ್ತೀನಿ ಇನ್ಮೇಲೆ ಅಂತೇಳಿ. ಆದರೆ ಅವಳಿಗೆ ಸೀತೆ ಯಾವತ್ತು ರಾಮನಲ್ಲಿ ಪವಿತ್ರವಾಗಿರ್ತಕ್ಕಂಥವಳು, ಆದರೆ ಅವಳಿಗೆ ಏನಾಗ್ತದೆ, ನೋವಾಗ್ತದೆ, ದುಃಖ ಆಗ್ತದೆ. ದುಃಖ ದುಗುಡ ತತ್ಸಮ ತದ್ಭವ ಪದ. ಅವಳು ಹೇಳ್ತಾಳೆ, ನಂತರ ಸೀತೆಯ ರಾವಣನನ್ನು ಉದ್ದೇಶಿಸಿ ರಾವಣನನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಹೀಗೆ ಹೇಳ್ತಾಳೆ. ಏನಂತ? ಕರುಣಿಸು ಎರಡನೆಗೆ ದಶಕಂದರ ಅಂದ. ನಿನಗೆ ನನ್ನ ಮೇಲೆ ಏನಾದರೂ ಕರುಣೆ ಇದ್ದರೆ ದಶಕಂದರನೇ ಶ್ರೀರಾಮನ ಆಯಸ್ಸು ತೀರುವವರೆಗೂ ರಣಭೂಮಿಯಲ್ಲಿ ರಾಮನ ಆಯುಹ ಪ್ರಾಣಂ ಇರುವವರೆಗೂ, ಅವರ ಆಯಸ್ಸು ಪ್ರಾಣದವರೆಗೆ ನೀನು ಬರಬೇಡ. ಆಕೆಗೆ ಗೊತ್ತು, ಯಾಕೆಂದರೆ ರಾವಣನಿಂದ ರಾಮನನ್ನು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ. ಜೊತೆಗೆ ರಾಮನ ಶಕ್ತಿ ಸಾಮರ್ಥ್ಯ ಏನು ಅಂತಲೂ ಗೊತ್ತು ಅವಳಿಗೆ. ಒಂದು ರೀತಿ ಸೀತೆ ರಾವಣನಿಗೆ ಎಚ್ಚರಿಕೆಯನ್ನು ಕೊಡ್ತಿರೋದು ಹೌದು.
ರಾವಣನಿಂದ ರಾಮನನ್ನು ಏನು ಮಾಡಲು ಸಾಧ್ಯವಿಲ್ಲ, ಅಲ್ಲದೆ ರಾವಣನು ತನ್ನ ಕಾರಣಕ್ಕೋಸ್ಕರ ಬಂದಿರುವುದು. ಆಕೆಗೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ಹಾಗೆ ಹೇಳಿದವಳೆ ಮೂರ್ಛೆಗೊಂಡು ಭೂಮಿಯ ಮೇಲೆ ಬೀಳ್ತಾಳೆ. ಆಕೆಯ ಸ್ಥಿತಿಯನ್ನು ಕಂಡು ರಾವಣನಿಗೆ ಅನುಕಂಪ ಹುಟ್ಟುತ್ತದೆ. ಆಕೆಯ ಬಗೆಗಿನ ವ್ಯಾಮೋಹ ವೈರಾಗ್ಯವನ್ನು ಅವನು ತನ್ನ ಮನಸ್ಸಿನಿಂದ ಕಿತ್ತು ಬಿಸಾಕ್ತಾನೆ. ಇದು ನಾಗಚಂದ್ರ ಬರೆದಿರ್ತಕ್ಕಂಥ ಒಂದು ವಿಶಿಷ್ಟವಾದ ಕಾವ್ಯ. ಎಲ್ಲ ರಾಮಾಯಣದಲ್ಲೂ ರಾವಣ ಒಬ್ಬ ದುಷ್ಟ, ಆದರೆ ನಾಗಚಂದ್ರನ ಪ್ರಕಾರ ಇಲ್ಲಿ ರಾವಣ ಒಬ್ಬ ಒಳ್ಳೆಯ ವ್ಯಕ್ತಿ. ಅವನಲ್ಲಿ ಈ ರೀತಿಯಾದಂಥ ಗುಣಗಳು ಬಂದಿರಬಹುದು ನಿಜ, ಆದರೆ ಅದು ವಿಧಿಯ ಕೈವಾಡ ಅಂತ ಅವನು ತಿಳಿಸ್ತಾನೆ. ಇರಲಿ, ಇಷ್ಟು ಉತ್ತರ. ಇದಾದಮೇಲೆ ಎರಡನೇ ಪ್ರಶ್ನೆ ಪದ್ಯಭಾಗದಿಂದ, ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಈ ವಚನಗಳಲ್ಲಿ ಬಸವಣ್ಣನ ವಚನಗಳು ಮತ್ತು ಗುರುಲಿಂಗ ಪದ್ಯ ವಚನಗಳು ಎರಡಿದ್ದಾವೆ. ಈ ಎರಡು ವಚನಗಳಲ್ಲಿ ಯಾವ ಪ್ರಶ್ನೆ ಬೇಕಾದ್ರೂ ಕೇಳಬಹುದು. ಗುರುಲಿಂಗ ಪದ್ಯ ವಚನಗಳಲ್ಲಿ ಈ ಒಂದು ಮಾತು ಬರ್ತದೆ. ಕೆಲವು ದೃಷ್ಟಾಂತಗಳ ಮೂಲಕ ಅವನು ವಿವರಿಸ್ತಾ ಹೋಗ್ತಾನೆ. ಏನು ಅಂದರೆ, ಪರುಷದ ಗೃಹದೊಳಗಿದ್ದು, ಗೃಹ ಅಂದರೆ ಮನೆ, ಆಲಯ, ನಿವಾಸ, ಸಮಾನಾರ್ಥಕ ಪದ. ಮನೆ, ಆಲಯ, ನಿವಾಸ, ಸಮಾನಾರ್ಥಕ ಪದ. ಶ್ರೀಮಂತಿಕೆಯ ಮನೆಯಲ್ಲಿರ್ತಕ್ಕಂಥವನು ಯಾವತ್ತೂ ವಾಸವಾಗಿರ್ತಕ್ಕಂಥವನು, ಅವನಿಗೆ ಸಂಪತ್ತಿನ ಕೊರತೆ ಇರಲ್ಲ. ಅವನು ಯಾವತ್ತೂ ಮನೆ ಮನೆಗೆ ಭಿಕ್ಷೆ ಬೇಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ನದಿ ಒಳಗಡೆ ಇರ್ತಕ್ಕಂಥವನು ಬಾಯಾರಿಕೆ ಆದರೆ, ತೃಷೆ ಅಂದರೆ ಬಾಯಾರಿಕೆ ಆದರೆ ಅವನು ಕೆರೆ ಉದಕವನ್ನು ಬಯಸ್ತಾನೆಯೇ? ಯಾಕೆಂದರೆ ಕೆರೆ ನೀರು ನಿಂತ ನೀರು, ಆದರೆ ನದಿ ನೀರು ಹರಿಯುವಂಥ ನೀರು ಪರಿಶುದ್ಧವಾಗಿರ್ತದೆ, ನಿಂತಹ ನೀರು ಕೊಳಚೆ ಪ್ರದೇಶದಿಂದ ಕೂಡಿರ್ತದೆ. ಹಾಗಾಗಿ ಅವನು ಹೇಳ್ತಾನೆ, ನದಿಯಲ್ಲಿರ್ತಕ್ಕಂಥವನು ಯಾವತ್ತೂ ಕೆರೆ ಉದಕವನ್ನು ಬಾಯಾರಿಕೆ ಆದರೆ ಅವನು ಕುಡಿಯೋಕ್ಕೆ ಬಯಸಲ್ಲ. ಕೆರೆ ನೀರಿಗಿಂತ ನದಿ ನೀರು ಶುಚಿತ್ವದಿಂದ ಕೂಡಿರ್ತದೆ. ಆದರೆ ಇತ್ತೀಚೆಗೆ ನದಿಗಳೆಲ್ಲನೂ ಅಪವಿತ್ರನೂ ಆಗ್ತಾಯಿದ್ದಾವೆ, ಕಲ್ಮಶನೂ ಆಗ್ತಾಯಿದ್ದಾವೆ, ಅದು ಬೇರೆ ಪ್ರಶ್ನೆ. ನೀರಿಗಾಗಿ ಕೆರೆಯನ್ನು ಹುಡುಕುತ್ತಾ ಹೋಗೋದಿಲ್ಲ. ಹಾಗೆಯೇ ಯಾವ ಒಬ್ಬ ಶಿವಶರಣ ತನ್ನ ಅಂತರಾತ್ಮದಲ್ಲಿ, ತನ್ನ ಆತ್ಮದಲ್ಲಿ ಶಿವಲಿಂಗವನ್ನು ಧರಿಸ್ತಾನೆ ಅಥವಾ ಲಿಂಗವನ್ನು ಧರಿಸ್ತಾನೆ, ಅವನು ಅನ್ಯ ದೇವರುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಥವಾ ಅನ್ಯ ದೇವರ ಬಗ್ಗೆ ಅವನು ಮಾತಾಡೋದು ಇಲ್ಲ, ಅಸಹ್ಯನೂ ಪಡೋದಿಲ್ಲ. ಶರೀರದ ಮೇಲೆ ಮಂಗಳಲಿಂಗವು ಅತ್ಯಂತ ಪವಿತ್ರವಾದದ್ದು. ಅಂತಹ ಪವಿತ್ರವಾದ ಮಂಗಳಲಿಂಗವನ್ನು ಧರಿಸಿದವನಿಗೆ ಅನ್ಯ ದೇವರ ಅವಶ್ಯಕತೆ ಇರುವುದಿಲ್ಲ ಎಂಬುದಾಗಿ ವಚನಕಾರ ಮಂಗಳಲಿಂಗದ ಮಹತ್ವವನ್ನು ಸಾರಿದರೆ. ಇಷ್ಟು ಇದಕ್ಕೆ ಉತ್ತರ. ಮುಂದಿನ ಪ್ರಶ್ನೆ, ನಗರದ ಯಾಂತ್ರಿಕ ಜೀವನ ವಿವರಗಳು ಕವಿತೆಯಲ್ಲಿ ಹೇಗೆ ವ್ಯಕ್ತಗೊಂಡಿದ್ದಾವೆ ವಿವರಿಸಿ. ಮುಂಬೈ ಜಾತಕ ಪದ್ಯ. ಶಿವರುದ್ರಪ್ಪ ಅವರು ರಾಷ್ಟ್ರಕವಿಗಳು, ಇವ್ರ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರ್ತವೆ. ಒಂದು ನಗರದ ಈ ಒಂದು ಪದ್ಯ ಭಾಗವನ್ನು ಬಹು ಆಯ್ಕೆ ಪ್ರಶ್ನೆಗಳಿಗೆ ಕೇಳ್ತಾನೆ. ಯಾವ ಶೈಲಿನಲ್ಲಿ ರಚನೆ ಆಗಿದೆ ಅಂತ. ಅರ್ಜಿ ನಮೂನೆ. ಉತ್ತರ, ಮುಂಬೈ ಜಾತಕ ಪದ್ಯವು ಯಾವ ಶೈಲಿನಲ್ಲಿ ರಚನೆ ಆಗಿದೆ ಅಂದರೆ ಅರ್ಜಿ ನಮೂನೆ ಶೈಲಿನಲ್ಲಿ ರಚನೆ ಆಗಿದೆ. ಯಾವ ರೀತಿ ಇದ್ದಾವೆ ಯಾಂತ್ರಿಕ ಜೀವನಗಳು? ಯಾಂತ್ರಿಕ ಅಂದರೆ ಯಂತ್ರದ ರೀತಿ. ಬಟನ್ ಹಾಕಿದ್ರೆ ಆನ್ ಆಗ್ತದೆ, ಬಟನ್ ಆಫ್ ಮಾಡಿದ್ರೆ ಆಫ್ ಆಗ್ತದೆ ಅಷ್ಟೇ, ಆ ರೀತಿ. ನಗರದಲ್ಲಿ ವಾಸವಾಗಿರ್ತಕ್ಕಂಥ ಅತಂತ್ರ ಸ್ಥಿತಿ ಮರುಕ ಹುಟ್ಟಿಸುವಂಥದ್ದು. ಇಂತಹ ನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಣ್ತೆರೆದಾಗ ಅವ್ರು ನೋಡೋದು ಏನನ್ನ? ಕುರಿ, ಕೋಳಿ, ಮೇಕೆ, ಕುರಿ, ಹೊಲ, ಗದ್ದೆ, ತೋಟಗಳನ್ನೆಲ್ಲ, ಬದಲಾಗಿ ಅವಸರದಿಂದ ಸರಿಯುವ ವಾಹನಗಳನ್ನು ಮಾತ್ರ. ಮಕ್ಕಳು ಬಾಲ್ಯಾವಸ್ಥೆಯನ್ನು ಎತ್ತವರೊಂದಿಗೆ, ಒಡ ಹುಟ್ಟಿದವರೊಂದಿಗೆ ಸಮೃದ್ಧಗೊಳಿಸಿಕೊಳ್ಳುವ ಅವಕಾಶದಿಂದ ವಂಚಿತರಾಗಿರ್ತಾರೆ. ಯಾಕೆ ಅಂದರೆ ಎಲ್ಲರೂ ಕೂಡ ದುಡಿಮೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ, ಮಕ್ಕಳಿಗೆ ಸಮಯವನ್ನು ಕೊಡೋದಿಲ್ಲ. ಆಮೇಲೆ ತಾಯಿಯ ಹಾಲನ್ನು ಕೂಡ ಅವರು ಕುಡ್ದಿರೋದೇನು? ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳಿಸಿದ ಬಾಟ್ಲಿಯ ಹಾಲು, ಗ್ರೇಪು, ಸಿರಪ್ಪು, ಆಮೇಲೆ ಹಾರ್ಲಿಕ್ಸು, ಇವೆಲ್ಲ ಇತ್ತೀಚಿನ ದಿನಗಳು ಬರ್ತದ್ದು. ಮಗು ಹೊಟ್ಟೆ ತುಂಬಿಸಿಕೊಳ್ಳುತ್ತದೆ. ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರ ಉರುಳುವಲ್ಲಿ ಅವಸರದ ಹೆಜ್ಜೆಯನ್ನು ಹಾಕುತ್ತಾ ಸರಿಯುವ ಸಾವಿರಾರು ಜನಗಳನ್ನು ನೋಡ್ತಾ ಮಗು ಬೆಳೀತಾ ಹೋಗ್ತದೆ. ಈ ವಾತಾವರಣದಲ್ಲಿ ಮಗು ಕಲಿತದ್ದೇನು? ಒಂದು ಕ್ಯೂ ನಿಲ್ಲೋದು. ಎಲ್ಲದಕ್ಕೂ ನೀರು ತರಬೇಕು, ಕ್ಯೂ. ಒಂದು ವಸ್ತುಗಳನ್ನು ಕೊಂಡ್ಕೊಳ್ಬೇಕು, ಕ್ಯೂ. ಒಂದು ಬಸ್ ಹತ್ತಬೇಕು, ಕ್ಯೂ.
ಒಂದು ರೈಲು ಹತ್ತಬೇಕು ಕ್ಯೂ, ಒಂದು ಟಿಕೆಟ್ ತಗೊಳ್ಬೇಕು ಕ್ಯೂ, ಹೋಗತ್ತಾಗೆ ಫುಟ್ಪಾತ್ನಲ್ಲೇ ಸಂಚರಿಸೋದು. ಯಾಕಂದರೆ ರಸ್ತೆನಲ್ಲಿ ಓಡಾಡ್ತಿರ್ತವೆ, ವಾಹನಗಳು ಓಡಾಡ್ತಿರ್ತವೆ, ನಮಗೆಲ್ಲ ಜಾಗ ಇರ್ತೈತೆ, ಅದಕ್ಕೆ ಫುಟ್ಪಾತ್ನಲ್ಲೇ ಸಂಚರಿಸಬೇಕು. ಎಚ್ಚರಿಕೆಯಿಂದ ರಸ್ತೆಯನ್ನು ದಾಟಬೇಕು. ಎಚ್ಚರಿಕೆಯಿಂದ ರಸ್ತೆಯಲ್ಲಿ ದಾಟಲಿಲ್ಲ ಅಂದರೆ ಶಾಸ್ತ್ರಿ ಮಾಸ್ತರರ ಮತ್ತವರ ಮಕ್ಕಳು ಪಾಠದಲ್ಲಿ ಆಯ್ತಲ್ಲ ಹಂಗಾಗ್ಬಿಡ್ತೈತೆ ಪಾಪ ಅಲ್ವಾ. ಅವರಿವರನ್ನು ತಳ್ಳಿಕೊಂಡು ಮುಂದಕ್ಕೆ ಹೋಗೋದನ್ನು ಎಲ್ಲಾದರೂ ಸರಿ ಬೇರೂರೋದನ್ನು ಹೀರೋದನ್ನು ಕಲಿಬೇಕು. ಒಟ್ಟಂಗೆ ಸ್ವಾರ್ಥದ ಮನೋಭಾವನೆಯನ್ನು ಪ್ರತಿಯೊಬ್ಬ ವ್ಯಕ್ತಿಗಳು ಇಲ್ಲಿ ಹೊಂದಿರಬೇಕು ಅಂತ. ಇದು ನಗರ ಯಾಂತ್ರಿಕ ಜೀವನ. ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯ. ಏನು ಬೆಳಗ್ಗೆಯಿಂದ ಸಂಜೆ ತನಕ ಆ ಟೆನ್ಷನ್ ಈ ಟೆನ್ಷನ್, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಆ ದುಡಿಮೆ ಈ ದುಡಿಮೆ, ಇದೇ ಟೆನ್ಷನ್ ಆಗುತ್ತೆ. ತಂದೆ ತಾಯಿಯರ ಕರುಳು ಬಳ್ಳಿಯ ಪ್ರೀತಿ ಮಮತೆ ಆರೈಕೆಗಳಲ್ಲೂ ಕೃತಕವಾದ ಹೊಣೆಗಾರಿಕೆ. ಅದಕ್ಕೆ ಇವತ್ತು ಬೇಬಿ ಸಿಟ್ಟಿಂಗ್ ಅಂತ ಬಂದಿರೋದು. ಆಮೇಲೆ ಕವಿ ಮುಂಬೈ ನಗರ ಜಾತಕದಲ್ಲಿ ಚಿತ್ರಿಸಿದ್ದಾರೆ. ನಗರದಲ್ಲಿ ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸ ಕರುಳ ಬಳಿಯ ಸಂಬಂಧಗಳೆಲ್ಲವೂ ಕಡಿಮೆಯಾಗಿ ಮಕ್ಕಳು ಬಾಲ್ಯದಲ್ಲಿಯೇ ಯಾಂತ್ರಿಕ ಬದುಕಿಗೆ ಸಿಕ್ಕಿ ನರಳುತ್ತಾ ಇರ್ತಾರೆ. ಆವಾಗ ಏನಾಗ್ತಾರೆ, ಮಕ್ಕಳು ಖಿನ್ನತೆಗೆ ಒಳಗಾಗ್ತಾರೆ. ಖಿನ್ನತೆಗೆ ಒಳಗಾದಂಥ ಮನುಷ್ಯ ಸ್ವಲ್ಪ ಜೀವನದಲ್ಲಿ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಮಗುವಿನ ತಂದೆ ತಾಯಿಯರು ತಮ್ಮ ಕೃತಕ ಜವಾಬ್ದಾರಿಯನ್ನು ನಿರ್ವಹಿಸುವ ಚಿತ್ರಣವೇ ಇಲ್ಲಿಲ್ಲ. ಮಕ್ಕಳೊಂದಿಗೆ ವಾತ್ಸಲ್ಯಭರಿತ ಒಡನಾಟದ ಚಿತ್ರಣ ಕೂಡ ಇಲ್ಲಿ ಕಂಡುಬರಲ್ಲ. ತಾಯಿ ಇರುವ 1 ಇಂಚು ಕೋಣೆಯಲ್ಲೇ ಏನು ಮಾಡ್ತಾಳೆ, ಹೊರಲೋಕವನ್ನು ಪರಿಚಯಿಸ್ತಾಳೆ. ಇಲ್ಲ 100 ಸ್ಕ್ವೇರ್ ಫೀಟು ನಾವು ಮನೆಗಳು ಕಟ್ಕೊಳಕ್ಕಾಗ್ತೈತಾ? ಏನೋ ಸಣ್ಣ ಮನೆಗಳು ಇರ್ತವೆ. ಅಂಥದ್ರಲ್ಲೇ ಪಾಪ ಲೋಕವನ್ನು ಪರಿಚಯ ಮಾಡ್ಕೊಳ್ಬೇಕು. ನೋಡಪ್ಪ ಹಿಂಗೆ ಇದೆ ಜಗತ್ತು, ನಾವು ಹಿಂಗೆ ಬದುಕಬೇಕು, ಬಾಳಬೇಕು, ಅದಕ್ಕೋಸ್ಕರ ನೀನು ಓದಬೇಕು, ಬರೀಬೇಕು, ಕೆಲಸ ತಗೋಬೇಕು ಅಂತ. ಎಚ್ಚರಿಕೆ. 1000 ಗಾಲಿಗಳು ಹೊರಳುವ ರಸ್ತೆ ಹೆಂಚಿನಲ್ಲೇ ಕೈ ಹಿಡಿದು ನಡೆಸ್ತಾಳೆ ಪಾಪ. ಹಳ್ಳಿ ಕಡೆ ಆದರೆ ಹೊಲ ಗದ್ದೆ ತೋಟ ಎಲ್ಲಂದ್ರಲ್ಲೇ ಎದ್ದು ಬದ್ಬಿಡ್ತವೆ ಮಕ್ಕಳು. ಇಲ್ಲೇನು ಮಾಡೋಕ್ಕಾಗಲ್ಲ, ಫುಟ್ಪಾತ್ನಲ್ಲೇ ಓಡಾಡಬೇಕು. ಇನ್ನು ತಾಯಿ ತಂದೆಯರು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸದ ನೆಪದಲ್ಲಿ ಕಣ್ಮರೆಯಾಗಿ ಹೋಗಿ ಯಾವಾಗಲೂ ಬರ್ತಾರೆ. ತಂದೆ ಬರೋಷ್ಟೊತ್ತೆ ಮಗು ಮಲಗೋಗಿರ್ತದೆ, ತಂದೆ ಹೋಗೋಷ್ಟೊತ್ತು ಕೆಲಸಕ್ಕೆ ಮಗು ಇನ್ನೂ ಮಲ್ಕೊಂಡೇ ಇರ್ತದೆ. ವಾರದಲ್ಲಿ 1 ಸಲ ನೋಡಿದ್ರೆ ಹೆಚ್ಚು ತಂದೆಯನ್ನು. ಅದಕ್ಕೋಸ್ಕರ ಕುಳಿತು ಕೆಮ್ಮುವ ಪ್ರಾಣಿ ಅಂತೇಳಿ ಕರೀತಾರೆ GS ಶಿವರುದ್ರಪ್ಪ ಅವರು. ಇದು ಬಹು ಆಯ್ಕೆ ಪ್ರಶ್ನೆಗೆ ಇಂಪಾರ್ಟೆಂಟ್ MCQಗೆ. ಕುಳಿತು ಕೆಮ್ಮುವ ಪ್ರಾಣಿ ಯಾರು ಅಂತ. ಯಾರು ಅಂದರೆ ತಂದೆ. ಇಷ್ಟು ಈ ಪ್ರಶ್ನೆಗೆ ಉತ್ತರ. ಅದಾದಮೇಲೆ ಮುಂದಿನ ಪ್ರಶ್ನೆ, ಸಿಂಹಬಾಲದ ಕೋತಿಗಳು ಮತ್ತು ಆಡು ಹಕ್ಕಿಗಳಿಗಾದ ಅನನುಕೂಲಗಳು ವಿವರಿಸಿ. ವಾಲ್ಪರೆ ಅಭಿವೃದ್ಧಿ ತಂದ ದುರಂತ. ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿಯವರು ಬರೆದಿರ್ತಕ್ಕಂಥದ್ದು. ಒಬ್ಬ ಪರಿಸರವಾದಿಗಳವರು. ಇಲ್ಲಿಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ. ಯಾರವನು ಕಾರ್ವೇರ್ ಮಾರ್ಚ್ 1890ರಲ್ಲಿ. ಅವನು ಬಂದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಕಗ್ಗಲತ್ತಲ ಖಂಡ ಅಂತೇಳಿ ಅದನ್ನು ಕರಿತಾ ಇರ್ತಾರೆ. ಯಾವುದನ್ನು? ವಾಲ್ಪರೆ. ಅಲ್ಲಿ ಆದಿವಾಸಿಗಳು ಮಾತ್ರ ವಾಸವಾಗಿರ್ತಾರೆ. ಆ ಆದಿವಾಸಿಯಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಮುಖವಾದ ವ್ಯಕ್ತಿ ಹೆಸರು ಅಂದರೆ ಪೂಣಚ್ಚಿ. ಅದನ್ನು ನೆನ್ಪಿಟ್ಕೊಂಡಿರಿ. ಸ್ವಾತಂತ್ರ್ಯೋತ್ತರದ ಸಂದರ್ಭದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಗಳನ್ನು ಕೈ ಬೀಸಿ ಕರಿತಾ ಬರ್ತದೆ. ವಾಲ್ಪರೆಗೆ ಅಲ್ಲಿಗೆಲ್ಲ ಲಗ್ಗೆ ಇಡ್ತಾರೆ. ಕಾರ್ವೇರ್ ಮಾರ್ಷ್ ಅಲ್ಲಿಗೆ ಹೋಗಾದ್ಮೇಲೆ ಇವರುಗಳಿಂದ ಕಾಡಿನ ಗರ್ಭಪಾತನೇ ಆರಂಭ ಆಗ್ತದೆ. ಅಂದರೆ ಸಂಪೂರ್ಣವಾಗಿ ಕಾಡನ್ನೆಲ್ಲ ನಾಶ ಮಾಡ್ತಾ ಬರ್ತಾರೆ. ಕಾಲಾನಂತರದಲ್ಲಿ ಕಾಡಿನಲ್ಲಿ ಅಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದಂಥ ಸಿಂಹಬಾಲದ ಕೋತಿಗಳು ಅವ್ರದೇ ಸಾಮ್ರಾಜ್ಯ ಆಗಿತ್ತು. ಅವಾಗ ಯಾವಾಗ ಜನ ಕಾಲಿಟ್ಟರು ಅಲ್ಲಿಗೆ ಅವುಗಳ ಸಂತತಿ ಕಡಿಮೆ ಆಗ್ತಾ ಬಂತು, ಧ್ವಂಸವಾಗ್ತಾ ಹೋಯಿತು. ಇಡೀ ಕಾಡಿನೆಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. 2000ಕ್ಕೆ ಇಳಿದಾಗ ಇಡೀ ಜಗತ್ತು ಬೆಚ್ಚಿ ಬೀಳ್ತತೆ. ಇವಾಗ ನಾವು ನೋಡ್ತೀವಿ ಗುಬ್ಬಚ್ಚಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಇನ್ನೊಂದು 20 ವರ್ಷ ಮುಂಚೆ ಎಲ್ಲೆಲ್ಲಿ ಬೇಕಾದ್ರೂ ಮನೆ ಸುತ್ತಮುತ್ತ ಇರೋವು. ಹಂಗೆ ಇವು ಅಷ್ಟೇ. 2000ಕ್ಕೆ ಬಂದಾಗ ಜಗತ್ತು ಬೆಚ್ಚಿ ಬೀಳ್ತದೆ. ಏನು ಪ್ರಾಣಿಗಳ ಸಂಖ್ಯೆ ಇಷ್ಟು ಕಡಿಮೆ ಆಗ್ತಾ ಇದೆಯಲ್ಲ ಅಂತ. ಆವಾಗ ಜಗತ್ತಿಗೆ ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿ ಹೆಚ್ಚಾಗ್ತಾ ಬರ್ತದೆ ಅಂತ. ವಾಲ್ಪರೈ ಮಧ್ಯದಲ್ಲಿ ಪುದುತೋಟಂ ಎಂಬ ತೋಟ ಇದೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ವಾಲ್ಪರೈ ಮಧ್ಯದಲ್ಲಿ ಇರ್ತಕ್ಕಂಥ ತೋಟದ ಹೆಸರು ಪುದುತೋಟಂ. ವಾಲ್ಪರೈನ ಅಭಿವೃದ್ಧಿಯಿಂದ ನೆಲೆ ತಪ್ಪಿದ ಸುಮಾರು 30 ಸಿಂಹಬಾಲದ ಕೋತಿಗಳು ಅಲ್ಲಿ ಆಶ್ರಯ ಪಡ್ಕೊಂಡಿದ್ವು. ಎಲ್ಲಿ? ಪುದುತೋಟಂ ಎನ್ನುವಂಥ ತೋಟದಲ್ಲಿ. ವೃಕ್ಷವಾಸಿಗಳಾದ ಅವು ಕೋತಿಗಳು ಮರದಿಂದ ಮರಕ್ಕೆ, ಕೋತಿ ಇರೋದಲ್ಲಿ ಮರದಿಂದ ಮರಕ್ಕೆ ಹರಾಡ್ಕೊಂಡಿದ್ವು. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ಅರಣ್ಯ ಪ್ರದೇಶ ಅವಾಗ ಇತ್ತು. ನೆಲಕ್ಕೆ ಇಳಿದು ಆಮೇಲೆ ಏನಾಯಿತು, ಅವು ಮರದಿಂದ ಮರಕ್ಕೆ ಹಾರಾಡೋದನ್ನು ಬಿಟ್ಟು ನೆಲದ ಮೇಲೆ ಇಳಿದು ಇನ್ನೊಂದು ಮರ ಹತ್ತಬೇಕಾದಂಥ ಪರಿಸ್ಥಿತಿಗಳು ಬಂತು.
ಮತ್ತೊಂದು ಮರ ಹತ್ತಬೇಕಾದಂಥ ಪರಿಸ್ಥಿತಿ ಬಂತು. ಆವಾಗ ರಸ್ತೆ ದಾಟುವಾಗ ನಾಗರಿಕ ಬುದ್ಧಿ ಇಲ್ಲದಂತಹ ಹಲವಾರು ಕೋತಿಗಳು ಏನಾದವು, ವಾಹನಗಳಿಗೆ ಸಿಲುಕಿ ಅಂಗವಿಕಲಗೊಂಡವು. ನಾಗರಿಕ ಬುದ್ಧಿ ಅಂದರೆ ಒಂದು ವಾಹನ ಬರ್ತೈತೆ, ಅದು ಹೋದ್ಮೇಲೆ ನಾವು ರಸ್ತೆ ದಾಟಬೇಕು ಅನ್ನೋದು ನಾಗರಿಕ ಬುದ್ಧಿ. ಕೋತಿಗಳು ಪ್ರಾಣಿಗಳಿಗೆ ಏನು ಗೊತ್ತು, ಅವ್ನು ಹೋದ್ಮೇಲೆ ನಾನು ಹೋಗ್ಬೇಕು, ಅವ್ನು ಇಷ್ಟು ಕಿಲೋಮೀಟರ್ ಸ್ಪೀಡಲ್ಲೇ ಬರ್ತಾವನೆ, ನಾನು ಹೋಗೋ ಕರೆಕ್ಟಾಗಿ ಬರ್ತಾನೆ ಅಂತ. ಹಾಗಾಗಿ ನಾಗರಿಕ ಬುದ್ಧಿ ಅಂತ ಹೇಳಿರೋದು. ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ. ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕಡಿಮೆ ಆಗ್ತಾ ಇದ್ದಾವೆ. ಜೊತೆಗೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಯಾದ್ದರಿಂದ ದಯಾಮೃತ್ಯು ಕರುಣಿಸಲು ಅವುಗಳಿಗೆ ಕಾನೂನಲ್ಲಿ ಅವಕಾಶವಿಲ್ಲ. ಕೆಂಪು ಪಟ್ಟಿಯಲ್ಲಿರುವ ಪ್ರಾಣಿಗಳು ಯಾವುವು ಅಂದರೆ ಸಿಂಹಬಾಲದ ಕೋತಿಗಳು. ಇಷ್ಟು ಸಿಂಹಬಾಲದ ಕೋತಿಗಳಿಗೆ ಸಂಬಂಧಪಟ್ಟ ವಿಚಾರ ಬರೀಬೇಕು. ಆಮೇಲೆ ಆಡು ಹಕ್ಕಿಗಳು. ಹಾಡು ಹಕ್ಕಿ ಗುಣವಾಚಕ ಹಾಡು. ಹಕ್ಕಿ ತದ್ಭವ ಪದ ಪಕ್ಷಿ ತತ್ಸಮ ಪದ. ಪಕ್ಷಿ ತತ್ಸಮ ಪದ, ಹಕ್ಕಿ ತದ್ಭವ ಪದ. ಯಾವ ಆಡು ಹಕ್ಕಿಗಳು? ವಿಜಲಿಂಗ್ ಥ್ರಶ್ ಎನ್ನುವಂಥ ಪಕ್ಷಿಗಳು ಬದುಕುಳಿಯುವ ಛಲವನ್ನು ತೊಟ್ಟಿದ್ದೇವೆ, ನಾವು ಬದುಕಲೇಬೇಕು ಅಂತ. ಮಿನುಗುವ ಹಸಿರು ಪಾಚಿಗಳನ್ನು ಒದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳ ಅವುಗಳಿಗೆ ಆಧಾರವಾಗಿರ್ತವೆ. ಆ ನೀರನ್ನು ಕುಡ್ಕೊಂಡು ಅವು ಹಣ್ಣು ಹಂಪಲು ತಿನ್ಕೊಂಡು ಖುಷಿಯಾಗಿ ಸಂತೋಷವಾಗಿ ಇದೇ ಪ್ರಪಂಚ ಅಂತ ಬದುಕ್ತಾ ಇರ್ತವೆ. ಯಾವಾಗ ಮನುಷ್ಯ ನಾಗರಿಕರು ಅಲ್ಲಿ ಕಾಲಿಟ್ಟರು, ಕಾರ್ಖಾನೆಗಳು ಅಲ್ಲಿ ಸ್ಥಾಪನೆ ಆದವು, ಆ ಕಾರ್ಖಾನೆಗಳಿಂದ ಬಿಡುಗಡೆಯಾಗುವಂಥ ರಾಸಾಯನಿಕ ಅಂಶಗಳು ಆ ನದಿ ನೀರಲ್ಲಿ ಸೇರ್ಕೊಳ್ತಾ ಹೋಯಿತು. ಕೊಳಚೆ ನೀರನ್ನು ಕುಡಿಯದೇ ಬದುಕಬೇಕಾದಂಥ ಪರಿಸ್ಥಿತಿ ಆ ವಿಜಲಿಂಗ್ ಥ್ರಶ್ ಪಕ್ಷಿಗಳಿಗೆ ಬಂತು. ಅದು ಹಾಗಾಗಿ ಆಡುವುದು ಅವುಗಳಿಗೆ ಅನಿವಾರ್ಯವಾಗಿತ್ತು, ಅವುಗಳ ಕರ್ಮನೂ ಆಗಿತ್ತು. ಈ ವಿಚಾರಗಳನ್ನು ಈ ಪ್ರಶ್ನೆಗೆ ಬರೀಬೇಕು. ಮುಂದಿನ ಪ್ರಶ್ನೆ, ದಣಿ ಹಾಗೂ ಒಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ಯಾರು ದಣಿ? ವೆಂಕಪ್ಪಯ್ಯ. ಏನು ಮಾಡ್ತಿದ್ದ ಅವ್ನು? ದಣಿ ಅಂದರೆ ಯಜಮಾನ ಅಲ್ವಾ, ನಾನು ಮಾಡಿದ್ದ ಕಾನೂನು ಅನ್ನಂಗೆ ಶಾಂಭವಿ ಹೊಳೆಯನ್ನು ಅವನು ಒತ್ತುವರಿ ಮಾಡ್ಕೊಳ್ತಿದ್ದ. ಶಾಂಭವಿ ಹೊಳೆ ಯಾವಾಗ ಬತ್ತೋಗ್ತು? ಮಳೆಗಾಲದಲ್ಲಿ ಉಕ್ಕೇರಿತಾ ಇತ್ತು, ಬೇಸಿಗೆಗಾಲದಲ್ಲಿ ಬತ್ತೋಗ್ತಾ ಇತ್ತು. ಬೇಸಿಗೆಗಾಲದಲ್ಲಿ ಬತ್ತೋದಾಗೆಲ್ಲ ಅವನೇನು ಮಾಡ್ತಿದ್ದ? ಆ ಮಣ್ಣೆಲ್ಲ ತಗ್ಗು ಪ್ರದೇಶಗಳಿಗೆ ಒಡಿಸ್ಬಿಟ್ಟು ಅವನು ಆಕ್ರಮಣ ಮಾಡ್ಕೊಳ್ತಿದ್ದ, ಅತಿಕ್ರಮಿಸ್ಕೊಂತಿದ್ದ. ಏನು ನಿಜಕ್ಕೂ ದಣಿ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳುವುದಾದರೆ ಗುಡ್ಡ ಪಾತ್ರೆ ತೊಳೆ ಉಜ್ಜುತ್ತಿದ್ದು ಹೊಳೆಯ ಸೆರಗಲ್ಲಿ ಅಲ್ಲ, ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ. ಇದಿಲ್ಲ. ಆಮೇಲೆ ಈ ಹೊಳೆ ಆಡಿದ್ದೇ ಆಟ, ಊಡಿದ್ದೇ ಊಟ. ಯಾವಾಗ? ಮಳೆಗಾಲದಲ್ಲಿ. ತೆಂಗಿನ ತೋಟದ ಅಂಚನ್ನು ಹೊಳೆಯು ಕೊಚ್ಚಿ ಹಾಕುತ್ತಿದ್ದರಿಂದ ದಣಿ ವೆಂಕಪ್ಪಯ್ಯನವರು ಆ ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು, ಈ ಬಿಕ್ನಾಸಿ ಹೊಳೆ ಉರುಳಿ ತನ್ನ ಸೆರಗನ್ನೇ ಆಸ್ಬಿಡ್ತತೆ. ಸೆರಗು ಅಂದರೆ ವಿಶಾಲವಾಗಿ ಹರಿತತೆ ಅಂತ. ಅಷ್ಟು ಪ್ರಮಾಣದಲ್ಲಿ ಆ ಒಂದು ಶಾಂಭವಿ ಹೊಳೆ ಹರಿತಾ ಇರ್ತತೆ ಅಂತ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ. ಅದೊಂದು ರೀತಿ ಚಟ ಅಂತ. ಯಾರ ಪ್ರಕಾರ? ದಣಿ ವೆಂಕಪ್ಪಯ್ಯನ ಪ್ರಕಾರ ಎಂದು ಮೂದಲಿಸ್ತಾ ಇದ್ರು, ಬೈಕೊಳ್ತಾ ಇದ್ರು. ಒಂದು ವೇಳೆ ಹೊಳೆಗೇನಾದರೂ ಬಾಯಿ ಬಂದಿದ್ದರೆ ಏನು ಹೇಳ್ತಾ ಇತ್ತು? ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲಿ ಅದು ತನ್ನ ವ್ಯಾಪ್ತಿಯನ್ನು ತೋರಿಸ್ತಾ ಇತ್ತು, ತನ್ನ ಕ್ರಿಯೆಯನ್ನು ತೋರಿಸ್ತಾ ಇತ್ತು. ಪರಿಹಾರ ತನ್ನ ಬಲ ಎಷ್ಟು ಎಂಬುದನ್ನು ಮನವರಿಕೆ ಮಾಡಿ ದಣಿಗಳಿಗೆ ಕಿರಿಕಿರಿ ಮೂಡಿಸ್ತಾ ಇತ್ತು. ಹೊಳೆಯ ಉಪಟಳ ಅಂದರೆ ತೊಂದರೆಯನ್ನು ತಾಳಲಾರದೆ ದಣಿಯವರು ಹೊಳೆ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಆಚೆಗೆ ದೂಡುವಂತೆ ಪಾದೆ ಕಲ್ಲು, ಮುರುಕಲ್ಲಿನ ಗಟ್ಟಿ ಪಂಚಾಂಗ, ತೋಟಕ್ಕೂ ನದಿ ಸೆರಗಿಗೂ ನಡುವೆ ಧರೆ ಎಬ್ಬಿಸಿ ಎತ್ತರಿಸ್ತಾರೆ. ಒಂದು ಗೋಡೆಯನ್ನೇ ನಿರ್ಮಾಣ ಮಾಡ್ತಾರೆ. ಪ್ರತಿ ವರ್ಷ ವೆಂಕಪ್ಪಯ್ಯ ಗದ್ದೆಯಂಚಿನ 4-5 ಅಡಿ ಆದರೂ ಎತ್ತರಿಸ್ತಾ ಇದ್ದ. ಬೇಸಿಗೆಯಲ್ಲಿ ಅದನ್ನು ನೋಡಿಕೊಂಡು ಸುಮ್ಮನಿರ್ತಿದ್ದ ಹೊಳೆ, ಆಯಿತು ನೀನು ಏನೇನು ಆಕ್ರಮಣ ಮಾಡ್ಕೊಳ್ತೀವಿ, ಅತಿಕ್ರಮಣ ಮಾಡ್ಕೊಳ್ತೀವಿ, ಮಾಡ್ಕೋ, ಮಳೆಗಾಲ ಬರಲಿ ಮಗ, ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಿತ್ತು. ಆವಾಗ ಗದ್ದೆಯಲ್ಲಿ ಬಿತ್ತುವುದನ್ನು ಮರಳದಿನ್ನೆ ಮೇಲೆ ಬಿತ್ತಿದ್ದೆಯಲ್ಲವ ಮರಯ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳುವ ಹಾಗೆ ಮಳೆಗಾಲದಲ್ಲಿ ಮತ್ತೆ ಆ ಧರೆಯನ್ನು ಕೆಡುತ್ತಾ ಇತ್ತು. ಬೇಸಿಗೆಯಲ್ಲಿ ವೆಂಕಪ್ಪಯ್ಯ ಒಳಗೆ ಅಡ್ಡಲಾಗಿದ್ದ ಧರೆಯನ್ನು ಎತ್ತರಿಸ್ತಾ ಇದ್ದ. ಮಳೆಗಾಲದಲ್ಲಿ ಅವಳೆ ಅದನ್ನು ಕೊಚ್ಚಿಕೊಂಡು ಹೋಗುವುದು ಮಾಮೂಲಾಗಿತ್ತು. ಈ ರೀತಿ ಅವರಿಬ್ಬರ ನಡುವೆ ನಡೆದಂತಹ ಸಂಭಾಷಣೆ ಒಂದು ಹೇಳ್ತಿತ್ತು ಅಂತ. ಅದು ಇನ್ನೂ ಮುಂದಕ್ಕೈತೆ. ನೀನು ಯಾರನ್ನಾದರೂ ಊರಲ್ಲಿರ್ತಕ್ಕಂಥ 4 ಜನ ಕರೆದು ಸರಪಳಿ ಅಳಿಸು, ನಿನ್ನ ಜಾಗ ಯಾವುದು ನನ್ನ ಜಾಗ ಯಾವುದು ಅಂತ ಗೊತ್ತಾಗ್ತದೆ ಅನ್ನೋ ಇದನ್ನು ಆ ಒಳಗೆ ಮಾತು ಬಂದಿದ್ರೆ ಹೇಳ್ತಿತ್ತು, ಬರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಇಷ್ಟು ಉತ್ತರವನ್ನು ಈ ಪ್ರಶ್ನೆಗೆ ಬರೀಬೇಕು. ಅದಾದಮೇಲೆ ಮುಂದೆ ದೀರ್ಘ ಗದ್ಯದಿಂದ 5-6 ವಾಕ್ಯಗಳು.
ನಿದ್ರೆ ಮಂಪರ್ನಿಂದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಆವಾಗಲೇ ಹೇಳೋದಲ್ವ, ಡ್ರೈವರನ್ನ ಎತ್ತಲಾಗಿ ಹೋದ ಇಲ್ಲೇ ಇದ್ನಲ್ಲ ಅಂತ, ಅದೇ ವಿಚಾರವನ್ನು ಇಲ್ಲಿ ಬರಿಬೇಕು. ಶಿವೇಗೌಡರ ಶಾಮಿಲ್ನಲ್ಲಿ ಒಂದು ದಿನ ರಾತ್ರೋರಾತ್ರಿ ಕಳ್ಳನ ಆಟವನ್ನು ಸಾಗಿಸೋದಕ್ಕೆ ಅವರು ಕೆಲಸ ಮಾಡ್ತಾಯಿರ್ತಾರೆ. ವೇಲಾಯುಧ ಮತ್ತು ಆನೆ ಮದ್ಯಪಾನಸ್ಥರಾಗಿರ್ತಾರೆ, ಮದ್ಯಪಾನವನ್ನು ಮಾಡಿರ್ತಾರೆ. ಅವನು ಡ್ರೈವರು ಏನು ಮರದ ದಿಮ್ಮಿಗಳನ್ನು ಇಟ್ಕೊಂಡಿರ್ತಕ್ಕ ಲಾರಿಯನ್ನು ಶಿವೇಗೌಡರ ಸಾಮಿಲಲ್ಲಿ ತಂದು ನಿಲ್ಲಿಸಿ, ಆ ಮರದ ದಿಮ್ಮಿಗಳಿಗೂ ಲಾರಿಗೂ ಕಟ್ಟಿರ್ತಕ್ಕಂಥ ಹಗ್ಗವನ್ನು ಬಿಚ್ಚಿರೋದಿಲ್ಲ. ಡ್ರೈವರು ಅವನು ಅರ್ಧ ನಿದ್ರೆಯಲ್ಲಿ ತೂಗೊಡಿಸ್ತಾ ಇರ್ತಾನೆ. ನಾಯರ್ ಕ್ಲೀನರ್ ಇರ್ತಾನೆ, ಅವನು ನಾಯರ್ ಹೋಟ್ಲಿನಲ್ಲಿ ಚಹಾ ಕುಡಿಯೋಕ್ಕೆ ಅಂತ ಹೊರಟೋಗ್ತಾನೆ. ಅವನು ಆ ಕ್ಲೀನರ್ ಇದ್ದಂಥ ಅವನು ಆ ಹಗ್ಗವನ್ನು ಬಿಚ್ಚೋದಿರೋದಿಲ್ಲ. ಹಂಗೇ ಏನು ಮಾಡ್ತಾನೆ, ಮರದ ದಿಮ್ಮಿಗಳನ್ನು ನಾಟಗಳನ್ನು ಉಳಿಸೋದಕ್ಕೆ ವೇಲಾಯುಧನಿಗೆ ತಿಳಿಸ್ತಾನೆ. ಆ ವೇಲಾಯುಧ ಏನು ಮಾಡ್ತಾನೆ, ಹಿಂದೆ ಮುಂದೆ ನೋಡೋದಿಲ್ಲ, ಆನೆಗೆ ಸೂಚನೆಯನ್ನು ಕೊಡ್ತಾನೆ ಮರದ ದಿಮ್ಮಿಗಳನ್ನು ಉಳಿಸುವಂತ. ಆನೆ ತಳ್ಳಿದ ತಕ್ಷಣ ಮರದಲ್ಲಿ ಲಾರಿ ಒಳಗಡೆ ಇದ್ದಂಥ ಮರದ ದಿಮ್ಮಿಗಳು ಅಥವಾ ನಾಟಗಳು ಸಮೇತ ಲಾರಿ ದೊಪ್ಪ ಅಂತ ಕೆಳಗೆ ಬಿದ್ದು ಹೋಗ್ತದೆ. ಶಿವೇಗೌಡರು ಇಲ್ಲಿರ್ತಕ್ಕಂಥ ಜನ ಎಲ್ಲ ಸುತ್ತಮುತ್ತ ಎಲ್ಲ ಬಂದು ನಿಂತ್ಕೊಂಡು ಏನಾಯಿತು ಅಂತ ನೋಡ್ತಿರ್ತಾರೆ. ಕ್ಲೀನರ್ ಮಾತ್ರ ಯಾರು ಹುಡುಕ್ತಿರ್ತಾನೆ, ಲಾರಿ ಡ್ರೈವರ್ನ ಹುಡುಕ್ತಾನೆ, ಡ್ರೈವರನ್ನು ಇಲ್ಲೇ ಇದ್ದ ಎತ್ತಲಾಗೋದ ಅಂತ. ಅಷ್ಟರಲ್ಲಿ ಡ್ರೈವರ್ಗೆ ಏನು ಅವನಿಗೊಂದು ರೀತಿ ಎಚ್ಚರ ಆದಾಗ ಪ್ರಪಂಚ ಯಾಕೋ ತಲೆ ಕೆಳಗಾಗಿ ಕಾಣಿದೆ ಅನ್ನಿಸ್ತದೆ. ಆವಾಗ ಅವನು ಕಣ್ಬಿಟ್ಟು ನೋಡೋ ಅಷ್ಟರೊಳಗಡೆ ಲಾರಿಯಲ್ಲಿರ್ತಕ್ಕಂಥ ಜಾಕು ಡ್ರೈವರ್ ತಲೆ ಮೇಲೆ ಬಿದ್ದು ಜಾಸ್ತಿ ಏನೂ ಅಪಾಯ ಆಗಲಿಲ್ಲ, ತಲೆ ಮಾತ್ರ ಜಜ್ಜಿ ಹೋಯಿತು. ಇದಕ್ಕೆ ಅವನ ಪ್ರಾಣ ಹಾರಿ ಹೋಯಿತು. ಇಷ್ಟು ಡ್ರೈವರ್ ಪರಂಧಾಮಕ್ಕೆ ಹೋದಂತಹ ವಿಚಾರ. ಲಾರಿ ಉಳದಲೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆ ದೊಪ್ಪನೆ ಉರುಳಿ ಬಿತ್ತು. ಲಾರಿ ಮೆಲ್ಲಗೆ ವಾಲುತ್ತಾ ಒಂದು ಕಡೆಯಿಂದ ಉರುಳಿದ್ದರಿಂದ ಡ್ರೈವರ್ ಮಹಾಶಯನಿಗೆ ಹೆಚ್ಚಿಗೆ ಏನೂ ಅಪಾಯ ಆಗಲಿಲ್ಲ, ತಲೆ ಬಜ್ಜಾಯಿತು ಅಷ್ಟೇ. ಉರುಳಿದ್ದರಿಂದ ಡ್ರೈವರ್ ಅಪಾಯವಾಗುವ ಸಂಭವ ಇರಲಿಲ್ಲ. ಆದರೆ ಕ್ಯಾಬಿನಿನಲ್ಲಿ ಇಟ್ಟಿದ್ದ ಮಣಬಾರದ ಲಾರಿ ಜಾಕ್ ಅವೇನು ಗ್ರಾಮ್ ಲೆಕ್ಕ ಇರ್ತವೆ, ಕೆಜಿ, ದೊಪ್ಪನೆ ಅವನ ತಲೆ ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಸಂಪೂರ್ಣವಾಗಿ ಜಜ್ಜಿ ಕಿಮಕ್ ಎನ್ನದೆ ಹ್ಞೂ ಅಂತಲೂ ಅನ್ನೋಕ್ಕಾಗಿಲ್ಲ ಅವನ ಕೈಯಲ್ಲಿ, ಅಥವಾ ಯಾರನ್ನಾದ್ರೂ ಕೂಗಕ್ಕೂ ಆಗಿಲ್ಲ. ಅಷ್ಟು ವೇಗವಾಗಿ ಅವನ ಪ್ರಾಣ ಹೊರಟೋಗಿತ್ತು ಪಾಪ. ಇಷ್ಟು ಉತ್ತರವನ್ನು ಬರೀಬೇಕು. ಮುಂದಿನ ಪ್ರಶ್ನೆ, ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣವೇನು? ಸವತಿ ಮಾತ್ಸರ್ಯ. ವೇಲಾಯುಧನಿಗೆ ಮನುಷ್ಯನ ಹಣೆಬರಹವನ್ನು ಎಷ್ಟು ಸಣ್ಣ ಸೂಕ್ಷ್ಮ ಸಂಗತಿಗಳು ನಿಯಂತ್ರಿಸುತ್ತವೆ ಎಂದು ಯೋಚಿಸಿದರೆ ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ತದ್ಭವ ಪದ ಅಚ್ಚರಿ. ಮಕ್ಕಳಿಲ್ಲದ ವೇಲಾಯುಧನಿಗೆ ಮನಸ್ಸಿನ ಆಳದಲ್ಲಿ ಏನೇನು ಒಳಕುಗಳಿತ್ತೋ ಗೊತ್ತಿಲ್ಲ. ಕೃಷ್ಣೇಗೌಡನ ಹೆಣ್ಣಾನೆ ಹುಡುಕಿಕೊಂಡು ಕಾಡಾನೆಗಳು ಊರಿನ ಬಳಿ ಸುಳಿದಾಡಿದ್ದು ಅವನಿಗೆ ಆನೆ ಮೇಲೆ ದ್ವೇಷ ಸಾಧನೆ ಮಾಡಲು ಪ್ರೇರಣೆ ಆಯಿತೋ ಏನೋ. ಮಠದವರು ಇವನನ್ನು ಓಡಿಸಿದಾಗ ಈ ಆನೆ ಊಟ ಬಿಟ್ಟು ಸೊರಗಿದ್ದು ಈಗ ಕಾಡಿಗೆ ಹೋಗಿ ಬಂದುದರಿಂದ, ಯಾವಾಗ ಕಾಡಶೆಟ್ಟಪ್ಪನವರು ಒಂದು ಸಲ ದೇವರ ವಿಗ್ರಹ ಇಟ್ಟು ಮೆರವಣಿಗೆ ಮಾಡ್ತಿರ್ತಾರೆ, ಆವಾಗ ವಿಗ್ರಹಗಳ ಸಮೇತ ಓಡೋಗಿರ್ತತಲ್ಲ, ಅವಾಗಲಿನಿಂದ ಆ ಆನೆ ಏನೋ ಅಧಿಕ ಪ್ರಸಂಗವಾಗಿ ಕಾಣಿಸ್ತಾ ಬರ್ತದೆ. ಆ ಆನೆಯ ಮಾವುತ ಆಗಿದ್ದರಿಂದಲೇ ಇವನಿಗೆ ಸಂಬಳ ಸಿಗುತ್ತಿದ್ದರೂ ಅದು ಹೆಣ್ಣಾನೆಯಾದ್ದರಿಂದಲೂ ಮತ್ತು ಅದನ್ನು ಕರೆದುಕೊಂಡು ಹಗಲೆನ್ನದೆ ರಾತ್ರಿ ಎಂದೇ ವೇಲಾಯುಧ ಕೆಲಸಕ್ಕೆ ಹೋಗ್ತಾ ಇದ್ದ. ಎಲ್ಲಿಗೆ? ಶಿವೇಗೌಡರ ಶಾಮಿಲ್ಗೆ ಮರದ ದಿಮ್ಮಿಗಳನ್ನು ಎತ್ತಿಳಿಸೋಕ್ಕೆ ಹೋಗಬೇಕಾದ್ರಿಂದಲೂ ವೇಲಾಯುಧನ ಹೆಂಡತಿಗೆ ಮಾತ್ರ ಒಂದು ರೀತಿ ವಿಚಿತ್ರ ಮಾತ್ಸರ್ಯ ಅದರ ಮೇಲೆ ಇದ್ದಿದ್ದು ನಿಜ. ಜೊತೆಗೆ ಬಸುರಿಯಾಗದೆ ವರ್ಷ ಕಳೆದ ಹಾಗೂ ವಿನಾಕಾರಣ ಅವರ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದ ಈ ಆನೆ ವಿಷಯದಲ್ಲಿ ಸೂಕ್ಷ್ಮವಾದ ದ್ವೇಷ ಅವಳಲ್ಲಿ ರೂಪುಕೊಳ್ತಾ ಬಂತು. ಜೊತೆಗೆ ಅದು ಹೆಣ್ಣಾನೆ ಬೇರೆಯಾಗಿತ್ತಲ್ಲ, ಅವ್ರಿಗೂ ಮದುವೆಯಾಗಿ ಸುಮಾರು ವರ್ಷ ಆಗಿದ್ರೂ ಮಕ್ಕಳ ಸಂತಾನ ಇರಲಿಲ್ಲ. ಅದಕ್ಕೋಸ್ಕರ ಅವಳಿಗೆ ಆ ಆನೆ ಮೇಲೆ ಒಂದು ರೀತಿ ವಿಚಿತ್ರ ಮಾತ್ಸರ್ಯ ಅನ್ನೋದು ಮೂಡ್ತದೆ. ಜೊತೆಗೆ ಅವಳು ಬೈತಾಳೆ, ತನ್ನ ಸಿಟ್ಟನ್ನು ಆಕೆ ಆನೆ ಜೊತೆ ಮಲಗ್ತೀಯಾ, ನೀನು ಯಾವ ಗಂಡಸು ಅಂತೇಳಿ ಎನ್ನುವ ಮೂಲಕ ಹೊರ ಹಾಕಿದ್ದನ್ನು ಕಾರೋ ಲಾರಿಯೋ ಟ್ರ್ಯಾಕ್ಟರೋ ಯಾವುದೇ ಒಂದು ವಸ್ತುವನ್ನು, ವಾಹನವನ್ನು, ಪ್ರಾಣಿಯನ್ನು, ಪಕ್ಷಿಯನ್ನು ಗಂಡಸರು ಇಷ್ಟರ ಮಟ್ಟಿಗೆ ಹಚ್ಕೊಂಡ್ರೆ ಎಂತಹ ಹೆಂಡತಿಯರಿಗಾದ್ರೂ ಕೋಪ ಅನ್ನೋದು ಬಂದೇ ಬರ್ತೈತೆ. ಅದಕ್ಕೋಸ್ಕರನೇ ಹೆಂಡತಿಯರಿಗೂ ಸ್ವಲ್ಪ ಪ್ರೀತಿಯನ್ನು ಜಾಸ್ತಿ ಕೊಡ್ತಾ ಇರಬೇಕು ಅಂತ. ಆವಾಗ ಈ ಮಾತನ್ನು ಅವಳು ಒಂದು ವ್ಯಕ್ತಪಡಿಸ್ತಾಳೆ. ಅವಳ ಮನಸ್ಸಿನ ಅಂತರಾಳದ ಭಾವನೆಗಳು
ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಷ್ಟನ್ನು ವಿಚಾರಗಳನ್ನು ಈ ಪ್ರಶ್ನೆಗೆ ಬರೀಬೇಕು. ಇಷ್ಟು ನಿಮಗೆ 5-6 ವಾಕ್ಯದ ಪ್ರಶ್ನೆಗಳು. ಇದಾದಮೇಲೆ ಭಾಷಾಭ್ಯಾಸ ಇರ್ತದೆ. ಭಾಷಾಭ್ಯಾಸದಲ್ಲಿ ನಿಮಗೆ ಸಮಾನಾರ್ಥಕನಾದರೂ ಕೇಳ್ಬೋದು, ನಾನಾರ್ಥಕ ಪದಗಳನ್ನಾದರೂ ಕೇಳ್ಬೋದು, ತತ್ಸಮ ತದ್ಭವಗಳನ್ನಾದರೂ ಕೇಳ್ಬೋದು, ಧಾತು ಕ್ರಿಯಾಧಾತು ರೂಪಗಳನ್ನಾದರೂ ಕೇಳ್ಬೋದು, ಕ್ರಿಯಾಪದ ಕಾಲ ಸೂಚಕಗಳನ್ನಾದರೂ ಕೇಳ್ಬೋದು, ವಿಭಕ್ತಿ ಪ್ರತ್ಯಯಗಳನ್ನಾದರೂ ಕೇಳ್ಬೋದು, ಅಥವಾ ಜೋಡು ನುಡಿ ದ್ವಿರುಕ್ತಿ ಅನುಕರಣ ವ್ಯಯ ಇದರಲ್ಲಿ ಯಾವುದಾದ್ರೂ 3 ಪದಗಳನ್ನ ಕೊಟ್ಟು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತನಾದರೂ ಕೇಳ್ಬೋದು. ಆವಾಗ ನೀವು ಕೊಟ್ಟಿರ್ತಕ್ಕಂಥ 6 ಪ್ರಶ್ನೆಗೂ ಉತ್ತರ ಬರೀರಿ. 4ಕ್ಕೆ ಮಾತ್ರ ಬರೀಬೇಕು, ಆದರೆ ನೀವು 6ಕ್ಕೂ ಉತ್ತರವನ್ನು ಬರೀಬೇಕು. ಇಲ್ಲಿ ಸೂಚನೆ ಇದೆ, ಕೆಳಗಿನ 2 ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ. ತೊರೆ ಏನು? ನದಿ ಒಂದರ್ಥ, ತ್ಯಜಿಸು ಇನ್ನೊಂದರ್ಥ. ನಾನಾರ್ಥಕ ಅಂದರೆ ವಿಭಿನ್ನವಾದ ಅರ್ಥಗಳು, ಬೇರೆ ಬೇರೆ ಅರ್ಥಗಳು. ತೊರೆ ಒಂದರ್ಥ ನದಿ, ಇನ್ನೊಂದರ್ಥ ತ್ಯಜಿಸು. ಗುರು ದೊಡ್ಡದು, ಬೋಧಕ ನಾನಾರ್ಥಕ ಪದ ಬರೀಬೇಕಾದ್ರೆ, ಸಮಾನಾರ್ಥಕ ಪದ ಬರೀಬೇಕಾದ್ರೆ ಈ ರೀತಿ ನೀವು ಲೆಸ್ಸನ್ನು ಹಾಕೊಂಡು ಬರೀರಿ. ಆವಾಗ ನಿಮಗೆ ಅನುಕೂಲ ಆಗ್ತದೆ. ಜೊತೆಗೆ 2 ಪದಗಳನ್ನ ನಮ್ಮ ಮೌಲ್ಯಮಾಪನ ಮಾಡೋರಿಗೆ ನೇರವಾಗಿ ಕಾಣಿಸ್ತದೆ. ಆವಾಗ ಸರಿಯಾಗಿರ್ತಕ್ಕಂಥ 1 ಅಂಕಗಳು ನಿಮಗೆ ಸಿಗ್ತಾ ಹೋಗ್ತದೆ. 2 ಪದಗಳನ್ನ ಬರೆದ್ರೆ 1 ಅಂಕ ನಿಮಗೆ ಸಿಗ್ತದೆ. ಗುರು ಒಂದರ್ಥ ದೊಡ್ಡದು, ಇನ್ನೊಂದರ್ಥ ಬೋಧಕ. ಕಲಿ ಯುಗ ಅಂತನಾದರೂ ಬರಿಬೋದು, ವೀರ ಅಂತನಾದರೂ ಬರಿಬೋದು, ಅಥವಾ ತಿಳಿ ಅಂತನಾದರೂ ಬರೀಬೋದು. 2 ನಾನಾರ್ಥಕ ಪದಗಳನ್ನ ಬರೀಬೇಕು. ಇದರಲ್ಲಿ ಯಾವುದಾದ್ರೂ 2 ಪದ ಬರೆದ್ರೆ 2 ಅಂಕಗಳು ಸಿಗ್ತದೆ. ಆಗ ಇದರಲ್ಲಿ 1 ಪದ ಏನಾದರೂ ತಪ್ಪಾಗಿದ್ದರೆ ಆವಾಗ 1 ಅಂಕನೇ. ಅದಕ್ಕೆ 3 ಪದಗಳನ್ನ ಬರೆಯಿರಿ. ಆಮೇಲೆ ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಗುಣವಾಚಕ, ಗುಣ ಅನ್ನು ಸೂಚಿಸ್ತಕ್ಕಂಥದ್ದು ಗುಣವಾಚಕ. ಉಸಿ ನಿದ್ದೆ, ಉಸಿ ಅನ್ನೋದು ಅಂದರೆ ಸುಳ್ಳು ನಿದ್ದೆ, ಕಪಟ ಅಂತ. ಗೂಗೆ ಮರಿ, ಮರಿ ಗೂಬೆ ಮರಿ ಹೆಂಗೈತೆ ಅಂದರೆ ಮರಿ ಚಿಕ್ಕದು ಅಂತ. ಬೆಳ್ಳಿ ಲೋಟ, ಬೆಳ್ಳಿ ಲೋಟ ಎಂಥದ್ದು? ಬೆಳ್ಳಿ. ಬೆಳ್ಳಿಯದ್ದು, ಬಂಗಾರದ್ದು, ತಾಮ್ರದ್ದು, ಮಣ್ಣಿಂದು, ಪ್ಲಾಸ್ಟಿಕ್ಕು ಅಲ್ವಾ, ಯಾವುದಾದ್ರೂ ಕೇಳ್ಬೋದು. ಬೆಳ್ಳಿ ಲೋಟ, ಬೆಳ್ಳಿ. ಇಷ್ಟು 2 ಕ್ರಿಯಾಪದಗಳ ಧಾತು ರೂಪವನ್ನು ಬರೆಯಿರಿ. ಕ್ರಿಯಾಪದದ ಧಾತು ಅಂದರೆ ಮೂಲ. ನಿಂದರು, ನಿಲ್ಲು. ಬಂದಿತು, ಬರು. ಕುಣಿದನು, ಕುಣಿ. ನಿಂದರು, ನಿಲ್ಲು. ಬಂದಿತು, ಬರು. ಕುಣಿದನು, ಕುಣಿ. ಇದು ಮೂಲ ಪದಗಳು. ಅದಕ್ಕೆ ಕ್ರಿಯಾಧಾತು ಅಂದರೆ ಮೂಲ ರೂಪಗಳನ್ನು ಬರೆಯಿರಿ ಅಂತ. ಆಮೇಲೆ ಕ್ರಿಯಾಪದಗಳ ಕಾಲಸೂಚಕಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದೇನೆ. ಕಾಲಸೂಚಕಗಳು 3 ಬರ್ತವೆ. ಕಾಲಸೂಚಕಗಳು 3. 1 ಭೂತಕಾಲ, ವರ್ತಮಾನ, ಇನ್ನೊಂದು ಭವಿಷ್ಯತ್. ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ, ವರ್ತಮಾನ ಉತ್ತ, ಭವಿಷ್ಯತ್ ವಾ ಬಂದರೆ ಇವನ್ನ ಭವಿಷ್ಯ ಕಾಲಸೂಚಕ ಪ್ರತ್ಯಯಗಳು ಅಂತೇಳಿ ಕರಿತೀವಿ. ಹಾಡುವಳು ಭವಿಷ್ಯತ್ ಕಾಲ, ವಾ ಬಂದಿದೆ, ಭವಿಷ್ಯತ್. ಕೇಳುತ್ತಾರೆ ಉತ್ತ, ವರ್ತಮಾನ. ಹೋದರು ದ, ಭೂತಕಾಲ. ಹೋದರು ಭೂತಕಾಲ. ಎಷ್ಟು ಕಾಲಸೂಚಕ ಪ್ರತ್ಯಯಗಳನ್ನು ನೀವು ಗುರುತಿಸಬೇಕು. 3 3 ಸರಿಯಾಗಿ ಬರೀಬೇಕು. ಆಮೇಲೆ ಮುಂದಿನ ಪ್ರಶ್ನೆ, ಈ ಕೆಳಗಿನ 2 ವಿಭಕ್ತಿಗಳನ್ನು ಗುರುತಿಸಿ ಅಥವಾ ಹೆಸರಿಸಿ ಅಂತ ಕೇಳಿದ. ದುರದೊಳ್, ಒಳ್, ಸಪ್ತಮಿ, ಒಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಮನೆಗೆ, ಗೆ, ಚತುರ್ಥಿ.
ಇದನ್ನು ಒಂದು ಸಪ್ರೇಟ್ ಕ್ಲಾಸಾಗಿ ಯಾವಾಗಾದರೂ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಚತುರ್ಥಿ, ವಲ್ಲಭನ ಆ ಷಷ್ಠಿ, ಇಷ್ಟು ಇಲ್ಲಿ ಸರಿಯಾದ ಉತ್ತರ. ದುರದೋಳ್ ಸಪ್ತಮಿ ವಿಭಕ್ತಿ ಪ್ರತ್ಯಯ, ಮನೆಗೆ ಗೆ ಚತುರ್ಥಿ, ವಲ್ಲಭನ ಆ ಷಷ್ಠಿ. ಆಮೇಲೆ ಕೊನೆಯ ಪ್ರಶ್ನೆ, ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಅಂತ. ತದ್ಭವ ರೂಪಗಳು ಶ್ರೀ, ಸಿರಿ, ಇದು ಶ್ರೀ ಬರೋದನ್ನ ಶಿರ, ಸಿರ, ರಾಯ, ರಾಜ, ಶಕಾರ ಸಕಾರ ಆಗ್ತದೆ, ಯಕಾರ ಜಕಾರ ಆಗ್ತದೆ. ಇದು ತತ್ಸಮ ತದ್ಭವದ ನಿಯಮಗಳು. ಇಷ್ಟು ನಿಮಗೆ ಭಾಷಾಭ್ಯಾಸ. ಇದಾದಮೇಲೆ ಪ್ರಬಂಧ ಇರ್ತದೆ. ಮತದಾನದ ಮಹತ್ವ. ಮತದಾನ ಅನ್ನೋದು ಭಾರತದ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ. ದಾನ ಅವನು ನಿಷ್ಪಕ್ಷಪಾತವಾಗಿ ಭ್ರಷ್ಟಾಚಾರದ ಇಲ್ಲದೆ ತನ್ನ ಮತವನ್ನು ಚಲಾವಣೆ ಮಾಡುವುದು ಹೆಂಗೆ, ಆ ಮತದಾನದ ಅರಿವು ತಿಳುವಳಿಕೆಯನ್ನು ಮೂಡಿಸೋದು, ಅದರ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನು ಮತದಾನದ ಬಗ್ಗೆ ಬರೀಬೇಕು. ಪ್ರಬಂಧನ ಬರೀಬೇಕಾದ್ರೆ ಪೀಠಿಕೆ, ವಿಷಯ ನಿರೂಪಣೆ, ವಿಷಯ ವಿವರಣೆ, ಆಮೇಲೆ ಉಪಸಂಹಾರ, ಇಷ್ಟು ವಿಚಾರಗಳನ್ನು ಬರೆದು ಬರೀಬೇಕು. 18 ವರ್ಷ ಆದ ನಂತರ ಯಾವುದೇ ಭಾರತೀಯ ಪ್ರಜೆ ಮತದಾನವನ್ನು ಮಾಡೋದಕ್ಕೆ ಅವನು ಅರ್ಹ ಇದ್ದಾನೆ. ಯಾಕಂದರೆ ನಮ್ಮದು ಪ್ರಜಾಪ್ರಭುತ್ವ, ಡೆಮೊಕ್ರೆಟಿಕ್ ಕಂಟ್ರಿ ಅಲ್ವಾ. ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು. ಈ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮಹತ್ವ ಎಷ್ಟರ ಮಟ್ಟಿಗೆ ಇದೆ. ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡೋದಕ್ಕೆ ನಾವು ಆಗ್ತಕ್ಕಂಥ ಒಂದು ಮತದಾನ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡೈತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಯಾವ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋ ವಿಚಾರಗಳನ್ನು ನೀವಿಲ್ಲಿ ಬರೆದ್ರೆ ಸಾಕು. ಕ್ರೀಡೆ ಮತ್ತು ನಮ್ಮ ಆರೋಗ್ಯ. ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಕೆಲಸ ಮಾಡಬೇಕು, ಅಥವಾ ಆಟ ಆದರೂ ಆಡ್ಬೋದು. ಅದಕ್ಕೆ ಚಿಕ್ಕ ಮಕ್ಕಳಲ್ಲಿ ಆಟ ಆಡಿಸೋದು ಯಾವಾಗಲೂ. ಕ್ರಿಕೆಟು, ಹಾಕಿ, ಕಬಡ್ಡಿ, ಖೋ ಖೋ, ವಾಲಿಬಾಲು, ಅಥವಾ ಲಗೋರಿ, ಹಳ್ಳಿ ಕಡೆ ಸಾಮಾನ್ಯವಾಗಿ ಆಡ್ತಕ್ಕಂಥವು ಆಯ್ತಲ್ಲ, ಗೋಲಿ ಆಟಗಳು, ಬುಗುರಿ ಆಟಗಳು, ಇವೆಲ್ಲ ಆಡಿದಾಗ ಒಬ್ಬ ಮನುಷ್ಯ ಏನಾಗ್ತಾನೆ, ಅವನ ದೇಹ ಪೂರ್ತಿ ಕೆಲಸ ಮಾಡ್ತದೆ. ಆವಾಗ ಅವನ ಆರೋಗ್ಯ ಉತ್ತಮವಾಗಿರ್ತದೆ. ರಕ್ತ ಚಲನೆ ಅನ್ನೋದು ತುಂಬ ಆರೋಗ್ಯವಾಗಿ ಇರ್ತದೆ. ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತಲೂ ಹೇಳ್ತೀವಲ್ವ. ಆ ವಿಚಾರಗಳನ್ನೆಲ್ಲ ನೀವು ಕ್ರೀಡೆ ಮತ್ತು ನಮ್ಮ ಆರೋಗ್ಯ ವಿಚಾರಕ್ಕೆ ಬರೀಬೋದು. ಆಮೇಲೆ ನಿಮಗೆ ಪತ್ರಲೇಖನವನ್ನು ಕೊಟ್ಟಿದ್ದಾನೆ. ಪತ್ರಲೇಖನವನ್ನು ಒಂದು ವೈಯಕ್ತಿಕ ಪತ್ರ ಇರ್ತದೆ, ಇನ್ನೊಂದು ವ್ಯಾವಹಾರಿಕ ಪತ್ರ ಇರ್ತದೆ. ಆ ವೈಯಕ್ತಿಕ ಪತ್ರ ಕೊಟ್ಟಂಥ ಸಂದರ್ಭದಲ್ಲಿ, ಪತ್ರಲೇಖನ ಕೊಟ್ಟಾಗ ನಿಮಗೆ ವೈಯಕ್ತಿಕ ಪತ್ರದಲ್ಲಿ ಕ್ಷೇಮ, ಶ್ರೀ, ದಿನಾಂಕ ಇವರಿಂದ ಬರೆದು ಆದಮೇಲೆ ದಿನಾಂಕನಾದರೂ ಬರೀಬೋದು. ತೀರ್ಥರೂಪು ತಂದೆಯವರಿಗೆ, ಪತ್ರದ ಒಡಲು 3 ಪ್ಯಾರಾದಲ್ಲಿ ಬರೀರಿ. ಕೊನೆಗೆ ಎಡಗಡೆ ಇವರಿಗೆ, ಇಂತಿ ತಮ್ಮ ಪ್ರೀತಿಯ ಮಗನ ಮಗಳು, ಇದನ್ನು ಇಲ್ಲಿ ಬರೀಬೇಕು. ಈ ಪತ್ರಲೇಖನದ ಮಾಹಿತಿಗಳನ್ನು ಅವನು ಸಂಪೂರ್ಣವಾಗಿ ಅವನೇ ಕೊಟ್ಟಿರ್ತಾನೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಹೆಸರುಗಳನ್ನು ಬರೆಯೋಕ್ಕೆ ಹೋಗಬೇಡಿ. ಅವನು ಕೊಟ್ಟಿರ್ತಾನೆ ಅದನ್ನೇ ಬರೀರಿ. ಇವರಿಂದ ಬಲಗಡೆ ಬರಬೇಕು, ಇವರಿಗೆ ಎಡಗಡೆ ಬರಬೇಕು, ಕೆಳಗಡೆ. ಪತ್ರದ ಒಡಲು 3 ಪ್ಯಾರಾದಲ್ಲಿ ಇರಬೇಕು. ಇದು ವೈಯಕ್ತಿಕ ಪತ್ರ. ವ್ಯಾವಹಾರಿಕ ಪತ್ರಕ್ಕೆ ಬಂದರೆ ಇವರಿಂದ ಇಲ್ಲಿ ಹೆಸರು, ವಿಳಾಸ, ಇವರಿಗೆ ಇವರ ಹೆಸರು, ವಿಳಾಸ, ಮಾನ್ಯರೇ, ವಿಷಯ, ಯಾವ ವಿಷಯದ ಬಗ್ಗೆ ಕುರಿತು, ವರ್ಗಾವಣೆ ಪ್ರಮಾಣ ಪತ್ರನೋ ಟಿ ಸಿ. ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಎಷ್ಟೋ ಜನ ಕನ್ಫ್ಯೂಸ್ ಆಗಿರ್ತೀರ. ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಟಿ ಸಿ. ಬಲಗಡೆ ದಿನಾಂಕ, ಸ್ಥಳ, ಅವತ್ತಿನ ಡೇಟ್ ಯಾವುದು, ಸ್ಥಳ ಯಾವುದು.
ಪತ್ರದ ಒಡಲು 3 ಪ್ಯಾರಾದಲ್ಲಿರಬೇಕು. ಕೊನೆಗೆ ವಂದನೆಗಳು. ಬಲಗಡೆ ಇಂತಿ ತಮ್ಮ ವಿಶ್ವಾಸಿ. ಇಷ್ಟು ಅಂಶಗಳು ಇದ್ದರೆ ಇದು ವ್ಯಾವಹಾರಿಕ ಪತ್ರವಾಗಿ ವ್ಯವಹಾರಿಕ ಪತ್ರಕ್ಕೆ ಇಷ್ಟನ್ನು ನೀವು ಬಳಸ್ಕೊಂಡ್ರೆ ಸಾಕು. ಇದಕ್ಕೆ 4 ಅಂಕಗಳು ಇರ್ತದೆ. ಹೀಗೆ ಇಷ್ಟು ನಿಮಗೆ ದ್ವಿತೀಯ PUCಯ ಮೊದಲ ಪ್ರಶ್ನೆ ಪತ್ರಿಕೆ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ಇರಲಿ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.